DN ಗಂಗಾಧರ್ ಅವರ ಪ್ರಾಯೋಜಕತ್ವದಲ್ಲಿ ಈ 3 ದಿವಸದ ಕಾರ್ಯಕ್ರಮ ನಡೀತಾ ಇದೆ. ದೇವುಡು ಅವರ ಮಹಾಕ್ಷತ್ರಿಯ ಕುರಿತು ಕನ್ನಡ ಸಾಹಿತ್ಯದ ನವೋದಯ ಕಾಲದಲ್ಲಿ ಹೊಸಗನ್ನಡ ಸಾಹಿತ್ಯದ ಬಹುತೇಕ ಎಲ್ಲ ಪ್ರಕಾರಗಳಲ್ಲಿ ಗಣನೀಯ ಸಾಧನೆ ಮಾಡಿದವರು ದೇವುಡು ನರಸಿಂಹಶಾಸ್ತ್ರಿಗಳು. ಅವರ ಜನನ 1896, ಅವರು ನಿಧನರಾದದ್ದು 1962. ಆಗ ಅವರಿಗೆ 66 ವರ್ಷ ಅಷ್ಟೇ ಆಗಿತ್ತು. ದೇವುಡು ಅವರ ಕೃತಿಗಳಲ್ಲಿ ಶಾಸ್ತ್ರ ಗ್ರಂಥಗಳಿವೆ, ಯೋಗವಾಸಿಷ್ಠದಂಥ ಮಹದ್ಗ್ರಂಥದ ಅನುವಾದ ಇದೆ, ರಾಮಾಯಣ ಮಹಾಭಾರತ ಸಂಬಂಧಿತ ಬರಹಗಳಿವೆ, ಕಥೆ ಕಾದಂಬರಿಗಳಿವೆ, ಜಾನಪದಾದಿ ಅಧ್ಯಯನಗಳಿವೆ, ಸಂಸ್ಕೃತಿಯ ಪರಿಚಯ ಗ್ರಂಥಗಳಿವೆ. ಬಹುತೇಕ ಎಲ್ಲ ಪ್ರಕಾರಗಳಲ್ಲಿಯೂ ಅವರ ಸೇವೆ ಇದೆ. ಸಾಮಾಜಿಕ ಕಾದಂಬರಿಗಳನ್ನು ಬರೆದಿದ್ದಾರೆ, ಐತಿಹಾಸಿಕ ಕಾದಂಬರಿಗಳನ್ನು ಬರೆದಿದ್ದಾರೆ, ಪೌರಾಣಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಹೀಗೆ ಒಟ್ಟು ಸುಮಾರು 60ಕ್ಕೂ ಹೆಚ್ಚು ಕೃತಿಗಳಿಂದ ಅವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡ ವಾಂಗ್ಮಯಕ್ಕೆ ದೇವುಡು ಅವರ ವಿಶೇಷ ಕೊಡುಗೆಗಳು ಅಂದರೆ ವೈದಿಕ ಪೌರಾಣಿಕ ಹಿನ್ನೆಲೆಯ ಈ ಕೃತಿತ್ರಯ, ವಸಿಷ್ಠ ವಿಶ್ವಾಮಿತ್ರರನ್ನು ಕುರಿತ ಮಹಾಬ್ರಾಹ್ಮಣ, ನಹುಷ ಮಹಾರಾಜನನ್ನು ಕುರಿತ ಮಹಾಕ್ಷತ್ರಿಯ, ಯಾಜ್ಞವಲ್ಕ್ಯ ಮಹರ್ಷಿಗಳನ್ನು ಕುರಿತ ಮಹಾದರ್ಶನ. ಈ ಎತ್ತರದ ಪೌರಾಣಿಕ ದಾರ್ಶನಿಕ ಕಾದಂಬರಿಗಳು ಬೇರಾವುದು ಕನ್ನಡದಲ್ಲಿ ಮಾತ್ರವಲ್ಲ, ನನಗೆ ತಿಳಿದ ಮಟ್ಟಿಗೆ ಬೇರೆ ಭಾರತೀಯ ಭಾಷೆಯಲ್ಲೂ ಕೂಡ ಯಾವುದೂ ಇಲ್ಲ. ಆಚಾರ್ಯ ಹಜಾರಿ ಪ್ರಸಾದ್ ದ್ವಿವೇದಿ ಮೊದಲಾದವರ ಬರಹಗಳಿಗಿಂತ ದಾರ್ಶನಿಕ ಘನಿಷ್ಠತೆಯಲ್ಲಿ ದೇವುಡು ಅವರ ಕಾದಂಬರಿ ತ್ರಯ ತುಂಬ ವಿಸ್ತಾರವಾದದ್ದು. ವೇದ ಪುರಾಣ ಶಾಸ್ತ್ರಗಳ ಅತ್ಯುನ್ನತ ಮಟ್ಟದ ಅಧ್ಯಯನ ದೇವುಡು ಅವರಿಗೆ ಇದ್ದದ್ದರಿಂದ ಇಂಥ ಅನನ್ಯ ಕೃತಿಗಳ ರಚನೆ ಅವರಿಂದ ಸಾಧ್ಯವಾಯಿತು. ದೇವುಡು ಅವರು ಅಂತಃಪ್ರೇರಣೆಯಿಂದ ಬರೆದವರು. ಕನ್ನಡದಲ್ಲಿ ವೈದಿಕ ಪೌರಾಣಿಕ ನೆಲೆಯ ಕಾದಂಬರಿಗಳಿಗೆ ಒಂದು ಸ್ಥಾನ ನಿರ್ಮಿಸಬೇಕು ಅನ್ನುವ ಹಂಬಲದಿಂದ ಈ ಕಾದಂಬರಿ ತ್ರಯವನ್ನು ಬರೆದರು. ಈ ಕಾದಂಬರಿಗಳಲ್ಲಿ ಅವರು ಕಡೆದಿರಿಸಿರುವ ವಿಶ್ವಾಮಿತ್ರ, ನಹುಷ, ಯಾಜ್ಞವಲ್ಕ್ಯರನ್ನು ಅವರು ನಮ್ಮ ಕಾಲಕ್ಕೂ ಪ್ರಸ್ತುತಗೊಳಿಸಿದ್ದಾರೆ. ಆ ಪಾತ್ರಗಳ ವ್ಯಕ್ತಿವಾದ ಇರಬಹುದು, ಕ್ಷಾತ್ರ ಇರಬಹುದು, ದಾರ್ಶನಿಕತೆ ಇರಬಹುದು, ಇವು ಎಲ್ಲ ಕಾಲಕ್ಕೂ ಹೇಗೆ ಸಲ್ಲುತ್ತದೆ ಅನ್ನೋದನ್ನು ಬಹಳ ಸಮರ್ಥವಾಗಿ ಜೊತೆಗೆ ಕಲಾತ್ಮಕವಾಗಿ ದೇವುಡು ಅವರು ತೆರೆದು ತೋರಿಸಿದ್ದಾರೆ. ಇಲ್ಲಿ ಇರೋದು ಪುರಾಣದ ಘಟನಾವಳಿಯ ಕಥನ ಮಾತ್ರವಲ್ಲ, ಪೌರಾಣಿಕ ವಾಂಗ್ಮಯವನ್ನು ದೇವುಡು ಜಿಜ್ಞಾಸೆಗೆ ಒಳಪಡಿಸಿದ್ದಾರೆ. ಹೀಗೆ ನಮಗೆ ಉನ್ನತ ಮಟ್ಟದ ಕಾದಂಬರಿಗಳು ದೊರೆಯುವ ಹಾಗೆ ಆಗಿದೆ. ಈ ಸಾಹಿತ್ಯ ಪ್ರಕಾರವನ್ನು ಕನ್ನಡದ ಮಟ್ಟಿಗಂತೂ ನಿರ್ಮಿಸಿದವರು ದೇವುಡು ಅವರೇ, ಮತ್ತು ಈ ಸಾಹಿತ್ಯ ಪ್ರಕಾರದ ಶ್ರೇಷ್ಠ ನಮೂನೆಗಳಾಗಿ ಉಳಿದಿರುವವು ಈ 3 ಕೃತಿಗಳೇ ಅಂತ ಹೇಳಬೇಕಾಗಿಲ್ಲ. ಇವುಗಳಷ್ಟು ಹರಹನ್ನು ಆಳವನ್ನು ಪಡೆದಿರುವ ಬೇರೆ ಕೃತಿಗಳು ಯಾವುದು ಬಂದಿಲ್ಲ. ಒಂದೆರಡು ಅಪಕ್ವ ಪ್ರಯತ್ನಗಳಷ್ಟೇ ಆಗಿವೆ, ಅವುಗಳ ಪ್ರಸ್ತಾವ ಬೇಡ. ಈ ದೇವುಡು ಅವರ ಮಹಾದರ್ಶನ ಕುರಿತು ಈಗ 5 ವರ್ಷ ಹಿಂದೆ ಗಣೇಶ್ ಅವರು ಸಮೀಕ್ಷೆ ಮಾಡಿದರು. ಕಳೆದ ವರ್ಷವಷ್ಟೇ ಮಹಾಬ್ರಾಹ್ಮಣದ ಅವಲೋಕನ ನಡೆಯಿತು. ಇದೀಗ ಮಹಾಕ್ಷತ್ರಿಯದ ಸಮೀಕ್ಷೆ ನಡೆಯೋದಿದೆ. ದೇವುಡು ಅವರು ಮೃತರಾದ ವರ್ಷದಲ್ಲಿಯೇ ಮಹಾಕ್ಷತ್ರಿಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತು. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕಾದಂಬರಿ ಮಹಾಕ್ಷತ್ರಿಯ. ಮಹಾಕ್ಷತ್ರಿಯದಲ್ಲಿ ಮಿಕ್ಕ 2 ಕಾದಂಬರಿಗಳಿಗಿಂತ ಹೆಚ್ಚಿನ ಕಲ್ಪನಾ ವೈಭವವನ್ನು ದೇವುಡು ಅವರು ಮೆರೆದಿದ್ದಾರೆ. ನಮ್ಮ ಸಂಸ್ಕೃತಿಯ ಆಧಾರ ಮೌಲ್ಯಗಳಲ್ಲಿ ಒಂದಾದ ತ್ಯಾಗದ ಮಹತಿಯನ್ನು ಮಹಾಕ್ಷತ್ರಿಯ ಕಾದಂಬರಿಯಲ್ಲಿ ನಾವು ಕಾಣ್ತೇವೆ. ನಹುಷ ಹೇಗೆ ತನ್ನ ಪಾರಲೌಕಿಕ ಪಯಣದ ಉದ್ದಕ್ಕೂ ತನ್ನ ಅಹಂಕಾರವನ್ನು ದಮನಗೊಳಿಸ್ಕೊಳ್ತಾನೆ ಮೊದಲಾದ ಈ ಕಥನವೆಲ್ಲ
ತುಂಬ ಸ್ವಾರಸ್ಯಕರವೂ ಬೋಧಪ್ರದವೂ ಆಗಿದೆ. ಇಲ್ಲಿರುವುದು ಇಂದ್ರಲೋಕಾದಿಗಳ ಘಟನೆಗಳಾದರೂ ಎಲ್ಲಿಯೂ ಮಾನವೀಯ ಪ್ರಾಕಾರ ದೂರವಾಗೋದಿಲ್ಲ. ಹೀಗೆ ಉತ್ಕರ್ಷ ಸಾಧನೆಯ ಡೈನಮಿಕ್ಸ್ ಅಂತ ಏನು ಹೇಳಬಹುದು, ಅದನ್ನು ಈ ಕಾದಂಬರಿಯಲ್ಲಿ ನಾವು ಕಾಣ್ತೇವೆ. ಅಂಥ ಅಮೂರ್ತ ವಸ್ತುವಿಗೆ ಮೂಳೆ ಮಾಂಸ ತುಂಬಿರುವ ದೇವುಡು ಅವರ ಪ್ರತಿಭೆ ಮುಂದೆ ನಾವು ನತಮಸ್ತಕರಾಗದೆ ವಿಧಿಯಿಲ್ಲ. ಈ ಮಹಾಕ್ಷತ್ರಿಯದ ಅವಲೋಕನವನ್ನು ಮಿತ್ರರ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಪ್ರಾರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಅವರ ಇತ್ತೀಚೆಗೆ ಒಂದು ಅಪಘಾತಕ್ಕೆ ಒಳಗಾಗಿ ಪಾಪ ಅವರ ಕಾಲಸ್ಥಿತಿ ಕೆಟ್ಟಿದೆ. ಆದ್ದರಿಂದ ಈಗ ಸ್ವಲ್ಪ ಗುಣವಾಗ್ತಾ ಇದೆ. ಪೂರ್ತಿ ಬೇಗ ಗುಣವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಪ್ರವಚನ ಶುರು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಕಾಲಾಯ ತಸ್ಮೈ ನಮಃ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಈ ವೇದಿಕೆಯಲ್ಲಿ ದೇವರು ಅವರ ಮಹಾಕೃತಿಗಳನ್ನು ಕುರಿತು ಪ್ರವಚನ ಮಾಡುವ ಅವಕಾಶ ಬಂದದ್ದು ಭಾಗ್ಯ. ಅದನ್ನು ಆಗಮಾಡಿಸಿದಂಥ ದೇವರು ಪ್ರತಿಷ್ಠಾನದ ಆದರಣೀಯರಾದ ಗಂಗಾಧರ ದೇವರು ಅವರಿಗೆ, ತದಿತರ ಮಿತ್ರರಿಗೆ ವಂದನೆಗಳು. ಆರಂಭದಲ್ಲಿಯೇ ನಮ್ಮ ರಾಮಸ್ವಾಮಿಯವರು ಹೇಳಿದಂತೆ, ಇದು ಒಂದು ರೀತಿ ಕನ್ನಡದಲ್ಲಿ ಮಾತ್ರವಲ್ಲ, ಯಾವುದೇ ಭಾಷೆಯಲ್ಲೂ ಈ ಯೋಗ್ಯತೆಯಲ್ಲಿ ಇನ್ನೊಂದು ಕಡೆ ಕಾಣುವಂಥ ಸ್ಥಿತಿ ಇಲ್ಲ. ಆ ಒಂದು ಉನ್ನತಿಯನ್ನು ಇದು ಪಡ್ಕೊಳ್ತು. ಮತ್ತು ಕೆಲವೊಮ್ಮೆ ಮೊದಲ ಕೃತಿಗಳೇನೆ, ಮೊದಲ ಪ್ರಯತ್ನಗಳೇ ಒಂದು ಭಾಷೆಯಲ್ಲಿ ಶ್ರೇಷ್ಠ ಪ್ರಯತ್ನಗಳು ಆಗ್ಬಿಡುತ್ತೆ. ಕೇವಲ ಐತಿಹಾಸಿಕ ಆನುಪೂರ್ವಿಯಿಂದ ಮಾತ್ರವಲ್ಲದೆ ಗುಣಗೌರವದಿಂದಲೂ ಕೂಡ ಅವು ಮೊದಲನೆಯ ಪಂಕ್ತಿಗೆ, ಮೊದಲನೆಯ ಸ್ಥಾನಕ್ಕೆ ಬಂದುಬಿಡುತ್ತವೆ. ದೇವರು ಅವರ ಮಹಾತ್ರಯ ಆ ರೀತಿಯಾದ ಕೃತಿ ಸಮುಚ್ಚಯ. ಇನ್ನು ಅಲ್ಲಿ ಮಧ್ಯಮಣಿಯಂತೆ ಇರುವಂಥದ್ದು ಮಹಾಕ್ಷತ್ರಿಯ. ಮಹಾಬ್ರಾಹ್ಮಣವನ್ನು ಅವರು 1928 ಹಾಗೇನೆ ಬರೆಯೋದಕ್ಕೆ ಸಂಕಲ್ಪ ಮಾಡಿ 1950 ಆರಂಭದಲ್ಲಿ ಮಾಡಿದರು. ಇದು ಆ ಬಳಿಕ ಅದಕ್ಕೆ ಪ್ರತಿಕ್ರಿಯೆ ಅಪಾರ ಅದ್ಭುತವಾದ ರೀತಿಯಲ್ಲಿ ಸಿಕ್ಕಿದ್ದನ್ನು ಕಂಡು ಸಂತೋಷಪಟ್ಟು ಇದನ್ನು ಆರಂಭ ಮಾಡಿ ಬೇಗ ಮುಗಿಸಿದರು. ಅದರ ಒಟ್ಟಿಗೇನೆ ಅವರು ಮಹಾ ದರ್ಶನವನ್ನು ಕೂಡ ಬರೆದರು. ದುರ್ದೈವವಶಾತ್ ಅದನ್ನು ಪ್ರಕಟ ಆಗುವ ಹೊತ್ತಿಗೆ ಅವರಿರಲಿಲ್ಲ. ಮಾತ್ರವಲ್ಲ, ಇದಕ್ಕೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಮರಣೋತ್ತರವಾಗಿ ಗೌರಮ್ಮ ದೇವುಡು ಅವರು ಸ್ವೀಕರಿಸಬೇಕಾಯಿತು. ನಮ್ಮ ದೇವುಡು ಅವರು ಆಗ ಭೌತಿಕವಾಗಿ ಇರಲಿಲ್ಲ. ಆದರೆ ಈ ಪ್ರಶಸ್ತಿ ಪುರಸ್ಕಾರಗಳಿಗೆಲ್ಲ ಈ ರಚನೆಗಳಾಗುವಂಥದ್ದಲ್ಲ. ಬೆಲೆಯಿಂದಕ್ಕುಮೆ ಕೃತಿ ಗಾವಿಲ ಭುವನದ ಭಗ್ಯದಿನಕ್ಕುಂ ಬೆಲೆಗೊಟ್ಟು ತಾರ ಮಧುವಂ ಮಲಯಾನಿಲನಂ ಮನೋಜನಂ ಕೌಮುದಿಯಂ ಅಂತ ನೇಮಿಚಂದ್ರ ಹೇಳ್ತಾನೆ. ಬರೀ ದುಡ್ಡು ಕಾಸು ಕೊಟ್ಟರೆ ಒಂದು ಕೃತಿ ಆಗುತ್ತೆ ಅಂತಲ್ಲ, ಗ್ರ್ಯಾಂಟ್ಸ್ ಕೊಟ್ಬಿಡಿ ಕೆಲಸ ಮಾಡ್ತೀವಿ ಅಂತ ಎಷ್ಟೋ ಜನ ಹೇಳ್ತಾರೆ. ಆದರೆ ಒಳಗಡೆಯಿಂದ ಅಂತರ್ವಾಣಿ ಬರಬೇಕು. ಮಹಾ ದರ್ಶನದಲ್ಲಿ ಒಂದು ಕಡೆ ಹೇಳ್ತಾರೆ, ಸುಮ್ಮನೆ ನಾನು ವೇದ ಬರಿತೀನಿ, ನಾನು ಉಪನಿಷತ್ ಬರಿತೀನಿ ಅಂದ್ರಲ್ಲ, ಒಳಗೆ ಅಂತರ್ವಾಣಿಯಿಂದ ನಿನಗೆ ವೇದ ಮಂತ್ರ ಸಂಗ್ರಹಕ್ಕೆ, ಬ್ರಾಹ್ಮಣ ಸಂಗ್ರಹಕ್ಕೆ ಪ್ರೇರಣೆ ಬರಬೇಕು. ಹಾಗೆ ಆರ್ಷವಾಕ್ಕು ಸಿದ್ಧಿಯಾಗದೆ ಲೋಕಮನ್ನಣೆ ಶಿಷ್ಟ ಗೌರವ ಸಲ್ಲುವುದಿಲ್ಲ ಅಂತ. ಈ ಅಂತಃಪ್ರೇರಣೆಯಿಂದ ಬರೆಯೋರಿಗೆ ಈ ಬಾಹ್ಯೋಪಾಧಿಗಳೆಲ್ಲ ಇದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ಅದಕ್ಕೆ ಯಾರು ಲೆಕ್ಕ ಇಡುವಂಥದ್ದಲ್ಲ. ದೇವಡೂರು ಆ ರೀತಿಯಾದವರು. ಮತ್ತು ಎಷ್ಟೋ ಜನ ಈ ಥರದಕ್ಕೆ ಕೈ ಹಾಕಿದ ಸಂಭವನೀಯ ಒಂದು ಪ್ರಯತ್ನಗಳು ಇವೆ. ಅದನ್ನು ರಾಮಸ್ವಾಮಿಯವರು ಅಪಕ್ವ ಪ್ರಯತ್ನ ಅಂತ ಅಚ್ಚುಕಟ್ಟಾದ ಶಬ್ದ ಪುಂಜದಲ್ಲಿ ಹೇಳಿದ್ದಾರೆ. ಆ ರೀತಿ ಆಗುವುದಕ್ಕೆ ಕಾರಣ ಕೆಲವರಿಗೆ ಶಾಸ್ತ್ರ ವ್ಯುತ್ಪತ್ತಿ ಇದ್ದಿರಬಹುದು, ಆದರೆ ಪ್ರತಿಭಾವಿಲಾಸ ಇಲ್ಲ. ಇನ್ನು ಕೆಲವರಿಗೆ ಪ್ರತಿಭಾ ಪ್ರಾಣಿತವಾದಂಥ ವಾಗ್ವಿಲಾಸ ಇರಬಹುದು, ಶಾಸ್ತ್ರಾದಿಗಳಲ್ಲಿ ವ್ಯುತ್ಪತ್ತಿ ಇಲ್ಲ. ಎರಡೂ ಇದ್ದವರಿಗೆ ಇವೆರಡನ್ನೂ ಕೂಡ ಅಲೌಕಿಕವಾದ ಆರ್ಷ ದೃಷ್ಟಿಯಿಂದ ಸಮನ್ವಯ ಮಾಡುವ ಶಕ್ತಿ ಬೇಕು. ಅದು ತುಂಬ ತುಂಬ ವಿರಳವಾದಂಥದ್ದು. ಅಂಥ ವಿರಳ ಪಂಕ್ತಿಯಲ್ಲಿ ಈ ಕೃತಿ ನಿಂತಿದೆ. ನಮ್ಮ SL ಭೈರಪ್ಪನವ್ರಿಗಂತೂ ಇದು ಬಹಳ ಬಹಳ ಪ್ರಿಯವಾದದ್ದು. ದೇವಡೂರದೇ ತುಂಬ ಇಷ್ಟವಾದಂಥ ಲೇಖಕರ ವ್ಯಕ್ತಿತ್ವ ರಚನೆ ಅವ್ರಿಗೆ ಬಹಳ ಇಷ್ಟ. ಅದರೊಳಗೂ ಮತ್ತೆ ಮತ್ತೆ ಮಹಾಕ್ಷತ್ರಿಯವನ್ನು ಕುರಿತು ಅವರು ಹೇಳ್ತಾ ಇರ್ತಾರೆ. ಅವರು ಒಂದು ತಮ್ಮ ಪುಸ್ತಕದಲ್ಲಿ ಕೂಡ ಇದರ ಬಗ್ಗೆ ಪರಾಮರ್ಶೆಯನ್ನು ಮಾಡಿದ್ದುಂಟು. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ನೇರವಾಗಿ ಕೃತಿಗೆ ಬರೋಣ. ಮಹಾಬ್ರಾಹ್ಮಣದಲ್ಲಿ ಗಾಯತ್ರಿಯನ್ನು ನಮಗೆ ದಯಪಾಲಿಸಿದ ವಿಶ್ವಾಮಿತ್ರನ ಕಥೆ ಆಯಿತು. ಮಹಾದರ್ಶನದಲ್ಲಿ ಒಂದು ವೇದ ಅಂದರೆ ಒಂದು ಸಂಹಿತೆ, ಒಂದು ಬ್ರಾಹ್ಮಣ, ಮತ್ತೊಂದು ಉಪನಿಷತ್ತು, ಇನ್ನೊಂದು ಸ್ಮೃತಿ, ಇಷ್ಟನ್ನು ಕೊಟ್ಟಂಥ ಮಹಾನುಭಾವ ಯಾಜ್ಞವಲ್ಕ್ಯ ಮಹರ್ಷಿಗಳ ಬಗ್ಗೆ ಆಯಿತು. ಇದೀಗ ಅವರಂತೆ
ಪುರಾಣದಲ್ಲಿ ಉನ್ನತ ಸ್ಥಾನವನ್ನು ಪಡೆದವನಲ್ಲದೇ ಇದ್ದರೂ ಕೂಡ ಉನ್ನತಿಯಿಂದ ಅವನತಿಗೆ ಬಂದಂಥ ನಹುಷನನ್ನು ಇಟ್ಟುಕೊಂಡು ಅವರು ಮಹಾಕ್ಷತ್ರಿಯ ಅಂತ ಮಾಡಿದ್ದಾರೆ. ಇದು ಬಹಳ ಕಷ್ಟ ಸಾಧ್ಯವಾದ ಪ್ರಯತ್ನ. ಮತ್ತು ವಿಶ್ವಾಮಿತ್ರ ಯಾಜ್ಞವಲ್ಕ್ಯರಿಗಿಂತಲೂ ಈತನದು ಒಂದು ಭಿನ್ನತೆ ಏನೆಂದರೆ, ವಿಶ್ವಾಮಿತ್ರರು ಕ್ಷಾತ್ರದಿಂದ ಬ್ರಾಹ್ಮಕ್ಕೆ ಬಂದವರು, ಯಾಜ್ಞವಲ್ಕ್ಯರು ಬ್ರಾಹ್ಮದಲ್ಲಿಯೇ ಉಳಿದವರು. ಇವನು ಕ್ಷಾತ್ರದಲ್ಲಿಯೇ ಉಳಿದವನು, ಇಂದ್ರ ಪದವಿಗೇರಿ ದೇವತ್ವವನ್ನು ಪಡೆದವನು, ಮತ್ತೆ ತಿರ್ಯಗ್ಜಂತುತ್ವವನ್ನು ಪಡೆಯಬೇಕಾಯಿತು. ಈ ಎಲ್ಲ ದೃಷ್ಟಿಯಿಂದ ಈತನ ಬದುಕಿನ ಏರಿಳಿತಗಳು ಅಪಾರ ಸಂಕೀರ್ಣ. ಜೊತೆಗೆ ಅತ್ಯಂತ ಪ್ರಾಚೀನವಾದ ವೇದಾಖ್ಯಾಯಿಕೆ ಇದರ ಮೂಲ. ಇಂದ್ರ ವೃತ್ರ ಇವರ ಸೆಣಸಾಟ ಅತ್ಯಂತ ಪ್ರಾಚೀನವಾದ ವೇದದ ಒಂದು ರೂಪಕ ಕಥಾನಕ. ಅದು ಕೇವಲ ವೇದವಾಂಗ್ಮಯದಷ್ಟೇ ಅಲ್ಲ, ಜಗತ್ತಿನ ಅನೇಕ ಮತೀಯ ವಾಂಗ್ಮಯದಲ್ಲಿ ಅವಿನಾಶಿಯಾಗಿ ಉಳಿದಿರತಕ್ಕಂಥ ಒಂದು ಮೆಟಫಾರ್ ರೂಪಕ ಅಂತ ಕರೀಬೋದು. ಕತ್ತಲು ಬೆಳಕುಗಳ ಸೆಣಸಾಟ, ತಿಳಿವು ಮತ್ತು ಅಜ್ಞಾನಗಳ ಸೆಣಸಾಟ, ಅಧಿಕಾರ ಮತ್ತು ಸ್ವಾತಂತ್ರ್ಯದ ಸೆಣಸಾಟ, ಈ ರೀತಿಯಾಗಿ ಎಷ್ಟೋ ಹಂತಗಳಲ್ಲಿ ಅದರ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ವೇದಗಳಲ್ಲಿಯೇ ಮತ್ತೆ ಮತ್ತೆ ಅಹಿ, ಕಲಿ, ಮಾರ ಮೊದಲಾದ ಶಬ್ದಗಳಿಂದ ವೃತ್ರಾಸುರನ ಉಲ್ಲೇಖ ಬರುತ್ತದೆ. ವೃತ್ರ ಜಲಬಂಧ ಮಾಡಿದ್ದ, ನೀರು ಹರಿಯದಂತೆ ನಿಲ್ಲಿಸಿದ್ದ, ಬೆಟ್ಟಗಳನ್ನು ತಡೆಯೊಡ್ಡಿದ್ದ. ಇಂದ್ರ ತನ್ನ ದಿವ್ಯ ವಜ್ರಾಯುಧದಿಂದ ಆ ಬೆಟ್ಟಗಳನ್ನು ಪುಡಿ ಮಾಡಿ ಜಲಬಂಧಗಳನ್ನು ಬಿಡಿಸಿ ನೀರು ಹರಿಯುವಂತೆ ಮಾಡಿದ. ಬೆಳಕನ್ನು ತಡೆದಿಟ್ಟಿದ್ದ, ಆ ಬೆಳಕು ಬರುವಂತೆ ಮಾಡಿದ. ಹೀಗೆಲ್ಲ ಕಾಣಿಸುತ್ತದೆ. ಅವನು ಸರ್ಪರೂಪಿಯಾಗಿ ತೊಂದರೆ ಕೊಟ್ಟ ಮೊದಲಾಗಿ ಬೇಕಾದಂತೆ ನಾವು ನೋಡ್ತೀವಿ. ಮತ್ತು ಇಂದ್ರನನ್ನು ಕುರಿತಂಥ ಅತಿ ಹೆಚ್ಚು ಪ್ರಶಂಸನೀಯವಾದಂಥ ಯಾವ ಸೂಕ್ತಗಳಿವೆ ಅವೆಲ್ಲ ಕೂಡ ಹೆಚ್ಚು ಕಡಿಮೆ ವೃತ್ರಾಸುರ ಸಂಹಾರವನ್ನು ಕೇಂದ್ರದಲ್ಲಿ ಇಟ್ಟುಕೊಳ್ಳುತ್ತವೆ. ಇಡೀ ವೇದವಾಂಗ್ಮಯದಲ್ಲಿ ಅತ್ಯಂತ ಸ್ತುತನಾದ ದೇವತೆ ಇಂದ್ರ. ಅದರೊಳಗೆ ಅತ್ಯಂತ ಪ್ರಮುಖವಾಗಿ ಉಲ್ಲೇಖಗೊಳ್ಳುವಂಥ ಪ್ರಕರಣ ವೃತ್ರಾಸುರ ಪ್ರಕರಣ. ಈ ಮಟ್ಟದಲ್ಲಿ ಈ ಕಥಾನಕಕ್ಕೆ ವೈದಿಕೋಪವಸತಿ ಇದೆ ಅಂತ ಗೊತ್ತಾಗುತ್ತದೆ. ಅದನ್ನೇ ನಾವು ವಿಷ್ಣು ಪುರಾಣದಲ್ಲಿ, ಮತ್ಸ್ಯ ಪುರಾಣದಲ್ಲಿ, ವಾಯುಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ, ಹರಿವಂಶದಲ್ಲಿ, ಇನ್ನೆಲ್ಲ ಪುರಾಣಗಳಲ್ಲಿಯೂ ನೋಡ್ತೀವಿ. ಸಾಮಾನ್ಯ ಎಲ್ಲ ಪುರಾಣಗಳಲ್ಲಿಯೂ ಕೆಲವೊಂದು ಕಥೆಗಳು ಪುನರುಕ್ತವಾಗುತ್ತವೆ. ಅದರೊಳಗೆ ಒಂದು ವೃತ್ರಾಸುರ ವಧೆ ಕಥೆ ಇದ್ದೇ ಇರುತ್ತದೆ, ಸಮುದ್ರ ಮಥನಾದಿಗಳ ಕಥೆ ಇದ್ದೇ ಇರುತ್ತದೆ, ಆಮೇಲೆ ದಕ್ಷಾಧ್ವರ ನಾಶನದ ಕಥೆ ಇದ್ದೇ ಇರುತ್ತೆ. ಈ ಥರದೊಂದು 3-4 ಕಥೆಗಳು ಬೇರೆ ಬೇರೆ ರೀತಿಯಲ್ಲಿ ಎಷ್ಟೇ ಆದರೂ ಬರ್ತೆ. ಇದು ಮಹಾಭಾರತದಲ್ಲಿ ಕೂಡ ಉಲ್ಲೇಖಗೊಂಡಿದೆ. ಆಮೇಲೆ ಪ್ರಾಚೀನ ಕಾವ್ಯಗಳಲ್ಲಿ ಮತ್ತೆ ಮತ್ತೆ ಉಪಮಾದ್ಯ ಅಲಂಕಾರಗಳನ್ನು ಸೃಷ್ಟಿ ಮಾಡುವಾಗ ಕವಿಗಳು, ಕಾಳಿದಾಸ, ಭಾಸಾದಿಗಳು ವೃತ್ರಾರಿಯಾದ ಇಂದ್ರನ ಮಹಾತ್ಮ್ಯವನ್ನು ಹೇಳುವಂಥದ್ದು ಹಾಗೆ ಹೊರಟದ್ದಾಗಿದೆ. ಅಂದರೆ ಇದಕ್ಕೆ ಎಷ್ಟು ಅರ್ಹಿದೆ ಅಂತ ಗೊತ್ತಾಗುತ್ತೆ. ಗ್ರೀಕರ ಕಾವ್ಯಗಳಲ್ಲಿ ಕೂಡ ನಾವು ನೋಡ್ತೀವಿ, ಇಂದ್ರ ಯಾವ ರೀತಿಯಾಗಿ ಅಸುರರನ್ನು ಗೆದ್ದ, ತನ್ನ ದಿವ್ಯವಾದ ಥಂಡರ್ ಬೋಲ್ಟ್ ಅಂತ ಯಾವುದನ್ನು ಕರಿತೀವಿ ಇಂಗ್ಲೀಷ್ನಲ್ಲಿ, ವಜ್ರಾಯುಧ, ಅದನ್ನು ಬಳಸಿ ಹೇಗೆ ಟೈಟನ್ರನ್ನೆಲ್ಲ ಮೆಟ್ಟಿದ ಅನ್ನುವಂಥ ಕಥೆಯನ್ನು ನೋಡ್ತೀವಿ. ಅದೇ ಕಥೆಗಳ ಒಂದು ಮುಂದುವರಿಕೆಯನ್ನೇ ನಾವು ಬೇರೆ ಬೇರೆ ಮತಗ್ರಂಥಗಳಲ್ಲಿ, ಉದಾಹರಣೆಗೆ ಈಜಿಪ್ಷಿಯನ್ರ ಮೈಥಾಲಜಿ ಮತಶಾಸ್ತ್ರದಲ್ಲಿ, ಅದೇ ರೀತಿಯಲ್ಲಿ ಅಸ್ಸೀರಿಯಾ ಬ್ಯಾಬಿಲೋನಿಯಾದವರಲ್ಲಿ, ಹಾಗೆ ರೋಮನರಲ್ಲಿ ನೋಡ್ತೀವಿ. ಆಮೇಲೆ ನಾವು ಕೆಲ್ಟ್ ಅಂತ ಹೇಳ್ತೀವಲ್ಲ ಆ ವರ್ಗದಲ್ಲಿ ನೋಡ್ತೀವಿ. ಆ ಬಳಿಕ ಕ್ರೀಟನ್ನರ ಮಿನೋವನ್ ಸಂಸ್ಕೃತಿ ಅಲ್ಲಿ ಕೂಡ ಕಾಣ್ತೀವಿ. ಇಂಕಾ ಮಾಯಾ ಅಲ್ಲಿ ಕೂಡ ನಾವು ನೋಡ್ತೀವಿ. ಈ ತರಹ ಅಂದರೆ ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸೋಂಸಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ ಅಂತ ಮನು ಹೇಳುವಂತೆ ಎಲ್ಲರೂ ಇಲ್ಲಿಂದ ತೆಗೆದುಕೊಂಡಿದ್ದಾರೆ ಅಂತನ್ನುವುದನ್ನು ಈಗ ವಿದ್ವಾಂಸರು ತೋರ್ಪಡಿಸ್ತಾ ಇದ್ದಾರೆ. ಈ ಪುರಾಣ ಮಿಥಕಗಳು, ಕಥೆಗಳ ಒಂದು ವ್ಯಾಪ್ತಿ ಪ್ರಸಾರ ಹೇಗೆ ಆಯಿತು ಅನ್ನೋದೇ ಒಂದು ಆಸಕ್ತಿಕರವಾದ ಅಧ್ಯಯನ. ರೋಚಕವಾದ ಈ ಅಧ್ಯಯನದಲ್ಲಿ ಈಚೆಗೆ ನಮಗೆ ಸಿಂಧು ಸರಸ್ವತಿ ಸಂಸ್ಕೃತಿಯ ಪ್ರಾಚೀನತೆ ಗೊತ್ತಾಗಿ ಈ ವೇದವಾಂಗ್ಮಯವೇ ಜಗತ್ತಿನ ಅನೇಕ ಮೂಲಭೂತ ಕಥಾಶಿಲ್ಪಗಳಿಗೆ, ಕಥಾ ಪ್ರತೀಕಗಳಿಗೆ, ಕಥಾರೂಪಕಗಳಿಗೆ ಮೂಲ ಅಂತ ಗೊತ್ತಾಗಿದೆ. ಇಷ್ಟು ಪ್ರಾಚೀನತೆ, ಆರ್ಷೇಯ ರೂಪ ಈ ಒಂದು ಕಥೆಗಿದೆ. ಅಷ್ಟು ಪ್ರಸಿದ್ಧವಾದದ್ದನ್ನು ಇನ್ನೇನು ಹೊಸ ಬೆಳಕನ್ನು ತೋರಿಸೋಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ ಬಂದರೆ ಅದನ್ನು ತೋರಿಸ್ತೀನಿ ಅಂತ ಮಾಡ್ತಾರೆ. ಮತ್ತು ಆ ಕಥೆಯ ಕಂಕಾಲಕ್ಕೆ ಇವರು ತುಂಬಿರುವ ರಕ್ತ ಮಾಂಸಗಳ, ಹೊದಿಸಿರುವ ಚರ್ಮದ ಕಾಂತಿ, ಶಕ್ತಿ, ಶೋಭೆ, ವರ್ಚಸ್ಸು, ಊರ್ಜಸ್ಸುಗಳು, ಆಮೇಲೆ ಅಲ್ಲಿ ತುಂಬಿಸಿರುವ ಪ್ರಾಣದ ಮಿಡಿತ ಅಸಾಧಾರಣವಾದಂಥದ್ದು. ಪ್ರತಿಯೊಂದು ಸಂಚಿಕೆಗೂ ಒಂದೊಂದು ಹೆಸರನ್ನು ಕೂಡ ಕೊಡ್ತಾರೆ. ಅಕಾಲದಲ್ಲಿ ಅನರ್ಥ ಅಂತ ಆರಂಭ ಮಾಡಿ ಎಲ್ಲವನ್ನ ನಿರೂಪಣೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ದೇವಡೂರು ಸುಮ್ಮನೆ
ವೇದ ಅಂತಂದರೆ ಕೆಲವರು ಪುರಾಣಗಳಿಗೆ ದೂರ ಅಂತಂದು ಬಿಡ್ತಾರೆ, ಪುರಾಣಗಳು ಮೈಲಿಗೆ ಅಂತಾರೆ. ಆರ್ಯ ಸಮಾಜವೇ ಅದಕ್ಕೆ ದೊಡ್ಡ ನಿದರ್ಶನವಾಗಿದೆಯಲ್ಲ. ಮತ್ತೆ ಇನ್ನು ಕೆಲವರು ಪುರಾಣ ಅಂತ ಹಿಡಿದವರು ವೇದವನ್ನು ಮೂಲೆ ಗುಂಪಾಗಿ ಮಾಡಿಬಿಡ್ತಾರೆ. ಮತ್ತೆ ಈ ಎರಡನ್ನೂ ಹಿಡ್ಕೊಂಡವರು ಆಗಮಗಳನ್ನು ತಿರಸ್ಕರಿಸಿಬಿಡ್ತಾರೆ. ಮತ್ತೆ ಈ ಮೂರನ್ನು ಗಮನಿಸಿಕೊಂಡವರು ವೇದಾಂತ ತತ್ವ ಎಲ್ಲಿ ಪರಿನಿಷ್ಠಿತವಾಗಿದೆ ಎನ್ನುವಂಥದ್ದನ್ನು ಮರೆತೇ ಬಿಡ್ತಾರೆ. ಈ ನಾಲ್ಕನ್ನು ಇಟ್ಟುಕೊಂಡು, ಅಂದರೆ ವೇದ ಸಂಹಿತೆ ಬ್ರಾಹ್ಮಣಾರಣ್ಯಕಗಳಲ್ಲಿ ಬರುವಂಥ ಒಂದು ಕರ್ಮಕಾಂಡೀಯವಾದ ದೈವತಕಾಂಡೀಯವಾದ ವಿವರಗಳು ಯಾವುದಿವೆ, ಅಧಿದೈವ ಮತ್ತು ಅಧಿಯಜ್ಞೀಯವಾದ ಅರ್ಥಗಳು, ಅದೇ ರೀತಿಯಾಗಿ ಆಗಮದಲ್ಲೂ ಬರ್ತಕ್ಕಂಥ ಅಧಿದೈವ ಮತ್ತು ಅಧಿಯಜ್ಞೀಯವಾದ ಅರ್ಥಗಳು, ಹಾಗೆ ಪುರಾಣಗಳಲ್ಲಿ ಬರ್ತಕ್ಕಂಥ ಅಧಿದೈವ ಮತ್ತು ಅಧಿಯಜ್ಞೀಯವಾದಂಥ ಅರ್ಥಗಳು, ಇವೆಲ್ಲವನ್ನು ಅಧ್ಯಾತ್ಮದ ಈ ವೇದಾಂತದಲ್ಲಿ ಸಮನ್ವಯ ಮಾಡಿಕೊಂಡು ಒಂದು ಮಹಾರಸಪಾಕ ಮಾಡಿದ್ದಾರೆ. ಇದು ತುಂಬ ಕಷ್ಟ. ಮತ್ತು ಈಚೆಗೆ ನಮಗೆ ತಿಳಿತಾ ಇದೆ, ವೇದಗಳು ಪುರಾಣಗಳಿಗೆ ಭಿನ್ನವಲ್ಲ, ವಿರುದ್ಧವಲ್ಲ, ಆಗಮಗಳು ಮತ್ತು ವೇದ ಪರಂಪರೆ ಎರಡೂ ಬೇರೆಯಲ್ಲ, ಇವೆಲ್ಲ ಒಂದೇ ಅಂತ. ಅದನ್ನು ದೇವರವರು ಅಂತರ್ದೃಷ್ಟಿಯಿಂದ ಕಂಡುಕೊಂಡಿದ್ದರು. ಮಾತ್ರವಲ್ಲ, ಈ ಆರ್ಯ ಅನಾರ್ಯ ದ್ರಾವಿಡ ಔತ್ತರಾಹ ಅನ್ನುವ ವಿಭಾಗಗಳೇ ತಪ್ಪು ಅನ್ನುವುದನ್ನು ಗಮನ ಇಟ್ಟುಕೊಂಡು ಕರ್ನಾಟಕ ಸಂಸ್ಕೃತಿ ಎನ್ನುವ ಪುಸ್ತಕದಲ್ಲಿಯೇ ತುಂಬ ಚೆನ್ನಾಗಿ ಆ ರೀತಿಯಾದ ಕೆಲಸಗಳನ್ನು ಮಾಡಿದ್ದಾರೆ. ಆದ್ದರಿಂದ ನನಗೇನಿಸುತ್ತೆ ಅಂದರೆ, ಅವರಲ್ಲಿರುವ ಸಿಂಥಸಿಸ್ ಸಮನ್ವಯ ದೃಷ್ಟಿ, ಮತ್ತು ಅದು ಕೇವಲ ಪಕ್ಷಪಾತದಿಂದ ಬಂದದ್ದಲ್ಲ, ಅಂತರ್ದೃಷ್ಟಿಯಿಂದ ಅನೇಕ ಶಾಸ್ತ್ರಾಂತರಗಳ ಪರಿಶೀಲನೆಯಿಂದ ಬಂದಿತ್ತು. ಅದಕ್ಕೆ ಗಟ್ಟಿತನ ಬಂತು. ಅಂತರ್ದೃಷ್ಟಿಯ ಕಾರಣದಿಂದ ಅದಕ್ಕೆ ಒಂದು ಸ್ವೋಪಜ್ಞತೆ ಬಂತು. ಬಾಹ್ಯ ಅಧ್ಯಯನ ಸಾಕ್ಷ್ಯಾಧಾರಗಳ ಮೂಲಕವಾಗಿ ಅದಕ್ಕೆ ಒಂದು ವಾಸ್ತವಿಕವಾದ ದಾರ್ಢ್ಯ ಬಂತು. ಇದೆರಡೂ ಇರುವಂತೆ ಒಂದು ಸುವರ್ಣ ಸೌಧವನ್ನೇ ಅವರು ನಿರ್ಮಾಣ ಮಾಡಿದ್ದಾರೆ. ಮೊದಲಿಗೆ ಬೃಹಸ್ಪತಿ ದೇವಲೋಕದಿಂದ ಮಾಯವಾಗಿಬಿಡ್ತಾನೆ. ಬೃಹಸ್ಪತಿ ಇಲ್ಲ ಅಂದರೆ ಗುರುವಿಲ್ಲದ ಮೇಲೆ ಗತಿ ಇಲ್ಲ ಅಂತ ಆಗುತ್ತದೆ. ಆಗ ಮತ್ತೊಬ್ಬ ಗುರುವನ್ನು ಇಟ್ಕೊಳ್ಬೇಕು. ಅದಕ್ಕಾಗಿ ತ್ವಷ್ಟೃ ಪ್ರಜಾಪತಿಯ ಮಗ ವಿಶ್ವರೂಪನನ್ನು ಆಯ್ಕೆ ಮಾಡಿಕೊಳ್ಳುವುದಾಗುತ್ತದೆ. ಅವನು ಅಸುರ ಪಕ್ಷಪಾತಿ, ಕಾರಣ ಅವನ ತಾಯಿ ತ್ವಷ್ಟೃ ಪ್ರಜಾಪತಿಯ ಪತ್ನಿ ಅಸುರ ಕುಲೋತ್ಪನ್ನಳು. ಹೀಗಾಗಿ ಅವನು ದ್ವಾಮಶ್ಯಾಯಣ, ತಾಯಿಯ ಕಡೆಗೆ ತಂದೆ ಕಡೆಗೆ ಎರಡೂ ಕಡೆಗೂ ಸಾಧುವಾದ ಮಾಡುವಂಥವನು. ಒಂದು ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತಾರಲ್ಲ, ಹಾಗೆ ಡಮರ್ಕಮಣಿ ನ್ಯಾಯ, ದೆಹಲಿ ದೀಪ ನ್ಯಾಯದಂತೆ ವರ್ತಿಸ್ತಾನೆ ಅಂತ ಗೊತ್ತಾಗಿ ಅವನಿಂದ ಬಿಡಿಸಿಕೊಳ್ಳೋದಕ್ಕೆ ಇಂದ್ರ ಅವನನ್ನು ಕೊಂದು ಬಿಡ್ತಾನೆ. ಆಗ ಅವನ ಹತ್ಯಾಪಾತಕ ಬರುತ್ತದೆ. ಅದನ್ನು ಮೀರಿಸಿಕೊಂಡ ಮೇಲೆ ಪುತ್ರಶೋಕದಿಂದ ಉದ್ವಿಗ್ನನಾದ ತ್ವಷ್ಟೃ, ದುಃಖಿತಳಾದ ಅವನ ಪತ್ನಿ, ಅವರು ಸೇಡು ತೀರಿಸಿಕೊಳ್ಳೋದಕ್ಕೆ ಅನಿಂದ್ರ ಯಾಗವನ್ನು ಒಂದು ಮಾಡ್ತಾರೆ. ಇಂದ್ರ ನಾಶಕ್ಕಾಗಿ ಒಂದು ಯಾಗ. ಅಲ್ಲಿ ಹುಟ್ಟಿ ಬಂದವನು ವೃತ್ರಾಸುರ. ಆ ವೃತ್ರ ಇಂದ್ರನನ್ನು ನಾಶನ ಮಾಡೋಕ್ಕೆ ಬರ್ತಾನೆ. ಕಡೆಗೆ ಇಂದ್ರ ತಾನೇ ವೃತ್ರನನ್ನು ಸಂಹಾರ ಮಾಡ್ತಾನೆ. ವೃತ್ರ ಇಂದ್ರನಿಗೆ ಅಶರೀರಿಯಾಗಿ ಮತ್ತಷ್ಟು ತೊಂದರೆ ಕೊಡ್ತಾನೆ. ಆಗ ಇಂದ್ರ ಪಲಾಯನ ಮಾಡಿದಾಗ ಇಂದ್ರಸ್ಥಾನೀಯನಾಗಿ ಇದುವರೆಗೆ ಪಾತಾಳ ಲೋಕದ ಒಬ್ಬ ಇದ್ದ ವೃತ್ರ, ಈಗ ಮಧ್ಯಮ ಲೋಕದ ಒಬ್ಬ ಬರಬೇಕು ಅಂತ ನಹುಷನನ್ನು ಮಾಡ್ತಾರೆ. ನಹುಷ ಹೇಳಿ ಕೇಳಿ ಆಯುಸ್ಸು ಅನ್ನುವಂಥ ಪ್ರಸಿದ್ಧ ರಾಜ ಅವನಿದ್ದ, ಚಂದ್ರವಂಶದವನು. ಅವನು ಪುರೂರವನ ಮಗ. ಆತನ ಪುತ್ರ ಚಂದ್ರ, ಬುಧ, ಪುರೂರವ, ಆಯುಸ್ಸು, ನಹುಷ, ಯಯಾತಿ, ಹೀಗೆ ವಂಶಕ್ರಮ ಮುಂದುವರಿಯುತ್ತದೆ. ಇತ್ತ ಕಡೆ ಸೂರ್ಯ, ವೈವಸ್ವತ ಮನುವಿನ ಸಂತತಿಯಿಂದ ಮಗ ಅಥವಾ ಮಗಳು ಇಳ, ಅಲ್ಲಿಂದ ಬುಧನ ಪತ್ನಿಯಾಗಿ ಅವನು ತನ್ಮೂಲಕವಾಗಿ ನಾವು ಪುರೂರವನ್ನು ನೋಡ್ತೀವಿ. ಹೀಗೆ ಸೂರ್ಯ ಚಂದ್ರ ವಂಶ ಸಮಾಯೋಗದಲ್ಲಿ ಬಂದಂಥ ಒಬ್ಬ ರಾಜನನ್ನು, ಮಧ್ಯಮ ಲೋಕಾಧಿಪತಿಯನ್ನು ಉತ್ತಮ ಲೋಕಾಧಿಪತಿಯನ್ನಾಗಿ ಮಾಡುವುದು. ಅವನು ಆ ಇಂದ್ರ ಪತ್ನಿ ಇಂದ್ರಾಣಿಯನ್ನು ಬಯಸುವುದು, ಸಪ್ತರ್ಷಿ ಶಿಬಿಕಾರೋಹಣ ಮಾಡಬೇಕು ಅನ್ನೋದು. ಆ ಸಪ್ತರ್ಷಿ ಶಿಬಿಕಾರೋಹಣದಲ್ಲಿ ಅವನು ಬಿದ್ದು ಪತಿತನಾಗುವುದು. ಇವೆಲ್ಲ ಪುರಾಣಗಳಲ್ಲಿರೋದು. ಇದು ನಾನು ಹೇಳಿದ್ದಷ್ಟು ಸಾಮಾನ್ಯ ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಎಲ್ಲ ಕಡೆ ಕಂಡುಬರುವಂಥದ್ದು. ಬಹುತ್ರ ಇದನ್ನೇ ಅವಲಂಬಿಸಿಕೊಂಡು ಅಲ್ಲಲ್ಲಿ ಬೇರೆದು ಮಾಡ್ತಾರೆ. ಇಲ್ಲಿ ಮುಖ್ಯವಾದ ಇವರ ಮಾರ್ಪಾಡಿರುವುದು ಕಡೆಯಲ್ಲಿ ನಹುಷ ಹೇಗೆ ಮಹಾಕ್ಷತ್ರಿಯನಾದ, ಅವನು ಅಧಮ ಕ್ಷತ್ರಿಯನಲ್ಲದೆ ಮಹಾಕ್ಷತ್ರಿಯ ಹೇಗಾದ ಅನ್ನೋದನ್ನು ತೋರ್ಪಡಿಸುವಂಥದ್ದು. ಮೊದಲಿಗೆ ಬೃಹಸ್ಪತಿ ಮಾಯವಾದ. ಯಾಕೆ? ಅದು ಯಾವ ಪುರಾಣಗಳಲ್ಲಿಯೋ ಯಾವ ಇತಿಹಾಸಾದಿಗಳಲ್ಲಿಯೂ ಇಲ್ಲದೇ ಇರುವಂಥದ್ದು. ಅದಕ್ಕೆ ಇವರು ಒಂದು ಹೊಸ ಕಾರಣವನ್ನು ಕಲ್ಪಿಸ್ತಾರೆ. ಆ ಕಾರಣದಿಂದಲೇ ಮೊದಲನೆಯ ಈ ಒಂದು ಸಂಚಿಕೆ ಆರಂಭ. ಅಕಾಲದ ಅನರ್ಥ. ಇದನ್ನು ಗಚ್ಚದ್ವ್ಯಾಖ್ಯಾನ ರೂಪವಾಗಿ ನಾನು ಹೇಳ್ಕೊಂಡು ಹೋಗ್ತೀನಿ. ಪ್ರತಿಯೊಂದು ಸಂಚಿಕೆಯ ಸ್ವಾರಸ್ಯಗಳು ಏನು ಏನು ಅಂತ ಅನ್ನೋದನ್ನು ಹೇಳ್ಕೊಂಡು ಹೋಗ್ತೀನಿ. ಅಲ್ಲಿಯೇ ಅವರ ವರ್ಣನ ಕೌಶಲ, ಪಾತ್ರಚಿತ್ರಣ ಇವನ್ನೆಲ್ಲ ಬೆರೆಸಿಕೊಂಡು ನಾನು ಹೋಗ್ತಾ ಇದ್ದೀನಿ. ಒಂದು ಪ್ಯಾರಾಗ್ರಾಫ್, ಒಂದು ಖಂಡಿಕೆ ಪೂರ್ತಿ
ಅವರು ಯಾವ ರೀತಿಯಾಗಿ ಇಂದ್ರನ ಆಸ್ಥಾನದ ಚಿತ್ರಣ ಮಾಡ್ತಾರೆ ಅನ್ನೋದನ್ನು ನೋಡಿದ್ರೆ ಅವರ ವರ್ಣನೆಯ ಕೌಶಲ ಏನು ಅಂತ ಗೊತ್ತಾಗುತ್ತದೆ. ದೇವಾಧೀಶ್ವರನಾದ ಇಂದ್ರನು ಶಚಿ ಸಮೇತನಾಗಿ ದೇವಸಭೆಯ ಸಿಂಹಾಸನದಲ್ಲಿ ಕುಳಿತು ವಿರಾಜಿಸುತ್ತಿದ್ದಾನೆ. ಅವರು ವರ್ತಮಾನ ಕಾಲದಲ್ಲಿಯೇ ಬಳಸ್ತಾರೆ ಇವನ್ನೆಲ್ಲ, ಇದ್ದ ಅಂತ ಹೇಳೋದಿಲ್ಲ. ಅಂದರೆ ನಮ್ಮ ಕಣ್ಣೆದುರಿಗೆ ಕಟ್ಟುತ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ದೇವತೆಗಳು ಋಷಿಗಳು ತಮ್ಮ ತಮ್ಮ ಪುಣ್ಯ ಕರ್ಮಗಳಿಂದ ಸ್ವರ್ಗಲೋಕವನ್ನು ಸಾಧಿಸಿದವರು ಎಲ್ಲರೂ ಸ್ವಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಒಂದೆಡೆ ಅಪ್ಸರೆಯರು ಗಂಧರ್ವರು ನರ್ತನ ಸಂಗೀತಗಳಿಂದ ಆ ಸಭೆಯನ್ನು ಆರಾಧಿಸುತ್ತಿದ್ದಾರೆ. ಇನ್ನೊಂದೆಡೆ ಚತುರ್ವೇದಗಳು ಮೂರ್ತಿಮತ್ತಾಗಿ ನಿಂತು ವೇದಾಧ್ಯಯನ ಮಾಡುತ್ತಾ ಆ ದೇವಸಭೆಯನ್ನು ಆಶೀರ್ವಾದ ಮಾಡುತ್ತಿವೆ. ಮರುತ್ತರು ವಸುಗಳು ರುದ್ರರು ಮೊದಲಾಗಿ ಗಣಗಣಗಳಾಗಿ ನಿಂತು ಇಂದ್ರನನ್ನು ಒಲಗಿಸುತ್ತಿದ್ದಾರೆ. ದಿವ್ಯಾಯುಧಗಳೆಲ್ಲವೂ ದೇವೇಂದ್ರನ ಸಿಂಹಾಸನದ ಹಿಂದೆ ನಿಂತು ತೇಜೋ ವಿರಾಜಮಾನವಾಗಿ ಆತನಿಗೆ ರಕ್ಷೆಯನ್ನು ನೀಡುತ್ತಿವೆ. ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳು, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿಗಳು, ಸರ್ವಸಿದ್ಧಿಗಳು ಎಡದಲ್ಲಿ ನಿಂತು ಪರಾಕು ಹೇಳುತ್ತಿವೆ. ಇಂದ್ರಂತೆಯೇ ಲೋಕಪಾಲಕರು ತಮ್ಮ ತಮ್ಮ ಪತ್ನಿಯರೊಡಗೂಡಿ ದೇವರಾಜನ ಸಿಂಹಾಸನದ ಬಲಗಡೆ ಮಂಡಿಸಿದ್ದಾರೆ. ಎಲ್ಲರ ದೇಹದಿಂದಲೂ ಹೊರಡುತ್ತಿರುವ ಸಹಜ ಸುವಾಸನೆಯು ಅವರವರು ಧರಿಸಿರುವ ಪುಷ್ಪಮಾಲೆಗಳ ಗಂಧಗಳೊಡನೆ ಸೇರಿ ಸಭೆಯೆಲ್ಲ ವ್ಯಾಪಿಸಿದೆ. ಜೊತೆಗೆ ಸಭಾಸ್ಥಾನದಲ್ಲಿ ಎಲ್ಲೆಲ್ಲೂ ಕೆತ್ತಿರುವ ಜೀವರತ್ನಗಳ ಕಾಂತಿಯು ಸಭಾಸದರು ಧರಿಸಿರುವ ರತ್ನಾಭರಣಗಳ ಕಾಂತಿಯೊಡನೆ ಬೆರೆತು ಅವರವರ ತೇಜೋಮಂಡಲಗಳ ಪ್ರಭಾಸಂವಲಿತವಾಗಿ ಆಸ್ಥಾನವನ್ನೆಲ್ಲ ಬೆಳಗುತ್ತಲಿದೆ. ಅಂದರೆ ಇಂದ್ರ ವೈಭವ ಏನು ಅಂತ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇಂಥ ಇಂದ್ರ ದಸೆಗೆಟ್ಟು ಹೋದಾಗ ಅವನ ಪದವಿಗೆ ನೀನು ಬರಬೇಕಪ್ಪ ಅಂತ ಕೂಡಿಸಲ್ಪಟ್ಟಂಥವನೊಬ್ಬ ಮಹಾರಾಜ ಅಂದರೆ ಇವನು ಎಂಥವನಾಗಿರಬೇಕು ಅಂತ. ಮತ್ತೆ ನೋಡಿ, ಒಂದು ಕಡೆ ತಮ್ಮ ಪುಣ್ಯ ಕರ್ಮಗಳಿಂದ ಸ್ವರ್ಗವನ್ನು ಸಾಧಿಸಿದವರಿದ್ದಾರೆ, ಇನ್ನೊಂದು ಕಡೆ ಸ್ವರ್ಗದಲ್ಲಿ ವಿನೋದಗಳನ್ನು ಕಲ್ಪಿಸುವಂಥವರಿದ್ದಾರೆ, ಮತ್ತೊಂದು ಕಡೆ ಇವೆಲ್ಲಕ್ಕೂ ಮೂಲಭೂತವಾದ ಜ್ಞಾನರಾಶಿಯ ವೇದ ವಾಂಗ್ಮಯ ಉಂಟು. ಆಮೇಲೆ ದೇವಗಣಗಳು, ಮರುತ್ತರು, ಸಿದ್ಧರು, ಸಾಧ್ಯರು, ರುಭಗಳು, ಈ ಥರದವರು ಎಲ್ಲರೂ ಇದ್ದಾರೆ. ಆದಿತ್ಯ, ರುದ್ರ ಮತ್ತು ಅಷ್ಟವಸುಗಳು, ಈ ಥರದವರೆಲ್ಲರೂ ಇದ್ದಾರೆ. ದಿವ್ಯಾಯುಧಗಳಿವೆ, ಅವೆಲ್ಲ ಮೂರ್ತಿಮತ್ತಾಗಿವೆ. ಪುರುಷಾರ್ಥ ಚತುಷ್ಟಯ ಸಾಕಾರವಾಗಿದೆ. ಪುರುಷಾರ್ಥ ತ್ರಿವರ್ಗ, ಧರ್ಮಾರ್ಥ ಕಾಮಗಳು. ಮೋಕ್ಷಕ್ಕೆ ಆಕಾರವಿಲ್ಲ, ಅದು ನಿರಾಕಾರ ತಾನೆ. ಇದು ದೇವರವರ ಸೂಕ್ಷ್ಮ. ಮತ್ತು ಅವರ ದಿವ್ಯ ಪರಿಮಳ, ದಿವ್ಯ ಪ್ರಭೆ, ದಿವ್ಯ ಜೀವರತ್ನಗಳು, ಅಲೌಕಿಕವಾದ ಸ್ವರ್ಗೀಯ ಕುಸುಮಗಳು, ಅವುಗಳ ಪರಿಮಳ, ಅದರಿಂದ ಪರಿಶೀಲಿತವಾದ ಸಭೆ, ಹೀಗೆ ತಂದುಕೊಟ್ಟು ಒಂದು ಅಲೌಕಿಕ ವಾತಾವರಣವನ್ನೇ ಅವರು ನಿರ್ಮಾಣ ಮಾಡ್ತಾರೆ. ಎಲ್ಲರೂ ಬಂದಿದ್ದಾರೆ, ಆದರೆ ದೇವಗುರು ಬೃಹಸ್ಪತಿ ಬಂದಿಲ್ಲ. ಅದನ್ನು ನೋಡಿ ನನಗೆ ಸ್ವಲ್ಪ ಅಸಮಾಧಾನವಾಯಿತು. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಒಳ್ಳೆ ಸಿನಿಮಾ ನಡೆದಂಗೆ ಅನಿಸುತ್ತೆ. ಶಚೀದೇವಿ ಕಡೆಗೆ ಅವನು ನೋಡ್ತಾನೆ, ಇನ್ನೂ ಒಂದು ಗಳಿಗೆ ಆಯಿತು, ಬೃಹಸ್ಪತಿ ಬರಲಿಲ್ಲ. ಇಂದ್ರನ ಅಸಮಾಧಾನಕ್ಕೆ ಬಣ್ಣ ಬಂದು ಅದು ಕೋಪದ ಕಡೆಗೆ ಹೊರಳಿತು. ಅಸಮಾಧಾನ ಕೋಪ ಆಗಿ ಆಗುವ ಡಿಗ್ರೀಸನ್ನು ಅವರು ಹೇಳ್ತಾರೆ. ಆದರೆ ಗುರು ತುಂಬಿದ ಸಭೆಯಲ್ಲಿ ಅವನ ಮೇಲೆ ಕೋಪ ಮಾಡಿಕೊಳ್ಳದೆ. ಅಷ್ಟೊತ್ತಿಗೆ ಪ್ರಹರಿಯ ದೀರ್ಘೋಚ್ಚ ಧ್ವನಿ ಕೇಳಿಸಿತು ಅಂತ. ಈ ಪ್ರಹರಿಯ ದೀರ್ಘೋಚ್ಚ ಧ್ವನಿ ಸಂಸ್ಕೃತ ನಾಟಕಗಳನ್ನು ಓದ್ದವರಿಗೆ ಗೊತ್ತಾಗುತ್ತೆ. ಆ ಮಾಲವಕಾಗ್ನಿಮಿತ್ರ ಈ ಥರದ ನಾಟಕಗಳಲ್ಲಿ ಆ ಪ್ರಹರಿ ಮಹಾರಾಜರಿಗೆ ಮಧ್ಯಾಹ್ನದ ಸ್ನಾನ ವೇಳೆ ಆಯಿತು, ಮತ್ತೊಂದಾಯಿತು ಅಂತ ಉಚ್ಚೈಸ್ವರದಿಂದ ಹೇಳಿ ಒಂದು ದೊಡ್ಡ ಶ್ರದ್ಧರಾವೃತದಲ್ಲಿ ಬೊಂಬಾಸ್ಟಿಕ್ ಆಗಿ ಒಂದು ಮಧ್ಯಾಹ್ನದ ವರ್ಣನೆಯನ್ನು, ಸಾಯಂಕಾಲದ ವರ್ಣನೆಯನ್ನು ಮಾಡ್ತಾನೆ. ಆ ರಾಜ ಮಹಾರಾಜಗಳ ಅಭಿಜಾತ ಯುಗದ ಸಂಸ್ಕಾರ. ಇವರ ಅರಮನೆಯಲ್ಲಿ ಆಡಿಕೊಂಡು ಬೆಳೆದವರಲ್ವಾ. ಒಮ್ಮೆ ಯಾವಾಗಲೂ ಕೋರ್ಟ್ ಕೇಸ್ನಲ್ಲಿ ಇವರು ಸಾಕ್ಷಿ ಹೇಳಬೇಕಾಗಿ ಬಂದರೆ ನಿಮ್ಮ ಉದ್ಯೋಗ ಏನು ಅಂದರೆ ಮಹಾರಾಜರಿಗೆ ಆಶೀರ್ವಾದ ಮಾಡೋದು ನಮ್ಮ ಉದ್ಯೋಗ ಅಂದಿದ್ರಂತೆ. ಆ ಕೆಚ್ಚು, ಇವರೇ ಮಹಾಬ್ರಾಹ್ಮಣ, ಇವರೇ ಮಹಾಕ್ಷತ್ರಿಯ, ಇವರದೇ ಮಹಾದರ್ಶನ. ಆಗ ಸ್ವರ್ಗಲೋಕಾಧಿಪತಿಗೆ ಪರಾಕ್, ಶಚೀಪತಿಗೆ ಪರಾಕ್, ಮಹೇಂದ್ರನಿಗೆ ಪರಾಕ್, ಪುರಂದರನಿಗೆ ಪರಾಕ್, ಪುರುಹೂತನಿಗೆ ಪರಾಕ್, ತ್ರಿಲೋಕಾಧಿಪತಿಗೆ ಪರಾಕ್ ಅಂತ ಪರಾಕ್ ಹೇಳ್ತಾ ತಪೋಲೋಕದಿಂದ ಒಂದು ಮಹರ್ಷಿಗಳು ದರ್ಶನಾರ್ಥವಾಗಿ ಆಗಮಿಸಿದೆ ಅಂತ. ಮಹರ್ಷಿಗಳು ತಪೋಲೋಕದಿಂದ ಯಾವುದೋ ಸಂದೇಹ ಇಟ್ಟುಕೊಂಡು ಬಂದಿದ್ದಾರೆ ಅಂದರೆ ಅವ್ರನ್ನ ಸ್ವಾಗತಿಸೋದಕ್ಕೆ ಪುರೋಹಿತ ಬೇಕಲ್ವ. ಋಷಿಗಳನ್ನು ಸ್ವಾಗತಿಸೋಕ್ಕೆ ಮತ್ತೊಬ್ಬ ಋಷಿಸತ್ತಮ ಇಲ್ಲ. ಆದರೂ ತಾನು ಅಸಮಾಧಾನವನ್ನು ತೋರ್ಪಡಿಸಿಕೊಳ್ಳದೆ ಗಂಭೀರವಾಗಿ ಯಜ್ಞೇಶ್ವರನಾದ ಅಗ್ನಿಯ ಕಡೆಗೆ ನೋಡ್ತಾನಂತೆ. ಅದು ನೋಡುವುದಷ್ಟೇ, ಬಾಡಿ ಲ್ಯಾಂಗ್ವೇಜು, ಬೇರೆ ಯಾವುದೂ ಅಲ್ಲ. ತತ್ಕ್ಷಣವೇ ಅವನು ಹೋಗ್ತಾನೆ. ಯಮ ಮಧುಪರ್ಕವನ್ನು ಒಪ್ಪಿಸ್ತಾನೆ. ಮತ್ತೆ ಅವರು ಬರ್ತಾರೆ. ಬಂದಾಗ ಅವರು ತಮಗೊಂದು ಸಂದೇಹ ಬಂತು ಅಂತಾರೆ. ಇದು ಯಾವುದು ಪುರಾಣಾದಿಗಳಲ್ಲಿ ಇಲ್ಲದೆ ಇರುವಂಥದ್ದು. ನಮಗೆ ತಪೋಲೋಕದಲ್ಲಿ ಒಂದು ಸಂದೇಹ ಬಂತು, ಅದು ಸಪ್ತರ್ಷಿಗಳ ಅನುಗ್ರಹದಿಂದ ಪ್ರಶ್ನವಾಯಿತು ಅಂತಾರೆ. ಮತ್ತೆ ಮತ್ತೆ ದೇವಡವರಲ್ಲೇ ಅದದ ಕಾಣಿಸುತ್ತೆ, ಸಂದೇಹ ಬೇರೆ ಪ್ರಶ್ನೆ ಬೇರೆ ಅಂತ. ಸಂದೇಹ ಅಂತಂದರೆ ನಮ್ಮ ಸಂದೇಹದ ಸ್ವರೂಪ ಏನು ಅಂತ ಗೊತ್ತಿಲ್ಲದ ಒಂದು ಸ್ಥಿತಿ. ಪ್ರಶ್ನೆಯ ಮಿಡಿ, ಪ್ರಶ್ನೆ ಒಂದು ಪರಿಪೂರ್ಣವಾಗಿ ಬೆಳೆದ ರೀತಿ. ಪ್ರಶ್ನೆ ಅಂದರೆ ಕರೆಕ್ಟ್ ಫ್ರೇಸಿಂಗ್ ಆಫ್ ಅವರ್ ಡೌಟ್. ಡೌಟ್ ಅಂದರೆ ಅನ್ ಐಡಿಯಾ ಆಫ್ ಕನ್ಫ್ಯೂಷನ್. ಏನೋ ಗೊಂದಲ ಆಗ್ತಾ ಇದೆ, ನಮಗೆ ಅರ್ಥ ಆಗಲಿಲ್ಲ ಅಂತ ಅನಿಸುವುದು ಸಂದೇಹವಾದರೆ,
ನನಗೆ ಇದು ಇಲ್ಲಿ ಈ ಕಾರಣಕ್ಕಾಗಿ ಅರ್ಥ ಆಗಿಲ್ಲ, ಇದು ಗೊತ್ತಾಗ್ತಾ ಇಲ್ಲ, ಇಲ್ಲಿ ಏನೋ ತೊಡಕಿದೆ ನೋಡಿ ಅಂತ ಪಿನ್ ಪಾಯಿಂಟೆಡ್ ಆಗಿ ತೋರಿಸೋದು. ಈಗ ಮಕ್ಕಳು ಅಳುತ್ತವೆ, ಅತ್ತಾಗ ಅವಳಿಗೆ ಹೊಟ್ಟೆ ನೋವಾಗಿರಬೇಕು, ಹಸಿವಾಗಿರಬೇಕು ಅಂತ ಏನೋ ಒಂದು ಅಂದಾಜು ಮಾಡಿ ನಾವು ಆಹಾರ ಕೊಡ್ತೀವಿ, ಔಷಧಿ ಕೊಡ್ತೀವಿ, ಅದು ಸಂದೇಹ. ನಾವು ಬೆಳೆದವರು ನಮಗೆ ಹಸಿವಾಗ್ತಿದೆ, ಕೈ ನೋಯ್ತಾ ಇದೆ, ಕಾಲು ನೋಯ್ತಾ ಇದೆ ಅಂತ ಬಾಯಿ ಬಿಟ್ಟು ಹೇಳ್ತೀವಿ, ಅದು ಪ್ರಶ್ನೆ. ಹೀಗೆ ನಿರ್ದಿಷ್ಟತೆ ಬಂದಾಗ ಪ್ರಶ್ನೆ, ಅನಿರ್ದಿಷ್ಟತೆ ಇದ್ದಾಗ ಸಂದೇಹ. ಅದನ್ನು ಅವರು ಹೇಳ್ತಾರೆ, ಸಪ್ತರ್ಷಿಗಳ ಅನುಗ್ರಹದಿಂದ ಒಂದು ಪ್ರಶ್ನವಾಯಿತು. ಈ ಪ್ರಶ್ನವನ್ನು ಪುರಂದರನಾದ ಇಂದ್ರನು ಅನುಗ್ರಹಿಸಿ ಬಿಡಿಸಬೇಕು. ನಾವು ಆತನ ಅನುಗ್ರಹದಿಂದಲೇ ಉತ್ತರ ಹೇಳಬೇಕು, ಅಥವಾ ಅಗ್ನಿವಾಯುಗಳು ಒಂದು ವೇಳೆ ಹೇಳಿದರೂ ಹೇಳಬಹುದು, ಕೇಳಿ ನೋಡಿ ಅಂತ. ಇದೆಲ್ಲ ಔಪನಿಷದ ರಹಸ್ಯಗಳು. ನಾವು ಯಜ್ಞೇಶ್ವರನ ಅರ್ಚನೆ ಮಾಡಿದ್ವಿ, ಜಾತವೇದನಾದ ಆತನು ನೋಡಿ, ಇವೆಲ್ಲ ಎಷ್ಟು ಸಿನಾನಿಮ್ಸ್ ಬಳಸ್ತಾರೆ ಅಂತ. ಇವತ್ತು ನಮಗೆ ಬಡತನ ಬಂದುಬಿಟ್ಟಿದೆ, ಅಗ್ನಿ ಬಿಟ್ಟು ಇನ್ನೇನು ಕರೆಯೋಕ್ಕಾಗಲ್ಲ, ಇನ್ನೂ ತಪ್ಪಿದ್ರೆ ಬೆಂಕಿಯಿಂದ ಬಿಡ್ತೀವಿ. ಜಾತವೇದ ಬೇರೆ, ವೈಶ್ವಾನರ ಬೇರೆ, ಅಗ್ನಿ ಬೇರೆ, ಹೀಗೆ ಬೇರೆ ಬೇರೆ ರೀತಿಯ ಶಬ್ದಗಳು ನೋಡಿ. ಪುರಂದರ, ಪುರುಹೂತ, ಮಹೇಂದ್ರ, ಶಚೀಪತಿ, ಈ ಥರದ ಪರ್ಯಾಯ ಶಬ್ದಗಳು, ಅವಕ್ಕೆ ವಿಶೇಷವಾದ ಅರ್ಥ ಉಂಟು. ಪುರಂದರನಾದ ಇಂದ್ರ ಅಂತ ಹೇಳೋದಕ್ಕೆ ಒಂದು ವಿಶೇಷ ಉಂಟು. ಪುರಂದಾರಯತೀತಿ ಪುರಂದರ, ಪುರಗಳನ್ನು ಧ್ವಂಸ ಮಾಡಿದವನು. ಅಸುರರ ಪುರಗಳನ್ನು ಧ್ವಂಸ ಮಾಡ್ದ, ಅದಕ್ಕೆ ಆರ್ಯನ್ ಇನ್ವೇಷನ್, ದ್ರವಿಡಿಯನ್ ಎಕ್ಸ್ಪ್ಲಾಯಿಟೇಷನ್ ಹೂ ಅಂತೆಲ್ಲ ಅಂತಾರೆ. ಅದಲ್ಲ, ಪುರ ಅಂದರೆ ದೇಹ. ಈ ದೇಹಾಭಿಮಾನವನ್ನು ಒಡೆಯುವುದು, ದೇಹದ ಮಮತೆಯನ್ನು ಸೀಳುವಂಥದ್ದೇ ಪುರಧಾರಣ, ಪುರಂದರತ್ವ ಅಂತ ಹೇಳ್ಬಿಟ್ಟು. ಅಂದರೆ ಇಂದ್ರ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂಥದ್ದು. ವಿರೋಚನನ ಜೊತೆಗೆ ಹಿಂದೆ ಪ್ರಜಾಪತಿಯ ಬಳಿಗೆ ಹೋಗಿ 100ಕ್ಕೂ ಹೆಚ್ಚು ವರ್ಷ ಕಾಲ ಬ್ರಹ್ಮಚರ್ಯ ವ್ರತದಲ್ಲಿದ್ದು ಕಲಿತು ಅವಸ್ಥಾತ್ರಯ ವಿದ್ಯೆಯನ್ನು ಪಡೆದುಕೊಂಡ. ಆ ಅವಸ್ಥಾತ್ರಯ ವಿದ್ಯೆ ಏನು ಅಂತಂದರೆ, ನಾನು ದೇಹವಲ್ಲ, ಕೂಟಸ್ಥನಾದ ಸಾಕ್ಷಿ ಅಂತ ಭಾವನೆ ಮಾಡಿಕೊಳ್ಳುವಂಥದ್ದು. ಆ ತಿಳುವಳಿಕೆ ಇದ್ದವನನ್ನು ಪುರಂದರ ಅಂತಾರೆ. ಎಲ್ಲರನ್ನೂ ಪುರಂದರ ಅಂತ ಕರೆಯುವಂಥದ್ದಲ್ಲ. ಹುಟ್ಟಿನಿಂದಲೇ ವೇದ ಪಡ್ಕೊಂಡ ಅಗ್ನಿಯನ್ನು ಕೇಳಿದಾಗ ಅವನು ಹೇಳ್ತಾನೆ, ಇಂದ್ರನು ನಮಗೆ ಜ್ಯೇಷ್ಠನು, ಆ ಜ್ಯೇಷ್ಠತ್ವ ಅವನಿಗೆ ಬ್ರಹ್ಮ ಅನುಗ್ರಹ ಮಾಡಿದ್ದು ಅದೇ ಪ್ರಜಾಪತಿ. ಈ ಪ್ರಶ್ನವನ್ನು ಪುರಂದರನಾದ ಆತನಲ್ಲದೆ ಇನ್ಯಾರೂ ಪರಿಹರಿಸಲಾರರು ಅಂತ. ಹೀಗಾಗಿ ಆ ಪ್ರಶ್ನೆಗೆ ಬಂದಿದ್ದೀವಿ ಅಂತ. ಯಜ್ಞೇಶ್ವರನ ಮುಖವನ್ನು ಇಂದ್ರ ನೋಡ್ತಾನೆ, ಹೌದು ಅಂತ ಅವನು ಮಂದಹಾಸದಿಂದಲೇ ಗೊತ್ತಾಗುತ್ತದೆ. ಕೇಳಿ ಪ್ರಶ್ನೆ ಅಂತ. ಆಗ ನೋಡಿ ಮಹರ್ಷಿಗಳು ಕೇಳ್ತಾರೆ, ಪುರಂದರನಿಗೆ ಜಯವಾಗಲಿ, ದೇಹವು ನಾನಲ್ಲವೆಂದು ತಿಳಿದಿದ್ದರೂ ದೇಹಗತವಾಗಿರುವ ಮನೋಬುದ್ಧಿಗಳನ್ನು ಪ್ರತ್ಯೇಕಿಸುವುದು ಎಂತು, ಇದನ್ನು ದಯವಿಟ್ಟು ತಿಳಿಸಿಕೊಡಬೇಕು ಅಂತ. ದೇವರವರ ಕಾದಂಬರಿಗಳ ವೈಶಿಷ್ಟ್ಯವೇ ಉಪನಿಷತ್ ವಿದ್ಯೆಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಕ್ಕಂಥದ್ದು. ಹಿಂದೆಯೂ ಕೂಡ ನಾನು ಹೇಳಿದ್ದೀನಿ, ಎಷ್ಟು ಬಾರಿಯೂ ದಣಿವಿಲ್ಲದೆ ಹೇಳ್ತೀನಿ. ನಾನು ಯಾವ ಆಚಾರ್ಯರುಗಳ ಭಾಷ್ಯಗಳಲ್ಲಿ ಕೂಡ ಈ ರೀತಿಯಾದ ಉಪಾಸನಾ ವಿದ್ಯೆಗಳನ್ನು, ಬ್ರಹ್ಮವಿದ್ಯಾ ರಹಸ್ಯಗಳನ್ನು ಸುಲಿದ ಬಾಳೆಹಣ್ಣಿನಂತೆ ಬಿಡಿಸಿಕೊಡುವಂಥವ್ರನ್ನ ಮತ್ತೊಬ್ಬರು ನೋಡಲಿಲ್ಲ. ತುಂಬ ಸುಂದರವಾಗಿ ಇವರು ಆ ಕೆಲಸಗಳನ್ನು ಮಾಡ್ತಾರೆ. ಇಂದ್ರ ನಕ್ಬಿಡ್ತಾನೆ, ಇದು ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮನ್ನು ದೊಡ್ಡದು ಮಾಡೋದಕ್ಕೆ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟಂತಾನೆ. ಅಷ್ಟೊತ್ತಿಗೆ ಸಭೆಯಲ್ಲಿ ಕಾಲರವ, ಬೃಹಸ್ಪತಿ ಬರ್ತಾ ಇರೋದು ಗೊತ್ತಾಗುತ್ತದೆ. ಈಗ ಇಂದ್ರನಿಗೆ ಇರುಸು ಮುರುಸು. ಸಕಾಲದಲ್ಲಿ ದೇವಗುರುಗಳು ಆಸನದಲ್ಲಿ ಇರಲಿಲ್ಲವೆಂಬುದೊಂದು, ಋಷಿಗಣಗಳು ಬಂದಾಗ ಅವರಿಗೆ ಉಪಚಾರ ಮಾಡಲು ಇರಲಿಲ್ಲವೆಂದು, ತಾನು ಇನ್ನೆತ್ತಲೂ ತಿರುಗಿರುವಾಗ ಬಂದರೆಂಬುದೊಂದು. ಹೀಗೆಲ್ಲ ಆಗಿ ಅಸಮಾಧಾನಗಳು, ಕೋಪವಾಗಿ ಆಕ್ರೋಶವು ಬಂತಾಗ ಅವರು ವಿಜಯೀಭವ ಅಂತ ಆಶೀರ್ವಾದ ಮಾಡ್ತಾ ಇದ್ದಾಗ ಇವನು ತನ್ನ ಮುಖಮುದ್ರೆಯನ್ನು ಬದಲಾಯಿಸದೆ ನಿಂತುಬಿಟ್ಟ. ದೇವಗುರುಗಳಿಗೂ ಕೂಡ ತಾವೇನು ಅಕಾರ್ಯ ಮಾಡ್ತಾ ಇದ್ದೀವಿ ಅನ್ನತ್ತೆ ಸಂಕೋಚ ಆಗಿ ವಿಜಯೀ ಅಂತನ್ನೋದು ಭವ ಅಂತಂದೆ ಅಲ್ಲೇ ನಿಲ್ಲಿಸ್ಬಿಟ್ರು. ಎಂದಿನಂತೆ ಅವನು ಅನುಗ್ರಾಹ್ಯ ಭಾವನೆಯಿಂದ ಇರಬೇಕು. ಅದನ್ನು ಬಿಟ್ಟು ನನ್ನನ್ನು ಅನುಗ್ರಹಿಸಿ ಅಂತಿರೋದು ಬಿಟ್ಟು ಅನುಗ್ರಾಹಕ ಮುದ್ರೆಯನ್ನು ಅವಲಂಬಿಸಿದಂತೆ ಕಾಣಿಸ್ಬಿಡುತ್ತೆ. ಋಷಿಗಳಿಗೆ ಈಗ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಅನುಗ್ರಾಹಕ ಮುದ್ರೆ ಅಂದರೆ ಬ್ಲೆಸ್ಸಿಂಗ್, ಗ್ರೇಸಿಂಗ್ ಮೂಡಲ್ಲಿದ್ದವನು ಈಗ ಅವನು ಟು ಬಿ ಬ್ಲೆಸ್ಡ್ ಮೂಡ್, ಟು ಬಿ ಗ್ರೇಸ್ಡ್ ಮೂಡ್ಗೆ ಬರೋದು ಕಷ್ಟವಾಯಿತು. ಅನುಗ್ರಾಹ್ಯ ಮುದ್ರೆಯನ್ನು ಧರಿಸಿದರೆ ಮತ್ತೆ ಪೂರ್ವ ಮುದ್ರೆಯು ಬರುವುದೋ ಇಲ್ಲವೋ ಎಂದು ಸಂಶಯಿಸುವಂತೆ ಹಾಗೆ ಎದ್ದು ಬಿಡಲು ದೇವಗುರುವು ಅದು ತನಗೆ ಅವಮಾನವಾಯಿತು ಎಂದುಕೊಂಡನು. ನಾನು ಎಷ್ಟು ಬಾರಿ ತಡವಾಗಿ ಬರ್ತಾ ಇರಲಿಲ್ಲ, ಇವತ್ತೇ ನಾ ತಡವಾಗಿ ಬಂದಿದ್ದು, ಯಾತಕ್ಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅವಮಾನ ಅನಿಸೆ ಅವನು ಸಭೆಯನ್ನು ಪ್ರವೇಶ ಮಾಡಿದ್ದು ಮರೆತು ಅಲ್ಲಿ ಅಂತರ್ಧಾನ ಆಗ್ತಾನೆ. ಇದೇನು ಹೀಗೆ ಮಾಡಿದ್ನ ಅಂತ ಅವನು ಸಪ್ತ ಮರೆತರು. ಒಟ್ಟು 49 ಜನ ಮರೆತರು, 7 49. ಅವರಲ್ಲಿ ಅಗ್ರನ ಮುಖ ನೋಡ್ತಾನೆ ಇಂದ್ರ. ಅಗ್ರಗಣ್ಯನಾದವನು ಗುರುಗಳನ್ನು ಹುಡುಕೊಂಡು ಬರೋಕ್ಕೆ ಹೊರಟೋಗ್ತಾನೆ. ಈಗ ಉತ್ತರ ಹೇಳೋಕ್ಕೆ ಶುರು ಮಾಡ್ತಾನೆ. ಬೃಹಸ್ಪತಿ ಬಿಟ್ಟಿದ್ದೇ ಬಂತು ಅನರ್ಥ, ಎಲ್ಲವೂ ಆಯಿತು. ಇದು ಯಾಕೆ ಅಂತನ್ನೋದು ಮುಂದೆ ಅವರು ಹೇಳ್ತಾರೆ. ಯಾಕೆ ಈ ತರಹ ಆಯಿತು, ಇದೆಲ್ಲವೂ ಮಹಾವಿಷ್ಣುವಿನ ನಿಯತಿಯ ಲೀಲೆ ಅಂತನ್ನೋದು ಬಂದೇ ಬರುತ್ತದೆ. ಜೊತೆಗೆ ಇನ್ನೂ ಒಂದು ಸ್ವಾರಸ್ಯ ಅಲ್ಲಿ ಏನಂತಂದರೆ, ನೀನು ಈ ಪ್ರಶ್ನೆ ರಾಜಸಭೆಯಲ್ಲಿ ಕೇಳಬೇಕಾದದ್ದಲ್ಲ. ಈ ಪ್ರಶ್ನೆ ಬ್ರಹ್ಮ ಜಿಜ್ಞಾಸೆ ಇದು.
ನೀನು ಧರ್ಮಾಸನದಲ್ಲಿ ಕೂತು ಬ್ರಹ್ಮಾಸನದ ಪ್ರಶ್ನೆಯನ್ನು ವಿಶ್ಲೇಷಿಸಕ್ಕೆ ಹೋದದ್ದು ತಪ್ಪು ಅಂತ ಹೇಳ್ಬಿಟ್ಟಂತ. ಅದು ಇಂದ್ರ ಮಾಡಿದ ಅಕಾಲದ ಅನರ್ಥ ಅಂತ. ಅಂದರೆ ನಾವು ಯಾವ ಇಶ್ಯೂನ ಎಲ್ಲಿ ಡಿಸ್ಕಸ್ ಮಾಡಬೇಕು ಅಲ್ಲಿ ಡಿಸ್ಕಸ್ ಮಾಡದೇ ಇದ್ದರೆ ಆಗುವ ತಪ್ಪು. ಕೆಲವನ್ನೆಲ್ಲ ನಾವು ಪರಿಷತ್ತಿನಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಡಿಸ್ಕಸ್ ಮಾಡಬೇಕು, ಇನ್ನು ಕೆಲವನ್ನ ವಿಧಾನಸಭೆಯಲ್ಲಿ ಮಾಡಬೇಕು, ಕೆಲವೊಂದು ದೇವಸ್ಥಾನದಲ್ಲಿ ಮಾಡಬೇಕು, ಕೆಲವೊಂದು ಸಂತೆಪೇಟೆನಲ್ಲಿ ಮಾಡಬೇಕು, ಕೆಲವೊಂದು ಪಂಚಾಯತಿಯಲ್ಲಿ ಮಾಡಬೇಕು, ಕೆಲವು ಕ್ರಿಮಿನಲ್ ಕೋರ್ಟು, ಕೆಲವು ಸಿವಿಲ್ ಕೋರ್ಟು, ಒಂದನ್ನೊಂದನ್ನು ಬೆರೆಸುವಂತೆ ಇಲ್ಲ. ಆ ಪರಿಚ್ಛೇದ ತುಂಬ ಮುಖ್ಯ ಅನ್ನುವಂಥದ್ದು. ಹಾಗಾಗಿ ನಿನಗೆ ಆ ಕಾಲದಲ್ಲಿ ಅನರ್ಥ ಬಂತು ಅಂತ. ನಮಗೆಲ್ಲ ವಿಷಯವೂ ತಿಳಿದಿರ್ಬೋದು, ಯಾರಿಗೆ ಹೇಳಬೇಕು, ಎಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದು ಗೊತ್ತಿರಬೇಕಲ್ವ ಅನ್ನುವ ವಿವರಗಳನ್ನು ಮುಂದೆ ನಾವು ನೋಡ್ತೀವಿ ಈ ಕಾದಂಬರಿನಲ್ಲಿ. ಈಗ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಆರಂಭ ಮಾಡ್ತಾನೆ. ಹೇಳ್ತಾನೆ ನೋಡಿ ಇಂದ್ರ, ತಾವು ದೇವಸಭೆಗೆ ತಂದಿರುವಿರಿ ಈ ಪ್ರಶ್ನೆಯನ್ನು. ಇದು ಅಧಿಕಾರ ಕ್ಷೇತ್ರ. ಇಲ್ಲಿ ರಜೋಗುಣವು ತಾನೇ ತಾನಾಗಿರುವುದು. ಆದರೆ ಅದೃಷ್ಟ ವಿಶೇಷದಿಂದ ಇಂದು ಇಲ್ಲಿ ಲೋಕಗಳ ವಿಚಾರವು ಯಾವುದೂ ಬಂದಿಲ್ಲವಾಗಿ ತಮ್ಮ ಪ್ರಶ್ನೆಗೆ ಉತ್ತರ ಹೇಳೋಣ ಅಂತಾನೆ. ಅಂದರೆ ಇಂದ್ರನಿಗೂ ಗೊತ್ತಿದೆ ಇದು ರಜೋಗುಣದ ಕ್ಷೇತ್ರ ಅಂತ. ಅಧಿಕಾರ ಕ್ಷೇತ್ರ ರಜೋಗುಣ. ಅಲ್ಲಿ ಸತ್ವಗುಣದ ಪ್ರಶ್ನೆಯನ್ನು ಚರ್ಚೆ ಮಾಡೋದು ಹೇಗೆ ಅಂತ. ನಮಗೆ ಅಧಿಕಾರವಿಲ್ಲದ ಕ್ಷೇತ್ರದಲ್ಲಿ ಬಾಯಿ ಹಾಕೋದು ಅಪಾಯ ಅನ್ನುವಂಥದ್ದು ಮಾತ್ರವಲ್ಲ, ಆ ಸ್ಥಳದಲ್ಲಿ ಕೂಡ ಅದರ ಚರ್ಚೆ ಮಾಡೋದು ಸರಿಯಾಗೋದಿಲ್ಲ. ಯಾಕೆಂದರೆ ನಾವು ಹೇಳ್ತೀವಲ್ಲ, ರಾಂಗ್ ವೈಬ್ರೇಷನ್ಸ್, ರಾಂಗ್ ಸಿಗ್ನಲ್ಸ್ ಆ್ಯಂಡ್ ರಾಂಗ್ ಇಂಪಲ್ಸಸ್, ಆ ರೀತಿಯಾದಂಥದ್ದು. ಅದಕ್ಕೆ ಹೇಳ್ತಾನೆ, ತಮ್ಮ ಪ್ರಶ್ನವು ಬಹುಸುಲಭ. ವಿಚಾರಿಸುವುದು ತಾವು ಮನೋಬುದ್ಧಿಗಳಿಂದ. ಅವೆರಡೂ ದೇಹವೃಕ್ಷದ ಅಂಗಗಳೇ ಹೊರತು ಬೇರೆ ಇಲ್ಲ. ಆದ್ದರಿಂದ ಅವು ದೇಹಬಂಧನವನ್ನು ದಾಟುವ ಮಾರ್ಗವನ್ನು ತೋರಿಸಲಾರವು. ಆದ್ದರಿಂದ ಅವನ್ನು ಗೆಲ್ಲುವುದಕ್ಕಾಗಿ ಅವಸ್ಥಾತ್ರಯವನ್ನು ಅವಲಂಬಿಸಿರಿ ಅಂತ. ದೇವಡೂರ ಮಹಾಕೃತಿತ್ರಯದಲ್ಲಿ ಇಲ್ಲೊಂದೇ ಕಡೆ ಅವಸ್ಥಾತ್ರಯದ ಸಂಕ್ಷಿಪ್ತವಾದ ಉಲ್ಲೇಖ ಬರುತ್ತೆ, ಮತ್ತಿನ್ನೆಲ್ಲೂ ಬರೋಲ್ಲ. ಇದು ಬಹಳ ಮುಖ್ಯವಾದ ಪ್ರಕ್ರಿಯೆ. ಹೇಳ್ತಾನೆ, ಹಿಂದೆ ಪ್ರಜಾಪತಿಯು ತನ್ನಲ್ಲಿ ಅಜರವನ್ನೂ ಅಮರವನ್ನೂ ಮಾಡುವ ಆತ್ಮವಿದ್ಯೆ ಉಂಟು, ಅದನ್ನು ತಿಳಿದವರು ಅಜರರೂ ಅಮರರೂ ಆಗುವರು ಎಂದು ಘೋಷಿಸಿದನು. ಅದನ್ನು ತಿಳಿದು ಬರಲು ದೇವತೆಗಳು ನನ್ನನ್ನು, ದೈತ್ಯರು ವಿರೋಚನನ್ನು ಕಳಿಸಿಕೊಟ್ಟರು. ಆತನು ಆತ್ಮವಿದ್ಯೆಯನ್ನು ಬೋಧಿಸುವುದು ಹೀಗೆ ಅವಸ್ಥಾತ್ರಯಗಳನ್ನು ಹಿಡಿದು. ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಂತಂತಾನೆ. ಆಗ ಅವಸ್ಥಾತ್ರಯದ ಮೀಮಾಂಸೆ ಅಷ್ಟು ಬರುತ್ತೆ ನೋಡಿ. ಹೇಳ್ತಾರೆ, ಜಾಗೃತಿನಲ್ಲಿರುವವರೆಗೂ ಬುದ್ಧಿ ಮನಸ್ಸುಗಳು ಏಕೆ ಹೀಗೆ ಮಾಡುತ್ತಿವೆ, ಹೀಗೆ ಮಾಡು ಎಂದು ಯಾರು ಪ್ರೇರಿಸಿದರು ಎಂದು ಪರೀಕ್ಷೆ ಮಾಡುತ್ತಿವೆ. ಜಾಗೃತ ಅವಸ್ಥೆಯು ಅಹಂಕಾರ ಸ್ಥಾನ, ರಜೋಗುಣಾವೇಶದ್ದು. ಆದ್ದರಿಂದ ಅಲ್ಲಿ ಅಹಂಕಾರವನ್ನು ವಿಜೃಂಭಿಸದಂತೆ ತಡೆದು ರಜಸ್ಸಿನ ಆವೇಶಕ್ಕೆ ಎಡೆಗೊಡದೆ ಎಚ್ಚರವಾಗಿರಬೇಕು. ಹಾಗಿರುವುದೇ ಜಾಗೃತಿನ ಅನ್ವೇಷಣ. ಇದು ಮಾಡಿದ್ರೆ ಏನಾಗುತ್ತೆ? ಆ ಉಪಾಸನೆಯನ್ನು ಅವರು ಹೇಳ್ತಾರೆ. ಆ ಉಪಾಸನಾ ಫಲ ಏನು? ತನ್ನ ಸುತ್ತಲೂ ತುಂಬಿರುವ ಪ್ರಾಣದ ಪರಿಚಯ ಆಗುವುದು. ಪ್ರಾಣ ಎಂದರೆ ಏನು? ಆತ್ಮನ ನೆರಳೇ ಪ್ರಾಣ. ಪ್ರಾಣವನ್ನು ನೋಡುತ್ತಾ ಅದರ ಹಿಂದಿನ ಆತ್ಮನ ಜಾಡು ಹಿಡಿದು ಭೇದಿಸಿದರೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ಬ್ರಹ್ಮ ಸಾಕ್ಷಾತ್ಕಾರ ಅಂದರೆ ಏನು? ಆ ಬ್ರಹ್ಮ ಸಾಕ್ಷಾತ್ಕಾರದ ವಿವರಗಳನ್ನು ಕೊಡ್ತಾರೆ. ಅದು ಇಂದ್ರಿಯ ಗೋಚರವಲ್ಲ, ಅದು ಕೇವಲ ಅನುಭವ ವೇದ್ಯ. ಅದನ್ನು ಮನಸ್ಸಿಗೆ ಹಿಡಿಸಿಕೊಳ್ಳುವುದೇ ಬ್ರಹ್ಮ ಸಾಕ್ಷಾತ್ಕಾರ. ಶ್ರವಣ ಕಾಲದಲ್ಲಿ ಶಾಸ್ತ್ರೋಕ್ತಿಯಾಗಿ ಗ್ರಹಣವಾಗುವುದು, ಮನನ ಕಾಲದಲ್ಲಿ ಸಂತತವಾಗಿ ಅನುಚಿಂತಿತವಾಗುತ್ತಾ ಅನೇಕ ಯುಕ್ತಿಗಳಿಂದ ಸಿದ್ಧವಾಗುತ್ತದೆ. ಅಂದರೆ ತರ್ಕ ಯುಕ್ತಿಗಳಿಂದ, ಲಾಜಿಕ್ಕಿಂದ ನಿಶ್ಚಯಾರ್ಥಕ್ಕೆ ಬರುವುದು. ನಿಧಿಧ್ಯಾಸನ ಕಾಲದಲ್ಲಿ ಅದು ಸಿದ್ಧಾಂತವಾಗಿ ಸ್ಥಿರವಾಗಿ ಸಾಕ್ಷಾತ್ಕರಿಸುವುದು. ಅಲ್ಲಿಯವರೆಗೂ ದೇಹೋಹಂ ಭ್ರಾಂತಿಯು ಬಿಟ್ಟುದಲ್ಲ. ಇನ್ನು ಸುಷುಪ್ತಿ ಬಗ್ಗೆ ಹೇಳೋಣ ಅಂತಂದಾಗ ಹೇಳಿ ಅಂತಂದರೆ, ಇಲ್ಲ ಸ್ವಪ್ನದ ಬಗ್ಗೆ ಹೇಳಬೇಕು ಅಂತ. ಜೀವನು ತನ್ನ ವಾಸನಾ ಭಂಡಾರವನ್ನು ಬರಿದು ಮಾಡಿಕೊಳ್ಳುವ ಪ್ರಯತ್ನವೇ ಸ್ವಪ್ನ. ಬಾಹ್ಯೇಂದ್ರಿಯಗಳು ಇಲ್ಲದಂತಾಗಿರಲು ಅಂತರಿಂದ್ರಿಯಗಳು ತಾವೇ ತಾವಾಗಿ ವಾಸನಾ ಭಂಡಾರವನ್ನು ಬಿಚ್ಚಲು ಅಲ್ಲಿ ಕಾಲದೇಶ ಪ್ರಭಾವದಿಂದ ಸ್ವಪ್ನವಾಗುವುದು. ಅದು ಜಾಗೃತಿನಂತೆ ಒಂದು ವೃತ್ತಿ ಎಂದರೆ ಮನೋವ್ಯಾಪಾರ. ಸ್ವಪ್ನವು ಜಾಗೃತಿನಲ್ಲಿ ಪ್ರಕಟವಾಗಲಾರದ ವಾಸನೆಗಳ ಹೊರಚೆಲ್ಲುವಿಕೆ. ಕೆರೆಗೆ ಕೋಡಿ ಇರುವಂತೆ ಅಂತಃಕರಣದ ಕೋಡಿ ಅದು. ಹರಿಯುವ ನೀರಿನ ಸ್ವಭಾವದಿಂದ ಕೆರೆಯ ನೀರಿನ ಸ್ವಭಾವವನ್ನು ಊಹಿಸಿಕೊಳ್ಳುವಂತೆ ತನ್ನ ಸ್ವಪ್ನವನ್ನು ನೋಡಿಕೊಂಡು ಅಂತಃಕರಣದ ಮಾಲಿನ್ಯವನ್ನು ತೊಳೆದುಕೊಳ್ಳಬೇಕು ಅಂತಾರೆ. ಅಂದರೆ ನಮ್ಮ ಬುದ್ಧಿ ನಮ್ಮ ಕೈನಲ್ಲಿ ಇಲ್ಲದೇ ಇರುವಂಥದ್ದು ಕನಸು ಕಾಣುವಾಗ ನಮಗಿಷ್ಟ ಬಯಸಿದಂಥ ಸ್ವಪ್ನ ನಮಗೆ ಬೀಳೋಲ್ಲ. ನಾವು ಏನಾಗಿದ್ದೀವಿ ಅದೇ ಸ್ವಪ್ನವಾಗಿ ಬೀಳುತ್ತೆ. ಅದನ್ನು ನೋಡಿಕೊಂಡು ನಾವು ಏನು ಅಂತ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಅಪ್ಪಯ್ಯ ದೀಕ್ಷಿತರು ತಾನು ನಿಜವಾಗಿಯೂ ವಿವೇಕದಿಂದ ಇದೀನಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಬುದ್ಧಿ ನೆಟ್ಟಿಗಿದ್ದಾಗ ಎಲ್ಲ ಮಾಡಿಕೊಂಡ್ರೆ ಸರಿಯಾಗೋದಲ್ಲ, ತನ್ನ ಬುದ್ಧಿ ತನ್ನ ಕೈಲಿಲ್ಲದೆ ಇದ್ದಾಗಲೂ ತನಗೆ ನಿಜವಾಗಲೂ ತತ್ವಚಿಂತನೆ ಉಂಟಾ ಅಂತ ನೋಡಿಕೊಳ್ಳಬೇಕು ಅಂತ ದತ್ತೂರ ಗಿಡದ ರಸವನ್ನು ಅರೆದು ಕುಡಿದು ಶಿಷ್ಯರಿಗೆ ತಾನು ಏನು ಮಾಡಿದ್ರೂ ಅದನ್ನು ಗುರುತು ಮಾಡಿ ಇಟ್ಕೊಳ್ಳಿ ಅಂದರು.
ಆಗ ಅವರ ಬಾಯಿಂದ 50 ಪದ್ಯ ಬಂತು. ಅದು ಆತ್ಮಾರ್ಪಣ ಸ್ತುತಿ ಅಂತ ಹೆಸರಾಗಿದೆ. ಅದನ್ನು ಉನ್ಮತ್ತ ಪಂಚಾಶತ್ ಅಂತ ಕೂಡ ಕರೀತಾರೆ ಅಂತ. ಹಾಗೆ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿಕೊಳ್ಳಬೇಕಲ್ವ, ಅದನ್ನು ಈ ಸ್ವಪ್ನದ ಮೂಲಕ ಮಾಡಿಕೊಳ್ಳುವುದು. ಈ ಸ್ವಪ್ನವು ತನ್ನಿಂದಲೇ ಸೃಷ್ಟವಾದುದು, ಅದನ್ನು ಕಾಣುವವನು ಬೇರೆ ಇಲ್ಲ ಎಂದು ಯಾವತ್ತು ತಿಳಿದುಕೊಳ್ಳುವನೋ ಅದೇ ಅದರ ಶುದ್ಧವಾಗಿರುವಿಕೆ. ಅಂದರೆ ಸ್ವಪ್ನ ಕಾಣುವವನು ನಾನಲ್ಲ ಅನ್ನುವಂಥದ್ದು. ಅದು ಶುದ್ಧವಾದಾಗ ಜಾಗೃತಿನಲ್ಲಿರುವ ಮುಖ್ಯ ವೃತ್ತಿಯು ಅಲ್ಲಿಯೂ ತಲೆದೋರುವುದು. ಅದು ಸ್ವಪ್ನಜಯವು. ಹಾಗೆ ನಿದ್ರಾಜಯವನ್ನು ಹೇಳುವನು ಕೇಳಿ. ಜಾಗೃತ್ ಸ್ವಪ್ನಗಳಲ್ಲಿ ಎಡೆಬಿಡದೆ ನುಡಿಯುತ್ತಿರುವ ಉದಾನ ವಾಯುವು. ಉದಾನ ಅಂತಂದರೆ ಈ ಧ್ವನಿಗೆ ಸಂಬಂಧಪಟ್ಟಂಥದ್ದು. ಆ ವಾಯುವು ಸುಷುಪ್ತಿ ಕಾಲದಲ್ಲಿ ಸುಮ್ಮನೆ ಇರುವುದು. ಆ ಉದಾನ ವಾಯುವು ಆಗ ಮಂತ್ರ ಜಪ ಮಾಡುವುದೇ ಸುಷುಪ್ತಿ ಜಯವು. ಸುಷುಪ್ತಿ ಜಯವಾದವನಿಗೆ ಜಾಗೃತ್ ಸ್ವಪ್ನಗಳೆರಡರಲ್ಲೂ ಉದಾನ ವಾಯುವು ಮಂತ್ರ ಜಪವನ್ನು ಮಾಡುವುದು. ಅಂದರೆ ಅಹಮಸ್ಮಿ ಎನ್ನುವ ಭಾವನೆ ಇರುತ್ತದೆ. ಇಟ್ ಈಸ್ ವೇಕ್ಫುಲ್ ಸ್ಲೀಪ್ ಅಂತ. ಆ ದೃಶ್ಯವೆಲ್ಲವೂ ದಾಳಿಂಬದ ಹಣ್ಣು ಬಿರಿಯುವಂತೆ ಬಿರಿದು ತನ್ನೊಳಗೆ ಹೊರಗೆ ಎಲ್ಲೆಲ್ಲೂ ತುಂಬಿರುವ ಬ್ರಹ್ಮವಸ್ತುವನ್ನು ಪ್ರದರ್ಶಿಸುವುದು. ಆ ಬ್ರಹ್ಮವಸ್ತು ತಾನೊಲಿದವರಿಗೆ ಒಲಿಯುವುದಲ್ಲದೆ ಇತರರಿಗೆ ಒಲಿಯುವುದಿಲ್ಲ. ಅದನ್ನು ಒಲಿದಾಗ ಜಾಗೃತ್ ಸ್ವಪ್ನಗಳು ಮೂರೂ ಇಲ್ಲವಾದ ಒಂದು ಅವಸ್ಥೆ ಬರುವುದು. ಅದು ತುರೀಯ ಅಂತ. ಇದೆಲ್ಲವನ್ನ ಇವರು ಪ್ರಾಯಿಕವಾಗಿ ಬೃಹದಾರಣ್ಯಕೋಪನಿಷತ್ತು, ಛಾಂದೋಗ್ಯೋಪನಿಷತ್ತು ಮತ್ತು ಗೌಡಪಾದ ಕಾರಿಕೆ ಇತ್ಯಾದಿಗಳಿಂದ ತೆಗೆದುಕೊಂಡಿದ್ದಾರೆ. ಮತ್ತು ಇದನ್ನು ಪ್ರಧಾನವಾಗಿ ಜಾಗೃತ ದೃಷ್ಟಿಯಿಂದ ಹಿಡಿದು ಹೇಳಿದ್ದಾರೆ. ನಾವು ಜಾಗೃತ ದೃಷ್ಟಿಯನ್ನು ಬಿಟ್ಟು ತಟಸ್ಥವಾಗಿ ನೋಡಿ ಹೇಳಿದಾಗ ಅವಸ್ಥೆಗಳು ಪರಮಾರ್ಥವಲ್ಲ ಅನ್ನುವುದು ಗೋಚರವಾಗಿ, ತುರಿಯ ಅನ್ನುವುದು ಅದೊಂದು ಪ್ರತ್ಯೇಕವಾದ ಅವಸ್ಥೆಯೇ ಅಲ್ಲ ಅಂತ ಕೂಡ ತಿಳಿಯುತ್ತದೆ. ಆದರೆ ಇದು ಜಾಗೃತ ದೃಷ್ಟಿಯನ್ನು ಹಿಡಿದು ಹೇಳ್ತಾ ಇರೋದ್ರಿಂದ ಈ ನಿರೂಪಣೆ ಬಂದಿದೆ. ಶಂಕರ ಭಗವತ್ಪಾದರ ಭಾಷ್ಯದಲ್ಲಿಯೂ ಇಂಥದ್ದೇ ನಿರೂಪಣೆ ಬರುತ್ತೆ. ಆದರೆ ಅದು ಜಾಗೃತ ಅಭಿನಿವೇಶದಿಂದ ಅಧಿಕಾರಿ ಭೇದವನ್ನು ನೋಡಿ ಮಾಡ್ತಾ ಇರುವಂಥದ್ದು. ಅಲ್ಲಲ್ಲಿಯೇ ಮತ್ತೆ ಪಾರಮಾರ್ಥಿಕವಾದ ಸಾರ್ವತ್ರಿಕ ದೃಷ್ಟಿಯಿಂದ ಮಾಡುವಂಥ ವಿಶ್ಲೇಷಣೆಯನ್ನು ಕೂಡ ನಾವು ನೋಡ್ತೀವಿ. ಮೂಲಾವಿದ್ಯಾ ರಾಹಿತ್ಯ, ಮೂಲಾವಿದ್ಯಾ ಸಾಹಿತ್ಯ, ಇದರ ಮೂಲವೇ ಇಲ್ಲಿರುವಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಈ ಒಂದು ಅವಸ್ಥಾತ್ರಯ ಮೀಮಾಂಸೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಈ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಯಾವ ಪುರತ್ರಯ ಉಂಟು, ದೇಹತ್ರಯ, ಅದನ್ನು ಭೇದಿಸುವುದೇನೆ ಪುರಂದರತ್ವ ಅಂತ ಹೇಳ್ಬಿಟ್ಟಂತೆ. ಅಂದರೆ ನಮ್ಮದು ಪಾಂಚಭೌತಿಕವಾದ ದೇಹ ಸ್ಥೂಲವಾದದ್ದು. ಆಮೇಲೆ ನಮ್ಮ ಅಂತರಿಂದ್ರಿಯವಾದ ಮನಸ್ಸು, ಬುದ್ಧಿ ಇತ್ಯಾದಿಗಳ ಒಂದು ಶಬಲಿತವಾದ ರೂಪ ಯಾವುದಿದೆ ಅದನ್ನು ನಾವು ಸೂಕ್ಷ್ಮ ಶರೀರ ಅಂತೀವಿ. ಅದನ್ನು ಮೀರಿದ ಕಾರಣ ಶರೀರ ಅಂತ ಒಂದು ಉಂಟು, ಅದು ನಮ್ಮ ಜೀವತ್ವಕ್ಕೆ ಸಂಬಂಧಪಟ್ಟಿದ್ದು. ಈ ಮೂರು ಶರೀರಗಳನ್ನು ಇಂದ್ರ ನಾಶನ ಮಾಡ್ತಾನೆ ಅಂದರೆ ಈ ಅವಸ್ಥಾತ್ರಯ ವಿವೇಕ ಇದ್ದವನಿಗೆ ಅವುಗಳು ಇಲ್ಲವಾಗುತ್ತವೆ ಅಂತನ್ನುವಂಥದ್ದು. ಇದನ್ನು ಕೇಳಿ ಋಷಿಗಳು ತುಂಬ ಸಂತೋಷಪಟ್ಟು ಹೋಗ್ತಾರೆ. ಇತ್ತ ಗುರು ಬಂದಿಲ್ಲ, ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದಾನೆ. ನೋಡಿ, ಅವನು ತನ್ನ ಸಭೆಯಿಂದ ಅರಮನೆಗೆ ಹೋದ ತಕ್ಷಣವೇ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಇಂದೇಕೆ ನನ್ನ ಮನಸ್ಸು ಹೀಗೆ ಮಾಡಿತು? ಇದು ಧರ್ಮ ಪ್ರಶ್ನೆ, ಬ್ರಹ್ಮ ಪ್ರಶ್ನೆ. ಧರ್ಮಾಂಗಣಕ್ಕೆ ಬನ್ನಿ, ಬ್ರಹ್ಮಾಸನಕ್ಕೆ ಬನ್ನಿ ಅಂತ ಹೇಳಿದೆ, ನಾನೇಕೆ ಇಲ್ಲಿ ವಿಮರ್ಶೆ ಮಾಡಿದೆ ಅಂತಾನೆ. ಅಥವಾ ದೇವಗುರುಗಳಿದ್ದಾರೆ, ಅವರ ಬಳಿ ಹೋಗಿ ಅಂತ ಯಾಕೆ ಹೇಳಲಿಲ್ಲ? ಇಲ್ಲ, ಇದು ಪುರಂದರ ಪ್ರಶ್ನೆ, ತಾನಲ್ಲದೆ ಯಾರೂ ಬಿಡಿಸುವಂತಿಲ್ಲ. ಆದರೂ ಕೂಡ ಗುರು ಬಂದಾಗ ನಾನು ಯಾಕೆ ಗೌರವಿಸಬಾರ್ದಾಗಿತ್ತು? ಅದು ಹೇಗೆ? ನಾನು ಪೂರ್ಣ ಬ್ರಹ್ಮಭಾವದಲ್ಲಿ ಉತ್ತರ ಹೇಳ್ತಾ ಇದ್ದೆ, ಹೇಳುವುದು ಹೇಗೆ? ಆದರೆ ತಾನು ಸಭಾಪತಿ ಅಲ್ವಾ, ಸಭಾಪತಿ ಯಾವ ಸ್ಥಿತಿಯಲ್ಲಿದ್ದರೂ ಅವನಿಗೆ ಗೌರವಿಸಬೇಕಾದ ಕರ್ತವ್ಯ ಉಂಟಲ್ಲ. ಅಂದರೆ ಎಷ್ಟು ಧರ್ಮ ಸೂಕ್ಷ್ಮಗಳ ಪ್ರಶ್ನೆಗಳನ್ನು ಅವ್ರು ಮಾಡ್ತಾರೆ. ಏನೋ ಆ ಕಾದಂಬರಿ ಬರೆಯೋಕ್ಕೊಂದಿಷ್ಟು ವಿಷಯ ತಿಳ್ಕೊಂಡವ್ರಿಗೆ ಇಂಥದ್ದು ಬರೆಯೋಕ್ಕೆ ಆಗೋದೇ ಇಲ್ಲ. ಇವೆಲ್ಲ ರಕ್ತಗತವಾಗಿದ್ದಾಗ ಮಾತ್ರ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಕೆಲವರು ಕಾದಂಬರಿಕಾರರುಗಳು ಇಂಥ ಕಾದಂಬರಿಗೋಸ್ಕರವಾಗಿ ಇಂಥ ಅಧ್ಯಯನ ಮಾಡ್ತಾ ಇದ್ದೀನಿ, ಹೀಗೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಅಂತಾರೆ. ಆದರೆ ಅದು ಆತ್ಮಸಾತ್ತಾಗಿ ಮೈಗೂಡಿಲ್ಲದೆ ಇದ್ದಾಗ ತುಂಬ ಲ್ಯಾಪ್ಸಸ್, ಏರುಪೇರುಗಳು ತಾನೇ ತಾನಾಗಿ ಆಗಿಬಿಡುತ್ತವೆ. ದೇವಡೂರಲ್ಲಿ ಮಾತ್ರ ಅಂಥದ್ದು ಕಾಣಿಸುವುದಿಲ್ಲ. ಈಗ ಧರ್ಮಾಚಾರ್ಯ ಇಲ್ಲದೆ ಏನು ಮಾಡಬೇಕು? ಯಾರನ್ನಾರು ಇಟ್ಕೊಳ್ಬೇಕು ಅಂದ್ಕೋತಾನೆ. ಅಸುರರೇ ಬೆಳೆದು ಬಿಟ್ಟರೆ ಏನೀಗ? ಅದಕ್ಕೆ ನಾವು ಯೋಚನೆ ಮಾಡಬೇಕು ಅಂತಾನೆ. ಆಗ ಅವನಿಗೆ ಒಂದು ಉತ್ತರ ಹೊಳೆಯುತ್ತೆ. ದೇವತೆಗಳು ಸುಖವನ್ನು ವರ್ಧಿಸುವರು, ಅಸುರರು ದುಃಖವನ್ನು ವರ್ಧಿಸುವರು. ಹಸು ಹುಲ್ಲು ತಿನ್ನಲಿ, ಸೊಪ್ಪು ತಿನ್ನಲಿ, ಹೊಟ್ಟು ತಿನ್ನಲಿ, ಹಿಂಡಿ ತಿನ್ನಲಿ, ಅದರಲ್ಲಿ ಹಾಲೇ ಹೆಚ್ಚಾಗಿರುವುದು. ಆದರೆ ಬೇವಿನ ಗಿಡಕ್ಕೆ ಏನು ಹಾಕಿ ಪೋಷಿಸಿದ್ರೂ ಅದರ ರಸವು ಕಹಿಯೇ ಆಗಿರುವುದು. ಹಾಗೆಯೇ ದೇವತೆಗಳು ಅವರಿಂದ ಸುಖವನ್ನು ಅನುಭವಿಸುವ ಶಕ್ತಿಯನ್ನು, ಅದು ಕೊನೆಯಲ್ಲಿ ಆನಂದವಾಗುವ ಬಗೆಯನ್ನು ಬೆಳೆಸುವರು. ಅಸುರರು ಯಾವುದರಿಂದ ಆರಾಧಿತರಾದರೂ ದುಃಖವನ್ನು, ದುಃಖ ಪರ್ಯವಸಾನದಲ್ಲಿ ಎಲ್ಲವೂ ಆಗುವಂತೆ ಮಾಡುವ
ಸ್ಥಿತಿಯನ್ನು, ಕೊನೆಗೆ ದುಃಖವೇ ಆಗುವಂಥ ಗತಿಯನ್ನು ಬೆಳೆಸುವರು ಅಂತ ಹೇಳ್ಬಿಟ್ಟಂತಾನೆ. ಅಂದರೆ ಅಸುರತ್ವ ಅನ್ನೋದು ಪ್ರಧಾನವಾಗಿ ಮೆಟೀರಿಯಲ್ ಕಲ್ಚರ್, ದೇವತ್ವ ಅನ್ನೋದು ಸ್ಪಿರಿಚುವಲ್ ಕಲ್ಚರ್. ಸ್ಪಿರಿಚುವಲ್ ಕಲ್ಚರ್ಗೆ ಮೆಟೀರಿಯಲ್ ಕಲ್ಚರ್ ಒಳಹೊರಗೂ ಭೇದ ಅಂತಲ್ಲ, ಅದು ಇದರ ಅಧೀನದಲ್ಲಿರಬೇಕು. ಆದರೆ ಯಾವಾಗಿದ್ದು ಅದನ್ನು ಮೇಲಕ್ಕೆ ತುಳಿದು ಬಂದು ನಾನು ಅಧಿಕಾರ ಮಾಡಬೇಕು ಅಂತೋ ಆವಾಗ ಅಪಾಯವಾಗುತ್ತದೆ. ಅಷ್ಟೊತ್ತಿಗೆ ಶಚಿಗೆ ಚಿಂತೆ, ದೇವಲೋಕದಲ್ಲೆಲ್ಲ ಗುಸುಗುಸು, ಗುರು ಬಂದಿಲ್ಲ ಅಂತನ್ನುವಂಥ ಚಿಂತೆ ಆಗಿದೆ ಅಂತ. ಇನ್ನೇನಾದರೂ ಗುರುಗಳನ್ನು ಕರ್ಕೊಂಡು ಬರ್ಬೋದಲ್ವಾ ಅಂತ. ಅಷ್ಟೊತ್ತಿಗೆ ಚಿತ್ರರಥ ಅಂತ ಗಂಧರ್ವಪತಿ ಅವನು ಗೂಢಚಾರಿಯಾಗಿ ಬರ್ತಾನೆ. ಅವನು ಬರ್ತಾನೆ ಇಂದ್ರನಿಗೆ ವಿನೋದಗಳನ್ನು ಸಲ್ಲಿಸೋದಕ್ಕೆ. ಅವನು ತನಗೆ ಮನಸ್ಸಿಲ್ಲ ಅಂತ ಕಳಿಸ್ಬಿಡ್ತಾನೆ. ಆಮೇಲೆ ಗೂಢಚಾರ ಬರ್ತಾನೆ. ಏನಂತ ಕೇಳಿದ್ರೆ ಅಸುರ ಲೋಕದಲ್ಲಿ ತುಂಬ ಸಂಭ್ರಮ ಕಾಣಿಸ್ತಾ ಇದೆ ಅಂತ. ಸರಿ, ಗುರು ಇಲ್ಲ ಅನ್ನೋದು ಇಷ್ಟು ಮಟ್ಟಿಗಾಗಿದೆ ಅಂತ. ಅಂದರೆ ಒಬ್ಬ ಮಾರ್ಗದರ್ಶಕ ಇಲ್ಲದೆ ಇದ್ದರೆ ಆಗುವುದು ಏನು ಅಂತ. ಬ್ರಾಹ್ಮಕ್ಷಾತ್ರ ಎರಡೂ ಸೇರಿದಾಗಲೇ ದೇಶಕ್ಕೆ, ಲೋಕಕ್ಕೆ, ದೇಹಕ್ಕೆ ಹಿತ ಅಂತ ಗೊತ್ತಾಗುತ್ತದೆ. ಈ ಬ್ರಹ್ಮಕ್ಷತ್ರ ಸಮಾಯೋಗವೇ ಇಂದ್ರ ಬೃಹಸ್ಪತಿಗಳ ಅವಿನಾಭಾವ ಸಂಬಂಧ. ಅದು ಇಲ್ಲದಂತೆ ಆಯ್ತಲ್ಲ. ಬ್ರಹ್ಮಕ್ಷತ್ರ ಸಮಾಯೋಗ ಇಲ್ಲದೇ ಇದ್ದಾಗ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಸುರರೇ ವಿಜೃಂಭಿಸುವಂಥದ್ದು ಗತಿ ಅಂತ ಗೊತ್ತಾಗುತ್ತದೆ. ಇಲ್ಲಿವರೆಗೂ ಇಂದ್ರನಿಗೆ ಭಯವಿಲ್ಲದ್ದು ಈಗ ಭಯ ಅನ್ನೋದು ಆರಂಭವಾಗಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಪುರೋಹಿತನನ್ನು ಮತ್ತೊಬ್ಬರನ್ನು ಇಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಬ್ರಹ್ಮನನ್ನು ಹೋಗಿ ಕೇಳ್ತಾನೆ. ಬ್ರಹ್ಮ ಬೃಹಸ್ಪತಿಯನ್ನು ಧ್ಯಾನದಲ್ಲಿ ಕರೆಸಿ ಕೇಳ್ತಾನೆ, ನೀನು ಬರಬಾರ್ದ ಅಂತ. ಇಲ್ಲ, ನನಗೀಗ ಆಗೋಲ್ಲ ಅಂತಾನೆ. ಅದು ಏನು ಕಾರಣ ಅಂತಲ್ಲ, ಏನು ಹೇಳೋದೇ ಇಲ್ಲ. ಇಂದ್ರ ಬರೋಕ್ಕೆ ಮುಂಚೆನೇ ಅದಾಗಿರುತ್ತದೆ. ಅದನ್ನು ಬ್ರಹ್ಮ ಮತ್ತು ಬೃಹಸ್ಪತಿಗಳ ಸಂವಾದದಲ್ಲಿ ನಾವು ನೋಡ್ತೀವಿ. ನನಗೆ 1 ವರ್ಷ ಅವಕಾಶ ಕೊಡಬೇಕು, ನಾನು ಒಂದು ತಪಸ್ಸು ಮಾಡಬೇಕಾಗಿದೆ ಎಂದನು. ತಪ್ಪಿಸಿಕೊಳ್ಳೋಕ್ಕೆ ಕಾರಣವು ಚೆನ್ನಾಗಿದೆ ಅಂತ ಬ್ರಹ್ಮ ನಕ್ಕು ಬೀಳ್ಕೊಡ್ತಾನೆ ಅಂತ. ಅಂದರೆ ನೋಡಿ, ವೃತ್ರಾಸುರನ ಹುಟ್ಟಾಗಬೇಕು, ಅಸುರ ವಿಜೃಂಭಣೆ ಆಗಬೇಕು, ಇವೆಲ್ಲ ಇದು ಯಾತಕ್ಕೆ ಮಾಡುವುದು? ಇದಕ್ಕೆ ನಮ್ಮ ಶಾಸ್ತ್ರ ಕೊಡೋದು ಒಂದೇ ಉತ್ತರ, ಲೀಲೆ ಅಂತ. ಈ ಕಡೆ 11 ಜನ, ಆ ಕಡೆ 11 ಜನ ಒಂದು ಚೆಂಡಿಗಾಗಿ ಜಗಳ ಆಡೋದು ಏನು ನ್ಯಾಯ ಸ್ವಾಮಿ? 22 ಚೆಂಡು ಕೊಟ್ಟರೆ ಆಗೋಲ್ವಾ ಅಂದರೆ ಫುಟ್ಬಾಲ್ ಮ್ಯಾಚ್ ಇಲ್ಲ ಅಷ್ಟೇ. ಇಲ್ಲಿ ಪ್ರಶ್ನೆ ಮಾಡುವವರು ಅವಿವೇಕಿಗಳಷ್ಟೇನೆ. ಶಂಕರರ ಗೀತಾಭಾಷ್ಯದ ಮಾತೇ ನನಗೆ ಜ್ಞಾಪಕ ಆಗುತ್ತೆ. ಕಸ್ಯೇಯಂ ಅವಿದ್ಯಾ ಪೃಚ್ಛತಸ್ತವೈವ ಅಂತ. ಅವಿದ್ಯೆ ಎಲ್ಲಿಂದ ಬಂತು? ಕೇಳ್ತಾ ಇರುವ ನಿನ್ನಿಂದ ಬಂತು. ನಿನ್ನ ಪ್ರಶ್ನೆಯ ಮೂಲದಲ್ಲಿ ಏನೇ ಇದೆ ಅಂತ ಹೇಳ್ಬಿಟ್ಟು. ಕಾಸೇಷನ್ನಿನ ಪ್ರಪಂಚದ ತಳಾತಳದಲ್ಲಿದ್ದು ನಾವು ಕಾಸೇಷನ್ನಿಗೆ ಕಾಸೇಷನ್ ಯಾವುದು ಅಂತ ಕೇಳಿದ್ರೆ ಅದು ಹೇಗಾಗತ್ತೆ? ದಟ್ ವಿಚ್ ಈಸ್ ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್ ಇಸ್ ದಿ ರೀಸನ್ ಫಾರ್ ಕಾಸೇಷನ್. ಅದನ್ನು ಈ ಸ್ಪೇಸ್ ಅಂಡ್ ಟೈಮ್ನ ಫ್ರೇಮ್ನಲ್ಲಿ ಯಾವ ರೀತಿ ನೋಡುವುದು? ಆಗುವಂಥದ್ದಲ್ಲ. ಆಮೇಲೆ ಇಂದ್ರ ಇನ್ನೊಬ್ಬ ಪುರೋಹಿತನನ್ನು ಕೊಡ್ತಾನೆ. ಯೋಚನೆ ಮಾಡಿ, ತ್ವಷ್ಟ ಪ್ರಜಾಪತಿಯ ಮಗ ತ್ರಿಶಿರಸ್ಕ, 3 ತಲೆಗಳುಳ್ಳಂಥ ವಿಶ್ವರೂಪ ಅಂತ. ಆ ವಿಶ್ವರೂಪ ಒಂದು ತಲೆಯಿಂದ ವೇದಾಧ್ಯಯನ, ಮತ್ತೊಂದು ತಲೆಯಿಂದ ಲೋಕವ್ಯವಹಾರ, ಇನ್ನೊಂದು ತಲೆಯಿಂದ ಸೂರಾಪಾನವನ್ನು ಮಾಡ್ತಾ ಇರ್ತಾನೆ. ಅವನು ತಾಯಿಯ ಕುಲದ ಒಂದು ಚಾಳು ಆಗಿರ್ತಕ್ಕಂಥ ಮದ್ಯಪಾನವನ್ನು, ತಂದೆಯ ಕುಲದಿಂದ ಬಂದಿರತಕ್ಕಂಥ ವೇದಾಧ್ಯಯನವನ್ನು ಸಮನ್ವಯ ಮಾಡಿಕೊಂಡು ಈ ಕುಡಿತಕ್ಕೆ ಆ ವೇದಾಧ್ಯಯನ ಎಲ್ಲ ರೀತಿಯಾದ ಪರಿಹಾರ ಅಂತ ಮಾಡಿಕೊಂಡಿದ್ದ. ಇನ್ನು ಮಧ್ಯಮ ಮುಖದಿಂದ ವ್ಯವಹಾರ ಅಂತ. ಆತನಿಗೆ ಬ್ರಹ್ಮನೇ ತುಷ್ಟವಿಗೆ ಕೊಟ್ಟ ನಾರಾಯಣ ಕವಚ ಸಿದ್ಧಿಯಾಗಿತ್ತು. ನಾರಾಯಣ ಕವಚದ ಮೂಲಕವಾಗಿ ಅಸುರ ಬಾಧೆ ಬರದಂತೆ ಇಂದ್ರನಿಗೆ ರಕ್ಷಣೆ ಕಲ್ಪಿಸಬಲ್ಲ ಅಂತ. ನಮ್ಮ ಪೌರಾಣಿಕ ಸ್ತುತಿಗಳಲ್ಲಿ ಪ್ರಸಿದ್ಧವಾದ ಒಂದು ವರ್ಗ, ಒಂದು ಸಮೂಹ ಸ್ತೋತ್ರ ಗುಚ್ಛವೇ ಕವಚ ಸ್ತೋತ್ರಗಳು. ದೇವಿ ಕವಚ, ಶಿವಕವಚ, ವಿಷ್ಣು ಕವಚ, ನಾರಾಯಣ ಕವಚ ಮೊದಲಾಗಿ ಅನೇಕ ಕವಚಗಳು ಉಂಟು. ಎಷ್ಟೋ ಜನ ರಾಮರಕ್ಷಾ ಮಂತ್ರ, ದೇವಿ ಖಡ್ಗಮಾಲಾ ಸ್ತೋತ್ರ ಇತ್ಯಾದಿಗಳೆಲ್ಲ ಹೇಳ್ಕೊಳ್ತಾರಲ್ಲ, ಆ ಜಾಡಿಗೆ ಬರತಕ್ಕಂಥದ್ದು. ಇದು ಪೌರಾಣಿಕವಾದಂಥ ಮಂತ್ರ. ಇಂದ್ರ ಅವನನ್ನು ಹೋಗಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಬ್ರಹ್ಮನ ಅಪ್ಪಣೆಯೆಂದು ಪಿತೃಗಳ ಸೇವೆಯೆಂದು ನಾನು ಈ ಕಾರ್ಯವನ್ನು ನನಗೆ ಇಷ್ಟವಿಲ್ಲದಿದ್ದರೂ ವಹಿಸಿಕೊಳ್ಳುವೆನು. ಆದರೆ ನಾನು ಯಾವಾಗಲೂ ನನಗೆ ತೋರಿದಂತೆ ನಡೆಯುವೆನು, ಇನ್ನೊಬ್ಬರ ಅಂಕೆ ಶಂಕೆಗಳಿಗೆ ಬಗ್ಗುವನಲ್ಲ ಅಂತಂತ. ಅವನು ಹಾಗೆ ಅಪಾಯಿಂಟ್ಮೆಂಟ್ ಆರ್ಡ್ರೆ ಅವನು ಹಾಗೆ ತಗೊಂಡಿದ್ದ. ಆಮೇಲೆ ದೇವತೆಗಳಿಗೆ ರಕ್ಷಣೆ ಸಿಗುತ್ತದೆ ನಾರಾಯಣ ಕವಚದಿಂದ. ಮತ್ತೆ ರಾಕ್ಷಸರು ನಮ್ಮವನೇ ವಿಶ್ವರೂಪಾಚಾರ್ಯ ಅಂತ ಹೇಳಿಬಿಟ್ಟು ಹೋಗಿ ವಿಶ್ವರೂಪನನ್ನು ಕೇಳ್ತಾರೆ, ನೀನು ಬಂದಿದ್ದೀಯಾ, ನಮಗೆ ತುಂಬ ಸಂತೋಷವಾಗಿದೆ ಅಂತ. ಹೌದಪ್ಪ, ಆದರೆ ಏನು ಮಾಡೋದು? ನಾನು ನಿಮಗೇನು ಸಹಾಯ ಮಾಡುವಂತೆ ಇಲ್ಲ, ಯಾಕೆಂದರೆ ಇಂದ್ರನಿಗೆ ರಕ್ಷಣೆ ಕೊಟ್ಟಿದ್ದೀನಿ, ನಾನೀಗ ಅವನಿಗೆ ಗುರುವಾಗಿದ್ದೀನಿ ಅಂತ. ನೀವು ಇಂದ್ರನ ವೈರವನ್ನು ಬಿಟ್ಬಿಡಿ,
ನೀವೆಲ್ಲ ಸ್ನೇಹದಿಂದ ಇರಿ ಅಂತ ಹೇಳ್ತಾನೆ. ಇನ್ನು ಮೇಲೆ ನೀವಾಗಲಿ ದೇವತೆಗಳಾಗಲಿ ಪರಸ್ಪರ ಕೈ ಮಾಡಬಾರದು, ಸಾಧ್ಯವಾದಷ್ಟು ನಿಮಗೂ ದೇವಕುಲಕ್ಕೂ ಸ್ನೇಹ ಬಾಂಧವ್ಯ ಬರಬೇಕು ಅಂತ. ಆಗ ಅವನು ರಾಕ್ಷಸ ನಾಯಕ ವಿರೂಪಾಕ್ಷ ಕೇಳ್ತಾನೆ, ನಮ್ಮ ಆಶೋತ್ತರಗಳೆಲ್ಲ ಏನಾದವು ಹಾಗೆ ಅಂತ. ನಾನು ಧರ್ಮಾಚಾರಿ ಆಗಿರೋರಿಗೂ ದೇವತೆಗಳ ತೇಜಸ್ಸು ಕಡಿಮೆ ಆಗೋಲ್ಲ ಅಂತ. ಆಗ ಇಲ್ಲ, ನಾನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ ವಿರೂಪಾಕ್ಷ. ಆ ಬಳಿಕ ಅವನು ಹೇಳ್ತಾನೆ, ನಾನು ಇದನ್ನು ದದೀಚಿಯಿಂದ ವಿಶೇಷವಾಗಿ ಸಿದ್ಧಿ ಮಾಡಿಕೊಂಡೆ. ದದೀಚಿ ಮಹರ್ಷಿ ತನ್ನ ತಂದೆಗೆ ಇದನ್ನು ಕೊಟ್ಟದ್ದು ಮೈ ಪೂರ್ತಿ ವಜ್ರ ಮಾಡಿಕೊಂಡಿದ್ದಾನೆ ಈ ನಾರಾಯಣ ಮಂತ್ರದಿಂದ, ನಾರಾಯಣ ಕವಚದಿಂದ. ಈ ನಾರಾಯಣ ಕವಚ ದದೀಚಿಯ ಮೈಯನ್ನು ವಜ್ರ ಮಾಡಿದಂತೆಯೇ ನನಗೆ ಆ ಬಲವನ್ನು ಕೊಟ್ಟಿದೆ. ಇಂದ್ರನಿಗೆ ಈ ರಕ್ಷೆಯನ್ನು ಮಾಡಿದ್ದೀನಿ. ಅವನು ಎಲ್ಲಿವರೆಗೂ ನನ್ನಲ್ಲಿ ಗುರುಭಾವ ಇಟ್ಕೊಂಡಿರ್ತಾನೆ ಅಲ್ಲಿವರೆಗೂ ಅದನ್ನು ಕಾಪಾಡುತ್ತದೆ ಅಂತ. ಆಯಿತು, ಇನ್ನು ನಮ್ಮ ಕೈ ಏನೂ ನಡೆಯೋಲ್ಲ ಅಂತಂದುಕೊಂಡು ಸುಮ್ಮನಾಗ್ಬಿಡ್ತಾನೆ. ಆಗ ಇವನು ಕೇಳ್ತಾನೆ ಕಕ್ಕಲಾತಿಯಿಂದ, ಪಾಪ ವಿಶ್ವರೂಪ ಯಾತಕ್ಕೆ ವಿರೂಪಾಕ್ಷ ಸುಮ್ಮನೆ ಕೂತಂದೆ? ಅಯ್ಯೋ ಇನ್ನೇನು ನಮ್ಮ ಹುಡುಗ ವಿರೂಪಾಕ್ಷ ವಿಶ್ವರೂಪ ದೇವಗುರು ಆದ, ಇನ್ನು ಅಮರಾವತಿ ನಮ್ಮದೇ ಅಂತ ಅಂದ್ಕೊಂಡ್ವೆ, ನೀನು ಈ ಕಡೆ ತಿರುಗೇ ನೋಡಬೇಡಿ ಅಂತಿದ್ಯಾ, ಏನು ಮಾಡೋದು ಅಂತ. ಅವನು ಹೇಳ್ತಾನೆ, ಇಲ್ಲ, ನನಗೆ ತಾಯಿಯ ಕಡೆ ಪಕ್ಷಪಾತ ಇರೋದಕ್ಕೆ ಸುರಾಪಾನ ಮಾಡ್ತಾ ಇದ್ದೀನಿ. ಇದೊಂದನ್ನು ಬಿಟ್ಟರೆ ನನಗೆ ಶುಕ್ರ ಬೃಹಸ್ಪತಿಗಳು ಸಮರಲ್ಲ ಅಂತ. ನನಗಿದು ತಪ್ಪು ಅಂತ ಗೊತ್ತಿದ್ರು ತಾಯಿಯ ಪರಂಪರೆ ಅಂತ ಗೌರವಿಸಿಕೊಂಡು ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮಗೂ ಯಜ್ಞ ಭಾಗ ಬರುವಂತೆ ಮಾಡ್ತೀನಿ, ಇಬ್ಬರ ಕುಲಗಳನ್ನು ಸೇರಿಸ್ತೀನಿ, ಸಮನ್ವಯ ಮಾಡ್ತೀನಿ ಅಂತಂತಾನೆ. ಅವನು ತಲ್ಲೆಲ್ಲಾಡಿಸ್ತಾನೆ. ನೋಡಿ, ಅವನ ಯುಕ್ತಿ ವಿರೂಪಾಕ್ಷದ ಎಷ್ಟು ಚೆನ್ನಾಗಿದೆ ಅಂದರೆ, ವಿಶ್ವರೂಪ ನೀನು ವಿದ್ಯಾತಪೋಜ್ಞಾನಗಳಲ್ಲಿ ಹಿರಿಯ ಎಂದು ಒಪ್ಪಿದರೂ ಸಹಜವಾದ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಸಿಂಹವು ಮಾಂಸವನ್ನು ತಿನ್ನುವ ಜಂತು, ಅದನ್ನು ನೀನಾವ ಮಂತ್ರಬಲದಿಂದ ಹುಲ್ಲು ತಿನ್ನುವಂತೆ ಮಾಡಬಲ್ಲೆ. ನಿನಗೆ ಅಂಥ ಮಂತ್ರಬಲ ಇರುವುದಾದರೆ ಹುಲ್ಲನ್ನು ಮಾಂಸ ಮಾಡುವುದು ಸರಿಯೇ ಹೊರತು ಸಿಂಹವನ್ನು ಹುಲ್ಲು ತಿನ್ನುವಂತೆ ಮಾಡುವುದು ಸರಿಯಲ್ಲ ಅಂತ. ನಾವು ರಾಕ್ಷಸರು ಹಾಗೇನೆ ಇರತಕ್ಕಂಥದ್ದು. ಮತ್ತು ದಾನವರಿಬ್ಬರು ಪ್ರಜಾಪತಿಗಳ ಸಂತಾನವೇ. ನಾವು ಯಾತಕ್ಕೆ ದ್ವೇಷ ಮಾಡ್ತೀವಿ? ನಾವು ಹಿರಿಯರು, ಅಸುರ ಪೂರ್ವದೇವ, ಹಾಗಾಗಿ ಮಾಡ್ತಾ ಇದ್ದೀವಿ. ಅವ್ರ ಸಂಪತ್ತೆಲ್ಲ ನಮಗೆ ಸೇರಬೇಕು. ಅವರೇನೋ ಬೂಟಾಟಿಕೆ ಮಾಡ್ಕೊಂಡಿದ್ದಾರೆ, ನಾವು ಧರ್ಮಪರರು ನ್ಯಾಯಪರರು ಅಂತ ಹೇಳಿ. ಅದರಿಂದ ನಮ್ಮ ಸ್ವತ್ತನ್ನೆಲ್ಲ ಅವರು ಕೊಳ್ಳೆ ಹೊಡೆದವರು, ನಮ್ಮ ಪ್ರಜಾಪತಿಯ ವಾತ್ಸಲ್ಯವನ್ನು ಅವರು ಸೂರೆಗೊಂಡವರು. ಹಾಗಾಗಿ ಇನ್ನೇನು ನೀನು ಪ್ರಯತ್ನ ಪಟ್ಟರು ಹಿಂದೊಮ್ಮೆ ಅಮೃತ ಮಥನಕ್ಕಾಗಿ ಮಾಡಿದಾಗ ಎಲ್ಲ ದೇವತೆಗಳಿಗೆ ಹೋಯ್ತಲ್ಲ, ಹಾಗೆ ಈಗಲೂ ಆಗುತ್ತೆ. ನಮಗಿಷ್ಟ ಇಲ್ಲ, ಬಿಡು, ನಮ್ಮ ಕಾಳೊಂದು ಜೊಳ್ಳಾಯಿತು ಅಂತ ಅಂದ್ಕೊಂಡು ಹೋಗ್ತೀವಿ ಅಂತಾನೆ. ಆಗ ಯೋಚನೆ ಮಾಡಿ, ಇಲ್ಲ, ನಾನು ಏನಾದರೂ ನಿಮಗೆ ಒಳ್ಳೆಯದು ಮಾಡ್ತೀನಿ ಅಂತ ನಿಮಗೊಂದು ವಿಶೇಷವಾದ ಯಜ್ಞವನ್ನು ಪ್ರತಿ ರಾತ್ರಿಗೆ ಮಾಡ್ತೀನಿ, ಅದರ ಫಲ ಸಂಚಿತವಾಗಿ ಯಾವಾಗಲೂ ನಿಮಗೆ ಅದು ಕೊಡುತ್ತೆ ಅಂತ. ಅದು ಯಾವಾಗ ಅಂದರೆ ವಿಶ್ವರೂಪ ಸತ್ತ ಮೇಲೆ ಕೊಡುತ್ತೆ ಅಂತ. ಆವತ್ತಿಂದ ರಾಕ್ಷಸರು ವಿಶ್ವರೂಪ ಕಾಯೋದಿಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ರಾಕ್ಷಸ ದೃಷ್ಟಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಈ ಸುದ್ದಿಯನ್ನು ಒಬ್ಬ ಗೂಢಚಾರ ತಗೊಂಡೋಗಿ ಇಂದ್ರನಿಗೆ ಹೇಳ್ತಾನೆ. ಇಂದ್ರ ಯೋಚನೆ ಮಾಡ್ತಾನೆ, ಇದಕ್ಕೆ ಮತ್ತೆ ಚತುರ್ಮುಖ ಬ್ರಹ್ಮನವರಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ನಮ್ಮಲ್ಲಿಯೇ ಪರಿಹಾರ ಮಾಡಿಕೊಳ್ಳೋಣ ಅಂತಂದುಕೊಳ್ತಾನೆ. ಆಮೇಲೆ ಇವನೊಳ್ಳೆ ತುಂಟಾಸು ಆಗ್ಬಿಟ್ನಲ್ಲ, ಹಾಲು ಕರೆಯೋಕೆ ಹೋದರೆ ಒದೆಯೋ ತರಹ, ನಮ್ಮ ಲೋಕದಲ್ಲಿ ಬಂದು ನಮಗೆ ಗುರುವಾಗಿ ನಮ್ಮ ಜಾಗದಲ್ಲಿ ಸರಿರಾತ್ರಿಗೆ ಒಂದು ಹೋಮ ಮಾಡಿ ಅದು ಅಸುರರಿಗೆ ಫಲ ಆಗುವಂತೆ ಮಾಡ್ತಾ ಇದ್ದಾನಲ್ಲ ಅಂತ. ಕಡೆಗೆ ಏನು ಮಾಡೋದು ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ಏನೇ ಆಗಲಿ ನಾವು ಹುಷಾರಿನಲ್ಲಿರಬೇಕು ಅಂತ ಅಂದುಕೊಳ್ತಾನೆ. ಅಷ್ಟು ಹೊತ್ತಿಗೆ ಶಚೀದೇವಿ ಕೂಡ ಬರ್ತಾಳೆ. ಇಲ್ಲಿ ತುಂಬ ಆನುಷಂಗಿಕವಾಗಿ ಶಚೀದೇವಿಯ ಪ್ರಸ್ತಾವ ಬರುತ್ತದೆ. ಇಂದ್ರನ ಎಲ್ಲ ಕಾರ್ಯಗಳಲ್ಲಿ ಅವಳು ಸಹಚಾರಿಣಿಯಾಗಿರ್ತಾಳೆ. ಇಂದ್ರಾಣಿ ಅನ್ನುವುದರ ಲಕ್ಷಣ ಏನು ಅಂತ ಗೊತ್ತಾಗುತ್ತದೆ. ಅಂದರೆ ಶಚಿ ಕೇವಲ ಇಂದ್ರನ ಪತ್ನಿ ಮಾತ್ರವಲ್ಲ, ಇಂದ್ರ ಪದವಿಯ ಭಾರವನ್ನು ಹೊತ್ತಂಥವಳು. ಅಮೆರಿಕ ದೇಶದಲ್ಲಿ ಫಸ್ಟ್ ಸಿಟಿಸನ್ ಅಂತಂದರೆ ರಾಷ್ಟ್ರಾಧ್ಯಕ್ಷ, ಹಾಗೆ ಸೆಕೆಂಡ್ ಸಿಟಿಸನ್ ಅಂತಂದರೆ ರಾಷ್ಟ್ರಾಧ್ಯಕ್ಷನ ಪತ್ನಿ ಅಂತ. ಅದೇ ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ರಾಷ್ಟ್ರಪತಿ ಆದಮೇಲಿಂದ ರಾಷ್ಟ್ರಪತಿಯ ಪತ್ನಿ, ಇವಾಗಂತೂ ಪತಿ ಅಂತ ಅನ್ಬೇಕು, ಪ್ರತಿಭಾ ಪಾಟೀಲ್ ಗಂಡ ಆಗಲಿ ಅಥವಾ ಇನ್ಯಾರು ರಾಷ್ಟ್ರಪತಿ ಇದ್ದರೆ ಅವರ ಹೆಂಡತಿಯರಾಗಲಿ ಯಾರಿಗೂ ಆ ಸೆಕೆಂಡ್ ಸಿಟಿಸನ್ಶಿಪ್ ಅನ್ನುವಂಥದ್ದು ಇಲ್ಲ, ಅದು ಪ್ರತ್ಯೇಕವೇ. ಹಾಗೆ ಅಲ್ಲ ಅಮೇರಿಕನ್ ಪ್ರೆಸಿಡೆಂಟ್ಶಿಪ್ ತರಹ ಇಲ್ಲಿ ಇಬ್ಬರಿಗೂ ಆ ಭಾವ ಉಂಟು. ಅದರಿಂದಲೇ ಅವಳು ಬರೀ ಶಚಿ ಅಲ್ಲ, ಇಂದ್ರಾಣಿ. ಇಂದ್ರನ ಕರ್ತವ್ಯ ಭಾರ ಮಹಿಮೆ ಎಲ್ಲ ಅವಳಿಗೆ ಇದೆ ಅಂತ ಗೊತ್ತಾಗುತ್ತದೆ. ಶಿವಾನಿ, ಶರ್ವಾಣಿ, ಮೃಣಾನಿ, ನಾರಾಯಣಿ, ಬ್ರಹ್ಮಾಣಿ ಅಂತೆಲ್ಲ ಉಂಟಲ್ಲ, ಅವೆಲ್ಲ ಅದೇ ರೀತಿಯಾಗಿ ಬರ್ತಕ್ಕಂಥವು. ಹಾಗಾಗಿ ಅವಳು ಅನೇಕ ಸಲಹೆಗಳನ್ನು ಸೂಚನೆಗಳನ್ನು ಕೂಡ ಕೊಡ್ತಾ ಇರ್ತಾಳೆ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅವನು ಹೇಳ್ತಾನೆ,
ವಿಶ್ವರೂಪಾಚಾರ್ಯರಿಗೆ ಬೃಹಸ್ಪತಿಗಳ ಹಾಗೆ ಸಹಜವಾದ ಅಭಿಮಾನ ಇಲ್ಲ, ಅದು ಬರುವ ಹಾಗೂ ಇಲ್ಲ, ಏನು ಮಾಡೋದು ಅಂತ. ಆಯಿತು, ನೀನು ಬೃಹಸ್ಪತಿ ಆಚಾರ್ಯರು ಬಂದ ಮೇಲೆ ಈತನ ಬಿಡಬೇಕು ಅಂತೀಯಲ್ಲ, ಅದು ಹೇಗೆ ಇವ್ರನ್ನ ಒಪ್ಕೊಂಡಿದೆಯಲ್ಲ ಅಂದರೆ, ಇಲ್ಲ, ಈತನ ಆಜೀವವಾಗಿ ವರೆಸಿಲ್ಲ, ಒಂದು ಕಾಲವನ್ನು ಗೊತ್ತು ಮಾಡಿಲ್ಲ, ಅದು ಟೆಂಪ್ರರಿ ಅಪಾಯಿಂಟ್ಮೆಂಟು, ಆದರೆ ಯಾವತ್ತು ಎಕ್ಸ್ಪೈರ್ ಆಗುತ್ತೆ ಅನ್ನೋದು ಬರೋದಿಲ್ಲ ಅಷ್ಟೇನೆ ಅಂತ. ಆಗ ಹೇಳ್ತಾಳೆ, ನನ್ನ ಅನುಕೂಲಕ್ಕೆಂದು ಇವ್ರನ್ನ ಬಿಡೋದು ಸರಿಯಲ್ಲ ಅಲ್ವಾ ಅಂತ. ಆಗ ಪಾಪ ತಾನೇ ಎಂದರೆ, ಇಲ್ಲ, ನನ್ನ ಅನುಕೂಲಕ್ಕೆ ಸ್ವಕಾಮನಿಂದ ಮಾಡಿದ್ರೆ ಹಾಗೆ, ಕುಲಾರ್ಥವಾಗಿ ನಿಷ್ಕಾಮನಾಗಿ ಮಾಡುವಾಗ ಇಲ್ಲ ಅಂತ. ಆಗ ಶಶಿ ಹೇಳ್ತಾಳೆ, ನೀನು 1000 ಹೇಳು, ನೀನೇ ಅಹಂಕಾರ ಸ್ವರೂಪನಾಗಿದ್ದುಕೊಂಡು ಅನಹಂಭಾವದಿಂದ ಕಾರ್ಯವನ್ನು ಮಾಡುತ್ತೇನೆ ಅನ್ನುವುದು ಅಸಂಭಾವ್ಯ. ಆದ್ದರಿಂದ ಈ ಕಾರ್ಯವನ್ನು ಮಾಡುವಾಗ ಯೋಚಿಸಿ ಮಾಡು, ಪಾಪ ಬಂದರೂ ಅದರಿಂದ ಅನರ್ಥವಾಗದಂತೆ ಮೊದಲೇ ನೀನು ಉಪಾಯವನ್ನು ಕಲ್ಪಿಸಿಕೊಂಡು ಅನಂತರ ವಿಸರ್ಜಿಸು ಅಂತ. ತುಂಬ ಸೊಗಸಾದ ಸೂಕ್ಷ್ಮ. ನಾವು ಅಹಂಕಾರದಲ್ಲಿಯೇ ಮುಳುಗಿ ತೇಲ್ತಾ ನಿರಹಂಕಾರವಾಗಿ ಮಾಡ್ತೀನಿ ಅಂತಂದರೆ ಹೇಗೆ ಸಾಧ್ಯವಾಗುತ್ತೆ? ನಮಗಿನ್ನೂ ಆ ಪಾಕ ಬಂದಿಲ್ಲ, ಹಾಗಾಗಿ ನೀನು ಹೀಗೆ ಹೇಳಬೇಡ ಅಂತಾಳೆ. ಮತ್ತು ಆ ಥರ ಇಲ್ಲದ ಸ್ಥಿತಿನಲ್ಲಿ ಆಪತ್ತು ಬಂದರೆ ಏನು ಅನ್ನೋ ಯೋಚನೆಯನ್ನು ಕೂಡ ಮಾಡಬೇಕು ಅಂತ. ಆಗ ನಾನು ಯೋಚನೆ ಮಾಡ್ತೀನಿ ಅಂತಂತಾನೆ. ಏನು ಮಾಡ್ತೀನಿ ಅಂದರೆ, ಅವನ ಸ್ವಭಾವವನ್ನು ಬದಲಾಯಿಸೋಕೆ ನೋಡ್ತೀನಿ ಅಂತ. ಅವನ ಸ್ವಭಾವ ಬದಲಾಗುವುದು ಹೇಗೆ, ಮದ್ಯಪಾನಾದಿಗಳನ್ನು ಬಿಡುವುದು ಹೇಗೆ ಅಂತ. ಅದನ್ನು ತಡೆಯೋದಕ್ಕೆ ನಾನು ಹೋಗ್ತೀನಿ, ಸೋಮಪಾನ ಮಾಡೋ ಥರ ಹೇಳ್ತೀನಿ, ಅದು ಸತ್ವಪ್ರಧಾನವಾದದ್ದು ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಹೇಳ್ತಾಳೆ ಅವಳು, ನಿನಗವನ ಆಚಾರ್ಯ, ಅವನಿಗೆ ನೀನು ವಿಧೇಯ, ಅವನು ನಿನಗೆ ವಿಧಾಯಕ, ಅವನು ಹೇಗೆ ನಿನ್ನ ಮಾತನ್ನು ಕೇಳ್ತಾನೆ ಅಂತ. ಅದಕ್ಕೆ ನೋಡಿ ಹೇಳ್ತಾನೆ, ಈ ಇಂದ್ರನ ಮಾತು ಬರುತ್ತೆ ನೋಡಿ, ಮಹಾಸತಿ ಅಲ್ಲಿಯೇ ದೇವರಹಸ್ಯ, ಶಿಷ್ಯನೆಂದು ತಲೆಬಾಗಿದ ಮಾತ್ರಕ್ಕೆ ನನ್ನ ದೇವರಾಜತ್ವಕ್ಕೆ ಕುಂದಿಲ್ಲ. ಆತ ಆಶೀರ್ವಾದ ಮಾಡುವನು, ನಾನು ತಲೆಬಾಗಿ ಸ್ವೀಕರಿಸುವನು. ಆದರೆ ಆಶೀರ್ವಾದವನ್ನು ನನಗೆ ಫಲಮಂತ್ರಾಕ್ಷರಗಳೊಂದಿಗೆ ಸಮರ್ಪಿಸಬೇಕು, ಅದು ರಾಜಾಜ್ಞೆ, ಅದು ನನ್ನ ಆಜ್ಞೆ. ಹೀಗೆ ಅಂತ ಅಂದರೆ ಆ ಸೂಕ್ಷ್ಮತೆಗಳು. ರಾಜನ ಅಧಿಕಾರ ಎಲ್ಲಿ, ಪುರೋಹಿತನ ಅಧಿಕಾರ ಎಲ್ಲಿ ಅಂತ. T.S. ಎಲಿಯಟ್ ಮರ್ಡರ್ ಇನ್ ದಿ ಕೆಥೆಡ್ರಿಯಲ್ ಅಂತ ಒಂದು ನಾಟಕ ಬರೆದಿದ್ದಾನೆ. ಅದನ್ನು ಆಧರಿಸಿ ಇನ್ನೂ ಈ ಕಥೆಯನ್ನು ಆಧರಿಸಿ ಹಲವು ರಚನೆಗಳು ಬಂದಿವೆ, ಇಂಗ್ಲೀಷ್ನಲ್ಲಿ ಸಿನಿಮಾ ಮೊದಲಾದವು ಎಲ್ಲ ಆಗಿದೆ. ಅರಸೊತ್ತಿಗೆಗೆ ಮತ್ತು ಚರ್ಚ್ ಮತಕೇಂದ್ರಕ್ಕೆ ಬರುವ ಸಂಘರ್ಷ ಎಂಥದ್ದು ಅಂತ, ಗುರುಮನೆಗೆ ಅರಮನೆಗೆ ಬರುವ ಸಂಘರ್ಷ, ಅದರ ಬೀಜವನ್ನು ನಾವು ಇಲ್ಲಿಯೇ ನೋಡ್ತೀವಿ. ಎಲ್ಲ ಕಡೆಯಲ್ಲೂ ಅದು ಕಾಣುತ್ತೆ. ವಿಶ್ವಾಮಿತ್ರ ರಾಜ ವಿಶ್ವರಥನಾಗಿದ್ದಾಗ ವಸಿಷ್ಠನ ಹೋಮಧೇನವನ್ನು ಬಯಸಿ ಹೋದಾಗ ಬಂದದ್ದಾಗಲಿ, ಕಾರ್ತಿವೀರ್ಯಾರ್ಜುನನಿಗೂ ಜಮದಗ್ನಿಗೂ ಬಂದಂಥ ಸಂಘರ್ಷವಾಗಲಿ ಇದೇ ರೀತಿಯಾದದ್ದು. ಮತ್ತೆ ಮತ್ತೆ ನಮ್ಮ ಸರ್ಕಾರದಲ್ಲಿ ಕೂಡ ಜುಡಿಷರಿ ಮತ್ತು ಗವರ್ನ್ಮೆಂಟ್ ಇವೆರಡರ ಮಧ್ಯೆ ಬರುವಂಥ ಸೆಣಸಾಟವು ಅದೇನೆ. ಈ ಬ್ರಹ್ಮಾಂಗ ಮತ್ತು ಕ್ಷಾತ್ರಾಂಗ, ಯಾವುದನ್ನು ನಾವು ವ್ಯವಹಾರಾಂಗ ಮತ್ತು ತತ್ವಾಂಗ ಅಂತ ಕರಿತೀವಿ, ಅವುಗಳ ನಡುವೆ ಬಂದಂಥ ಸಂಘರ್ಷ ಅಂತ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದಕ್ಕೆ ಬರುವಂಥದ್ದು, ಹಾಗೆ ಶಾಸ್ತ್ರ ಮತ್ತು ಪ್ರಯೋಗ ಅದಕ್ಕೆ ಬರುವಂಥದ್ದು. ಇಲ್ಲಿ ಎರಡೂ ಮುಖ ಬೇರೆ ಬೇರೆ ಮಾಡಿಕೊಂಡು ಹೋಗೋದಕ್ಕೆ ಆಗೋಲ್ಲ. ಪರಸ್ಪರವಾಗಿ ನೋಡಬೇಕು, ವ್ಯವಹಾರ ಮಾಡಬೇಕು, ವಿಶ್ವಾಸಗಳನ್ನು ಬೆಳೆಸ್ಕೊಳ್ಬೇಕು. ಆದರೆ ತುಂಬ ಕಷ್ಟದ ಸಾಧನೆ ಅದನ್ನು ಮಾಡುವಂಥದ್ದು. ಆ ಸಮಸ್ಯೆಗಳ ಧ್ವನಿಯನ್ನೇ ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಅವನು ಹೇಳ್ತಾನೆ, ಮೊದಲು ನೀನು ಬೃಹಸ್ಪತ್ಯಾಚಾರ್ಯರನ್ನ ಹುಡುಕು ಅಂತ ಶಚಿಗೆ ಹೇಳ್ತಾನೆ. ಶಚಿ ಮಾಡ್ತಾಳೆ. ಆಗ ಹೇಳ್ತಾನೆ, ನೀನು ಮಾಡುವ ಕ್ರಮ ಹೇಗೆ ಅಂತ. ನೀನು ಉಪಬ್ರಹ್ಮಣ ಮಾಡುವಾಗ ಲೋಕಕ್ಕೆಲ್ಲ ಬೇಕಾದ ಸೌಭಾಗ್ಯ ನೀಡುವವಳು ಎಂಬುದನ್ನು ಮರೆಯದಿರು. ಎದುರಿಗೆ ಬಂದ ದೇವತೆಯು ಅರಮನಸ್ಸಿಂದಿದ್ದರೆ ನಮ್ಮ ಪ್ರಾಣವನ್ನೋದಕ್ಕೆ ಹೊಯ್ದು ನಮ್ಮ ಇಂದ್ರಿಯಗಳನ್ನೋದಕ್ಕೆ ಕೊಟ್ಟು ಅದನ್ನು ದೊಡ್ಡದು ಮಾಡಬೇಕು. ಅದೇ ಉಪಬ್ರಹ್ಮಣ. ಋಕ್ಕಿನಿಂದ ಬರಮಾಡಿಕೊಂಡು ಸಾಮದಿಂದ ಉಪಬ್ರಹ್ಮಣ ಮಾಡಿ ನ್ಯೂನಾತಿರೇಕಗಳನ್ನು ಬ್ರಹ್ಮವೇದದಿಂದ ಸರಿ ಮಾಡಿಕೊಂಡು ವಿಧಿನೀತವಾದ ಆಹುತಿಯನ್ನು ಯಜುರ್ವೇದದಂತೆ ಕೊಟ್ಟರೆ ಯಾವ ದೇವತೆಯಾಗಲಿ ಪ್ರತ್ಯಕ್ಷವಾಗಬೇಕು. ಆದ್ದರಿಂದ ನಿನ್ನ ಉಪಬ್ರಹ್ಮಣಕ್ಕೆ ಉಪಶ್ರುತಿ ದೇವಿಯು ಬೇಕೇ ಬೇಕು, ಅರಿವಿರಲಿ ಅಂತ ಹೇಳ್ಬಿಟ್ಟಂತಾನೆ. ಇದಿಷ್ಟು ಟೆಕ್ನಿಕಲ್ ಆದದ್ದು. ಬೃಹಸ್ಪತಿ ಇಲ್ಲ, ಎಲ್ಲೋ ಇದ್ದಾನೆ, ಅವನನ್ನು ಬರಮಾಡಿಕೊಳ್ಳೋದು ಹೇಗೆ? ಋಕ್ ತಗೋಬೇಕು. ಋಗ್ವೇದದಲ್ಲಿ ಬರುವಂಥ ಋಕ್ಕುಗಳು, ಬಾರ್ಹಸ್ಪತ್ಯ ಋಕ್ಕುಗಳು, ಬೃಹಸ್ಪತಿ ಪರವಾದ ಋಕ್ಕುಗಳು ಉಂಟು, ಅವನ ಬ್ರಹ್ಮಣಸ್ಪತಿ ಋಕ್, ಅವುಗಳನ್ನು ಇಟ್ಟುಕೊಳ್ಬೇಕು. ಅದನ್ನು ಸಾಮರೂಪದಲ್ಲಿ ಹಾಡಬೇಕು, ಆಗ ಅದು ವಿಸ್ತಾರವಾಗುತ್ತದೆ. ಏನಾದರೂ ಲೋಪದೋಷಗಳಾದರೆ ಅಥರ್ವವೇದದ ಮಂತ್ರಗಳಿಂದ, ಬ್ರಹ್ಮವೇದ ಅಂದರೆ ಅದನ್ನು ಸರಿಪಡಿಸಿಕೊಳ್ಳಬೇಕು. ಮತ್ತು ಯಾವ ರೀತಿಯಲ್ಲಿ
ಆ ವಿಧಿವತ್ತಾದ ಆಹುತಿ ಕೊಡಬೇಕು, ಅದನ್ನು ಹೇಗೆ ಪ್ರಯಾಜವಾಗಿ ಎಂಥದ್ದಾಗಿ ತಗೋಬೇಕು ಅನ್ನೋದನ್ನು ಮಾಡುವಂಥದ್ದು, ಯಾಜ್ಯ ಪುರೋಣ ವಾಕ್ಯ ಇತ್ಯಾದಿಯಾಗಿ ಮಂತ್ರ ಪ್ರಕಾರ ಯಾವುದು ಬರುತ್ತೆ ಅದಕ್ಕೆ ಸರಿಯಾಗಿ ಆಹುತಿ ಕೊಡಬೇಕು. ಹೀಗೆ 4 ವೇದಗಳನ್ನು ಬಳಸಿ ಕೊಟ್ಟರೆ ಆ ಒಂದು ದೇವಸತ್ವ ನಮ್ಮ ಕಣ್ಣೆದುರಿಗೆ ಕಾಣಿಸಬೇಕು ಅಂತನ್ನುವಂಥದ್ದು ಮೀಮಾಂಸಾಶಾಸ್ತ್ರದಲ್ಲಿ ಬರುವಂಥದ್ದು. ದೇವಸತ್ವ ಕಾಣಿಸಿಕೊಳ್ಳೋದು ಅಂದರೆ ಮೀಮಾಂಸಾಶಾಸ್ತ್ರದಲ್ಲಿ ದೇವರಿಗೆ ಆಕಾರ ಇಲ್ಲ, ಆದರೆ ಅದು ಉದ್ದಿಷ್ಟ ಫಲ ಕೊಡಬೇಕು ಅಂತ. ಇಲ್ಲಿ ಬೃಹಸ್ಪತಿನ ಹುಡುಕೋದಿಕ್ಕೋಸ್ಕರ ಈ ರೀತಿಯಾದ ಒಂದು ಕಲ್ಪವನ್ನು ಅವರು ಹೇಳ್ತಾರೆ. ಇದೆಲ್ಲ ದೇವಡುವರ ಮೀಮಾಂಸಾಶಾಸ್ತ್ರ ವ್ಯಾಸಂಗದ ಫಲ. ಮತ್ತು ಉಪಶ್ರುತಿ ಅಂತ, ಉಪಶ್ರುತಿ ಅಂತಂದರೆ ನಾವು ಯಾವುದೋ ಒಂದು ಹೇಳ್ತೀವಿ, ಇನ್ನೊಬ್ಬರು ಅದನ್ನು ಸಾಧುವಾದ ಮಾಡ್ತಾರೆ, ಅಥವಾ ಆಕಸ್ಮಿಕವಾಗಿ ಅಯಾಚಿತವಾಗಿ ಮತ್ತೊಂದು ಅಭಿಪ್ರಾಯ ಬಂದು ನಮಗೆ ಪುಷ್ಟಿಯನ್ನು ಒದಗಿಸುತ್ತದೆ. ಈ ರೀತಿಯಾದಾಗ ಅದನ್ನು ಉಪಶ್ರುತಿ ಅಂತ, ಸಪ್ಲಿಮೆಂಟಿಂಗ್ ಅಂತಾರಲ್ಲ ಆ ರೀತಿಯಾಗಿ ಉಪಶ್ರುತಿ ದೇವಿ. ಮುಂದೆ ಅಲ್ಲಿ ಬರುತ್ತದೆ, ಆ ವಿವರಗಳನ್ನು ನಾನು ಹೇಳ್ತೀನಿ. ಹೀಗಿಂದ್ರ ಹೇಳಿಬಿಟ್ಟು ತಾನು ಗುರುವನ್ನು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೊರಡ್ತಾನೆ. ವಿಶ್ವರೂಪಾಚಾರ್ಯರ ಮನೆಗೆ ಬರ್ತಾನೆ. ಅವರ ವರ್ಣನೆಯೆಲ್ಲ ತುಂಬ ಚೆನ್ನಾಗಿ ಬರುತ್ತದೆ. ಅವರು ಯೋಚನೆ ಮಾಡ್ತಾನೆ, ಇಂದ್ರ ಬರ್ತೀನಿ ಅಂತ ಯಾತಕ್ಕೆ ಬರಬಹುದು? ಈ ಪ್ರಜ್ಞಾಪ್ರವಾಹ ತಂತ್ರವೇ ಕಾದಂಬರಿಯ ಕಲೆಗಾರಿಕೆಯ ತಂತ್ರ. ಅವರ ಮನಸ್ಸುಗಳಲ್ಲಿ ಏನಾಗುತ್ತದೆ ಅಂತ, ಅವಸರದಲ್ಲಿ ಬಂದಿಂತಿಲ್ಲವಾಗಿ ಈ ಕೂಡಲೇ ಮಾಡಬೇಕಾದ ಕಾರ್ಯವೇನೂ ಇರಲಾರದು. ಅವಸರದಲ್ಲಿ ಬಂದಿಲ್ಲ ಅಂದರೆ ಈ ಅರ್ಜೆಂಟ್ ಅಲ್ಲ, ನಾವು ಅಸುರ ಕೊಡುವಂಥ ಗುಪ್ತ ಆವಿರ್ಭಾಗದ ವಿಚಾರ ಇರಬೇಕು. ಹೌದು, ನಾನು ದೇವಾಚಾರ್ಯನಾಗಿ ದಾನವರಿಗೆ ಕೊಡುವುದು ಸರಿಯಲ್ಲ, ಆದರೆ ನಾವು ದ್ವಾಮುಷಾಯಣರು ಇಬ್ಬರಿಗೂ ಸೇರಿದವರು, ಅದನ್ನು ಆ ಮಾತನ್ನು ಅವನು ಎತ್ತುವ ಹಾಗಿಲ್ಲ. ಇನ್ನು ಉಳಿದದ್ದು ಮದ್ಯಪಾನ, ಅದು ಸ್ವಂತದ ವಿಚಾರ, ಪರ್ಸನಲ್. ಈ ಕಾಲದಲ್ಲಿ ಹೇಳ್ತೀವಲ್ಲ, ವಿತ್ ಮ್ಯೂಚುವಲ್ ಕನ್ಸೆಂಟ್ ಏನು ಮಾಡಿದ್ರೂ ತಪ್ಪಿಲ್ಲ ಅಂತ. ನಿಜವೇ ಇರಬಹುದು, ಆದರೆ ಅದು ಇನ್ನೆಲ್ಲಿಯಾದರೂ ಒಂದು ಕಡೆ ಪರಿಣಾಮ ಬೀರದೇ ಇರುತ್ತೀಯಾ? ನಾವು ತಪ್ಪುಗಾರರು ಅಂತ ಒಪ್ಕೊಂಡು ಬಿಡೋಣ, ನಾವು ಅಶಕ್ತರು ಅಂತಲಾದರೂ ಒಪ್ಕೊಂಡು ಬಿಡೋಣ. ಒಪ್ಕೊಂಡ ಮೇಲೆ ಶಿಕ್ಷೆ ಹಾಕಿದ್ರೆ ಅದನ್ನು ಒಪ್ಕೊಂಡು ಬಿಡೋಣ ಅನ್ನಲೇಬೇಕಲ್ವ? ಇದು ಬರುವುದು ದೊಡ್ಡ ಕಷ್ಟ. ಏನಂದರೆ ಇಂಡಿವಿಜುವಲ್ ಫ್ರೀಡಮ್ ಅಂತನ್ನೋದನ್ನು ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ಇಟ್ಸ್ ಮೈನ್ ಅಂತ ಅಂದುಬಿಡ್ತಾರಲ್ಲ, ಇದು ಪಾಶ್ಚಾತ್ಯ ಪ್ರಭಾವದಿಂದ ತುಂಬ ಬಂದಿದೆ. ಇದಕ್ಕೆ ಗೆರೆ ಎಲ್ಲಿ ಎಳ್ಕೊಳ್ಬೇಕು? ಬಹಳ ಕಷ್ಟ. ನನಗಂತೂ ತೋಚ್ತಾ ಇಲ್ಲ ಹೇಳೋದಕ್ಕೆ. ಈ ಕಾಲಾವಕಾಶ ಬಂತಲ್ಲ ನನಗೆ, ಕಾಲು ಕೈ ಕೊಟ್ಟ ಮೇಲೆ 1 ತಿಂಗಳಿಂದ ಮನೆ ಬಿಟ್ಟು ಜಾಸ್ತಿ ಕದಲುವಂತೆ ಇಲ್ಲ, ಓದುವುದಷ್ಟೇ, ಮನೆ ಕೆಲಸ ಏನು ಮಾಡುವಂತೆ ಇಲ್ಲ. ಅದೊಂದು ರೀತಿ ಸುಖ ಪ್ರಾರಬ್ಧ. ಒಂಥರ ಸಂಕಟ, ನಾನು ಮಾಡೋಕ್ಕಾಗ್ತಾ ಇಲ್ಲ, ಬೇರೆಯವರಿಗೆ ಒದ್ದಾಟವಾಗ್ತಾ ಇದೆ ಅಂತ ದುಃಖ. ಅದನ್ನು ಮರೆಯೋದಕ್ಕೆ ಅದು ಇದು ಓದುವುದು ಅಂತ. ಈ 4 ವೇದ ಸಂಹಿತೆಗಳನ್ನು, ಶುಕ್ಲಯಜುರ್ವೇದವು ಸೇರಿದಂತೆ 5 ವೇದ ಸಂಹಿತೆಗಳನ್ನು ಮತ್ತೆ ಸಾಯಣ ಭಾಷೆ ಸಮೇತವಾಗಿ ನೋಡಿದೆ, ಒಂದು 15 ಪುರಾಣಗಳನ್ನು ಮತ್ತೆ ತಿರುಗಿ ಹಾಕಿದೆ, ಇನ್ನೊಂದಷ್ಟು ಇಷ್ಟು ಅಂತ ಓದ್ದೆ ಎಲ್ಲ ಮಾಡಿದೆ. ಜೊತೆಗೆ ನಾನು ಇದುವರೆಗೂ ಇಂಟರ್ನೆಟ್ ಕನೆಕ್ಷನ್ ಮತ್ತೊಂದು ಯಾವುದಕ್ಕೂ ಹೋಗಿರಲಿಲ್ಲ. ನಮ್ಮ ಶಂಕರನಾರಾಯಣ ಉಪಾಧ್ಯಾಯರು ಇನ್ನೊಂದಿಷ್ಟು ಜನ ಸ್ನೇಹಿತರು ಅದ್ರ ಮಾಡಮ್ ತಂದು ಇಟ್ಬಿಟ್ರು. ಆಗ ಅದು ಪ್ರಾರಬ್ಧವೇ ಆಗಿಬಿಡ್ತು, ಬಂದಿದ್ದನ್ನೇ ನೋಡಬೇಕಾಯ್ತು. ನೋಡುವಾಗ ಇಂಟರ್ನೆಟ್ ಸರ್ಚಿಂಗ್ ಇತ್ಯಾದಿಯಾಗಿ ಒಂದಷ್ಟು ಕೇಳಿದ್ದೆ, ಅಲ್ಲಿ ಇಲ್ಲಿ ಯಾವುದೋ ಬೇಕಂತಿದ್ದನ್ನು ಕೇಳಿ ಸ್ನೇಹಿತರ ಹತ್ರ ಪಡ್ಕೊಳ್ತಾ ಇದ್ದೆ ಹೊರತು ನಾನು ಸುಮ್ಮನೆ ಕುತೂಹಲದಿಂದ ಹೋಗಿ ಸರ್ಚ್ ಮಾಡ್ತಾ ಇರಲಿಲ್ಲ. ಯಾರ ಕಂಪ್ಯೂಟರ್ಗಳನ್ನು ನಾನು ಆಪರೇಟ್ ಮಾಡಿದವನಲ್ಲ, ಅಂಥ ಕೌಶಲವೂ ನನಗಿಲ್ಲ. ನಂದೆಲ್ಲ ಕಂಪ್ಯೂಟರ್ ಇಲ್ಲದೆ ಪ್ರೋಗ್ರಾಮಿಂಗ್ ಬರೀತಾ ಇದ್ದ ಕಾಲದವರು. ಎಂಜಿನಿಯರಿಂಗ್ ನಾನು ಓದುವಾಗ ನಮಗೆ ಕಂಪ್ಯೂಟರ್ ಇಲ್ಲ, ಪ್ರೋಗ್ರಾಮ್ಗಳನ್ನು ಮಾತ್ರ ಬೇಕಾದಂಗೆ ಬರ್ಸೋರು. ಟೈಪ್ ರೈಟಿಂಗ್ ಒಂದು ಬಂಡವಾಳ ಬಿಟ್ಟು ಇನ್ಯಾವುದೂ ಇರಲಿಲ್ಲ. ಈಗ ಅದನ್ನು ಅಭ್ಯಾಸ ಮಾಡಿಕೊಳ್ತಾ ಆ ಇಂಟರ್ನೆಟ್ ಪ್ರಪಂಚ ತೀರಾ ನನಗೆ ಈ ವಯಸ್ಸಿಗೆ ಅಂದರೆ 46-47ಕ್ಕೆ ಒಂದು ಬೇರೆಯ ಪ್ರಪಂಚವಾಗಿ ಕಾಣಿಸ್ತಿದೆ. ಅಂದರೆ ಅಲ್ಲಿ ಸೆನ್ಸಾರ್ ಅನ್ನುವುದೇ ಇಲ್ಲವಲ್ಲ. ಅದು ಹೇಗಿದೆ ಅಂದರೆ ನಮ್ಮ ಅಂತರಂಗದಂತೆ ಇದೆ. ನಾವು ಬಾಯಲ್ಲಿ ಮಾತಾಡುವಾಗ ಸೆನ್ಸಾರ್ ಮಾಡ್ಕೋತೀವಿ, ಕೈಯಲ್ಲಿ ಮಾಡಿ ತೋರಿಸುವಾಗ ಸೆನ್ಸಾರ್ ಮಾಡ್ಕೊಳ್ತೀವಿ, ಮನಸ್ಸಿನ ಆಲೋಚನೆಗೆ ಅದು ಯಾರಿಗೂ ಗೊತ್ತಾಗೋಲ್ಲ ಅಂತ ಹೇಗಂದರೆ ಹಾಗೆ ಇಟ್ಕೊಳ್ತೀವಿ. ಎಲ್ಲವೂ ಅಲ್ಲಿದೆ ಅಂತನ್ನುವ ಭಾವ ಕಣ್ಣೆದರಿಗೆ ಕಾಣಿಸಿದಾಗ 2 ಇಂದ್ರಿಯಗಳಿಗೆ ಚೆನ್ನಾಗಿ ದಕ್ಕುತ್ತೆ, ಕಿವಿ ಮತ್ತು ಕಣ್ಣಿಗೆ. ಚರ್ಮಕ್ಕೆ, ನಾಲಿಗೆಗೆ, ಮೂಗಿಗೆ ದಕ್ಕತಿಲ್ಲ ಅನ್ನೋದು ಬಿಟ್ಟರೆ ಈ ದೂರೇಂದ್ರಿಯಗಳ 2 ಯಾವುದಿವೆ ಡಿಸ್ಟೆನ್ಸ್ ಪರ್ಸೆಪ್ಷನ್ನಲ್ಲಿ ಪ್ರಧಾನ ಪಾತ್ರ ವಹಿಸುವಂಥವು 3, ಮೂಗು ಸೇರಿದಂತೆ 3. ಆದರೆ ಕಣ್ಣು ಕಿವಿಗಳದ್ದು ಪ್ರಾಶಸ್ತ್ಯ. ಅದನ್ನು ನೋಡ್ತಾ ಇದು ಮತ್ತೊಂದು ಪ್ರಪಂಚ, ಇದು ಪರಮಾತ್ಮನ ವಿಶ್ವರೂಪ. ಪರಮಾತ್ಮನ ವಿಶ್ವರೂಪದಲ್ಲಿ ಏನಿರೋ ದಂಷ್ಟ್ರ ಕರಾಲ ನಿಚಿತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋನ ಜಾನೆ ಅಂತೆಲ್ಲ ಅನ್ನುವಂಥ ಸ್ಥಿತಿ.
ಈ ಹೊಲಸು ಇರೋಕ್ಕೆ ಸಾಧ್ಯವಾ, ಈ ದೊಡ್ಡದು ಇರೋದಕ್ಕೆ ಸಾಧ್ಯವಾ, ಯಾವುದು ಇರೋದಕ್ಕೆ ಸಾಧ್ಯವಾ, ಮತ್ತು ಯಾರು ತಮ್ಮನ್ನು ಯಾರು ಗುರುತಿಸಲಾರರು ಅಂತ ಹೇಗೂ ಇರಬಲ್ಲರು, ಹೇಗೂ ಇದ್ದಾರೆ. ಅದೆಲ್ಲ ನೋಡ್ತಾ ಎಲ್ಲಿಯೋ ಯಾವುದೋ ದೇಶದಲ್ಲಾಗುತ್ತವೆ ಇದು ಅಂತ ಅಂದುಕೊಳ್ತಾ ಇದ್ದಿದ್ದಲ್ಲ, ನಮ್ಮ ಜೊತೆಯಲ್ಲಿ ನಾವೇ ಹಾಗೆ ಮಾಡ್ತಾ ಇದ್ದೀವಿ ಅಂತಂದರೆ ಯಾರನ್ನ ನಚ್ಚೋಣ ಅಂತನ್ನುವ ಪ್ರಶ್ನೆ ಬಂದ್ಬಿಡುತ್ತೆ. ಪ್ರತಿಯೊಬ್ಬರು ನೋಡಿದ್ರೆ ಇವರು ಇಂಟರ್ನೆಟ್ಟಲ್ಲಿ ಏನಾಗಿದ್ದಾರೋ ಅಂತನ್ನುವಂಥ ಸ್ಥಿತಿ ಅಂತಂದರೆ ಇದನ್ನು ಎಲ್ಲಿಗೆ ನಿಲ್ಲಿಸ್ಕೊಳ್ಬೇಕು ಏನೂ ತಿಳಿತಾ ಇಲ್ಲ. ನನಗಿನ್ನೂ ನಿಶ್ಚಯವಾಗಲಿಲ್ಲ. ಈ ಜಗತ್ತಿನ ಬಗ್ಗೆ ಹೇಗೆ ಇನ್ನೂ ನಿಶ್ಚಯತೆ ಬಂದಿಲ್ವೋ ಹಾಗೇನೆ ಬಂದಿಲ್ಲ. ಎಷ್ಟೋ ಜನ ನನ್ನ ಕೇಳಿದಾಗ ಹೇಳ್ತಿರ್ತೀನಿ, ನನಗೆ ಬ್ರಹ್ಮವಸ್ತು ವಿಷಯದಲ್ಲಿ ನಿಶ್ಚಯವಾಗಿ ಇದೇ ಸ್ವರೂಪ ಅಂತ ಗೊತ್ತಾಗಿದೆ, ಜಗತ್ತಿನ ಬಗ್ಗೆ ಗೊತ್ತಾಗಿಲ್ಲ, ವೇದಾಂತದ ಬಗ್ಗೆ ನನಗೇನೂ ಡೌಟ್ಸ್ ಉಳಿದಿಲ್ಲ, ಜಗತ್ತಿನ ಬಗ್ಗೆ ಡೌಟ್ಸ್ ಇದೆ ಅಂತ. ಅದೇ ಡಿಟೋ 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 ಅಂತ ಇಂಟರ್ನೆಟ್ ಬಗ್ಗೆನೂ ಡಿಟೋ ಡಿಟೋ ತಿಳಿತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಯಾವುದನ್ನು ನೀತಿ ಅನ್ನಬೇಕು, ಯಾವುದನ್ನು ಅನೀತಿ ಅನ್ನಬೇಕು, ಯಾವುದನ್ನು ಸ್ವಾತಂತ್ರ್ಯ ಅನ್ನಬೇಕು, ಯಾವುದನ್ನು ಸ್ವೈರಾಚಾರ ಅನ್ನಬೇಕು, ಯಾವುದನ್ನು ಕಟ್ಟುಪಾಡು ಅಂತ ಅನ್ನಬೇಕು, ಯಾವುದನ್ನು ದಂಡನೆ ಅನ್ನಬೇಕು ಗೊತ್ತಾಗಲ್ಲ. ತುಂಬ ಕಷ್ಟ. ಎಷ್ಟೋ ಬಾರಿ ನನಗೆ ಈ ಥರ ಸಂದಿಗ್ಧತೆಗಳು ಬಂದಾಗ ಒಂದಷ್ಟು ಜನ ದೊಡ್ಡವ್ರನ್ನೋರನ್ನ ಕೇಳ್ತಾ ಇರ್ತೀನಿ. ಭೈರಪ್ಪನವ್ರನ್ನೂ ಹಾಗೆ ಒಮ್ಮೆ ಕೇಳಿದೆ, ಯೋ ಕಷ್ಟ ಕಂಡ್ರಿ, ಇವೆಲ್ಲ ಹೊಳೆಯೋದಿಲ್ಲ, ತೀರ್ಮಾನಕ್ಕೆ ಬರೋಲ್ಲ ಅಂತಂತಾರೆ. ಅದು ಹಾಗೆ ಆಗುತ್ತೆ. ನಾವು ಯಾವ ರೀತಿ ತೀರ್ಮಾನ ಕೊಡೋಕ್ಕೆ ಹೋದರೂ ಅದು ಸಂಶಯ ಇರುವಂಥ ಸ್ಥಳದಲ್ಲಿ ತೀರ್ಮಾನ ಕೊಡೋದಕ್ಕೆ ನಿಸ್ಸಂಶಯನಾದವನಿಗೆ ಸಾಧ್ಯ, ನಮ್ಮಂಥವರಿಗೆ ಆಗುವಂಥದ್ದಲ್ಲ. ನಾವು ಯಾರಾದರೂ ದೊಡ್ಡವರು ತೀರ್ಮಾನ ಕೊಡಲಿ ಅಂತ ಕಾಯಬೇಕಾಗುವ ಪರಿಸ್ಥಿತಿ ಇರುತ್ತದೆ. ಮತ್ತು ಆ ತೀರ್ಮಾನ ಅನ್ನೋದು ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ಆಶ್ರಯಿಸಿಲ್ಲ, ಒಂದು ಸಮುದಾಯದ ಮೇಲೆ, ಒಂದು ಜೀವನ ಪದ್ಧತಿಯ ಮೇಲೆ, ಒಂದು ರಾಷ್ಟ್ರ ಜಗತ್ತಿನ ಸ್ತರದಲ್ಲಿ ಇರುವಂಥದ್ದು. ಮತ್ತು ಅಲ್ಲೆಲ್ಲ ಈ ಅರ್ಥಕಾಮಾದಿಗಳ ಏರಾಟವೇ ಎದ್ದು ಕಾಣ್ತಾ ಇರುತ್ತೆ. ಇವತ್ತು ನಮಗೆ ಸರಿಯೋ ತಪ್ಪೋ ಅಮೇರಿಕದ ಶಾಸನ ಪದ್ಧತಿ, ಜೀವನ ಪದ್ಧತಿ ಬಂದು ಬಿಟ್ಟಿದೆ. ಅದನ್ನು ನಾವು ನಿರಾಕರಿಸುವಂತೇನೇ ಇಲ್ಲ. ಅವರ ದುಡ್ಡು, ಅವರ ಸೌಕರ್ಯ ಅಂತಂದರೆ ನಾವು ನಮ್ಮಂತೆ ಇರುವಂದ್ರೆ ಹೇಗಾಗುತ್ತೆ? ಈ ದೃಷ್ಟಿಯಿಂದ ನೋಡಿದಾಗ ಯೂರೋಸೆಂಟ್ರಿಕ್ ವರ್ಲ್ಡ್, ಅಮೆರಿಕೋಸೆಂಟ್ರಿಕ್ ವರ್ಲ್ಡ್ ಹಾಗಾಗಿರುವಂಥದ್ದು. ಈ ಚೈನಾ, ಜಪಾನ್ ಮೊದಲಾದವು ಪೂರ್ಣವಾಗಿ ಅಮೆರಿಕೆಯ ದೃಷ್ಟಿಯನ್ನು ಪಡ್ಕೊಂಡು ಬಿಟ್ಟಿವೆ ಅಂತಾದಾಗ ನಮಗೇನು ಉಂಟು? ನಾವು ಏನನ್ನು ಹೇಳೋದಕ್ಕೆ ಸಾಧ್ಯ? ಹಾಗೆ ಬಿಟ್ಟು ಬಿಡೋಣವೆ? ಬಿಡೋಕ್ಕಾಗ್ತಾ ಇಲ್ಲ. ಆದರೆ ಇದನ್ನು ಹಿಡ್ಕೊಳ್ಳೋಣವೆ? ಇದನ್ನು ಹಿಡ್ಕೊಳ್ಳೋದೇ ಗತಿ ಇಲ್ಲ. ಏನು ಮಾಡುವುದು? ಈ ಸಂದಿಗ್ಧತೆ ಕ್ಷಾತ್ರ ಬ್ರಾಹ್ಮಗಳ ಸಂಕ್ಷೋಭೆ ಬರುವಂಥದ್ದು. ವಿಶ್ವರೂಪ ತಾನು ಸುರಾಪಾನಕ್ಕೆ ಇಂದ್ರ ವಿರೋಧ ಮಾಡಿದ್ರೆ ಅದನ್ನು ಹೇಗೆ ಎದುರಿಸೋದು? ನನ್ನ ಇಷ್ಟ, ನೀನು ನನ್ನ ಸುರಾಪಾನಕ್ಕೆ ಸ್ವಾಮಿ ಅಲ್ಲ ಅಂತ ಅನ್ನುವಂಥದ್ದು ಅಂತ. ಈಗ ಆಫೀಸ್ನಲ್ಲಿ ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ನೋಡಿ ನಿಮ್ಮ ಕೆಲಸಗಾರರು ನಮ್ಮ ಜೊತೆಗೆ ಹೀಗೆ ನಡ್ಕೊಳ್ತಾ ಇದ್ದಾರೆ ಮತ್ತೊಂದು ಅಂತ. ನಮ್ಮ ಆಫೀಸಲ್ಲಿ ಅವ್ರು ಸರಿಯಾಗಿದ್ದಾರೆ ಅಂದರೆ ಏನು ನೋಡ, ನಮ್ಮ ಜೊತೆಗೆ ಸರಿಯಾಗಿದ್ದಾರೆ. ಎಷ್ಟೋ ಬಾರಿ ನಮ್ಮ ಸ್ನೇಹಿತರು ನಮಗೆ ಪರಿಚಿತರಾದ ಮತ್ತೊಬ್ಬರ ಜೊತೆಗೆ ತುಂಬ ಕೆಟ್ಟದಾಗಿ ನಡ್ಕೊಂಡಿರ್ಬೋದು, ಆದರೆ ಅದನ್ನು ನಾವು ನೇರವಾಗಿ ನೋಡದೇ ಇರಬಹುದು. ನಮಗಿಬ್ಬರು ಸ್ನೇಹಿತರಾಗಿರ್ಬೋದು. ಅವ್ರು ಬಂದು ಹೇಳ್ತಾರೆ, ನೋಡಿ ನಿಮ್ಮ ಎಕ್ಸಿದಾರಲ್ಲ ನಿಮಗೆ ಕಂಠಸ್ಯ ಗಳಸ್ಯ, ಅವ್ರು ನಮಗೆ ಮಾಡಬಾರ್ದು ಉಪಕಾರ ಮಾಡಿದ್ರು ಅಂತ. ಅದಕ್ಕೆ ನಾವು ಇವ್ರನ್ನ ಬಿಡಬೇಕೆ? ಈ ವೈ ಅಂತ ಮತ್ತೊಬ್ಬ ಸ್ನೇಹಿತರನ್ನ ಉಳಿಸಿಕೊಳ್ಳೋದಕ್ಕೆ ಎಕ್ಸನ್ನು ಬಿಡಬೇಕಾ, ಅಥವಾ ಎಕ್ಸನ್ನು ಉಳಿಸ್ಕೊಳ್ಳೋದಕ್ಕೆ ವೈಯನ್ನು ಬಿಡಬೇಕಾ? ಇಲ್ಲಿ ಉಳಿಸಿಕೊಳ್ಳುವ ಬಿಡುವುದಕ್ಕೆ ನಾವು ಯಾವ್ಯಾವ ಅಳತೆಗೋಲು ಇಟ್ಕೊಂಡಿದ್ದೀವಿ, ಯಾವ ಅನುಕೂಲತೆಗಳನ್ನು ಇಟ್ಕೊಂಡಿದ್ದೀವಿ? ತುಂಬ ಕಷ್ಟ. ತೀರ್ಮಾನ ಕೊಡೋದು ಬಹಳ ಕಷ್ಟ. ನೋಡಿಪ್ಪ, ನಿಮಗೆ ಅವರು ಶತ್ರು, ಅವ್ರಿಗೆ ನೀವು ಶತ್ರು. ಅರೆ ನನಗಿಬ್ಬರು ಸ್ನೇಹಿತರು ಅಂದರೆ ಇದು ಕಂಡಿದ್ದೀವ್ರಿ, ಕಾಜಿ ನ್ಯಾಯ, ಎರಡೂ ಕಡೆ ಬೆಣ್ಣೆ ಸಕ್ಕರೆ ನೆಕ್ಕೋದಕ್ಕೆ ಮಾಡ್ಕೊಂಡಿರುವಂಥದ್ದು ಅಂತಂದ್ರೆ ಏನನ್ನೋಣ. ಇಬ್ಬರು ಸ್ನೇಹಿತರ ನಡುವೆ ವಿರೋಧ ಬಂದಾಗ ಮಿಕ್ಕ ಸ್ನೇಹಿತರು ಎಲ್ಲಿವರೆಗೂ ಸಂಧಾನ ಮಾಡೋದಕ್ಕೆ ಸಾಧ್ಯ? ನೀನು ಅವನ ಜೊತೆ ಮಾತಾಡದೇ ಇದ್ರೆ ನಾನು ನಿನ್ನ ಜೊತೆ ಟೂ ಬಿಡ್ತೀನಿ ಅಂತ ಅನ್ನೋದಕ್ಕೆ ಸಾಧ್ಯವ? ಹಾಗೆ ಅವನ ಹತ್ರ ನೀವು ಹೋಗಿ ಯಾಕೆ ಹೇಳೋಲ್ಲ, ನನ್ನ ಹತ್ರ ಮಾತ್ರ ಹೇಳ್ತೀಯ? ಇಬ್ಬರ ಹತ್ರನೂ ಹೇಳ್ತೀನಿ ಅಂದ್ರೆ ಹಾಗೆ ಇಬ್ಬರ ಹತ್ರ ಸ್ನೇಹದಿಂದ ಇರುವಂತಲೂ ಅನ್ಬೋದಲ್ವಾ? ಇಬ್ಬರ ಹತ್ರ ಸ್ನೇಹ ಬಿಡ್ತೀನಿ ಅನ್ನೋದು ಅಂದರೆ ಇಬ್ಬರ ಹತ್ರ ಸ್ನೇಹ ಹಿಡ್ಕೋತೀನಿ ಅನ್ನೋದು ಒಂದೇ. ಇಲ್ಲಿಗೆ ಇದು ಹೋಗುತ್ತೆ. ಬಗೆಹರಿಸೋದು ಬಹಳ ಕಷ್ಟ. ಆಮೇಲೆ ಯಾವ ಎಲ್ಲೆ, ಯಾವ ಮಿತಿ ಅನ್ನುವಂಥದ್ದು ತುಂಬ ತುಂಬ ಕಷ್ಟ. ಇದು ಕಡೆಗೆ ಪರಮಾರ್ಥವಾದ ಪ್ರಶ್ನೆ ಅಲ್ಲವಾದ್ದರಿಂದ ತತ್ಕಾಲದ ತತ್ತತ್ ಪರಿಸ್ಥಿತಿಗಳಿಂದ ತಿಳ್ಕೊಳ್ಬೇಕು. ಅದು ಕ್ಷಣಿಕವಾದದ್ದು. ಅಂದರೆ ಆ ಹೊತ್ತಿಗೆ ಮಾಡಿಕೊಂಡು ಹೋಗಬೇಕು. ಇವತ್ತು ಪ್ರಯಾಣದಲ್ಲಿ ಊಟ ಸಿಕ್ತು, ಇಲ್ಲಿ ಪ್ರಯಾಣಕ್ಕೆಲ್ಲ ಹೊರಟಿದ್ದೀವಿ, ನಾಡದ್ದು ಊಟ ಎಲ್ಲಿ ಮಾಡ್ತೀವಿ ಅಂದರೆ ಏನನ್ನೋಣ?
ಇವತ್ತಿಲ್ಲಿ ಊಟ ಮಾಡಿದ್ವಿ, ನಾಡಿದ್ದು ನಮ್ಮ ವಾಹನ ಹೋಗ್ತಾ ಇದೆ. ನಾವುಗಳೇ ಒಂದು ವರ್ಷದ ಕೆಳಗೆ ಸ್ನೇಹಿತರು ಮಧ್ಯಪ್ರದೇಶ ಯಾತ್ರೆ ಮಾಡಿ ಬಂದ್ವಿ. ಆ ಹೊತ್ತಿಗೆ ಎಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ನುವಂಥದ್ದು. ಆ ಹೊತ್ತಿನ ತಿಂಡಿ ಆದಮೇಲಿಂದ ಮತ್ತೆ ಮುಂದೆ ಎಲ್ಲಿ ಅದು ಗೊತ್ತಿಲ್ಲ. ಬಂದಾಗ ಅಲ್ಲಿ ಇಲ್ಲಿ ವಿಚಾರಿಸ್ಕೊಂಡು ಹೋಗೋದು. ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಏನೋ ಒಂದಷ್ಟು ಕೈಗಾವಲಿಗೆ ಒಂದಷ್ಟು ಚಟ್ನಿ ಪುಡಿ, ಗೊಜ್ಜು, ಅದು ಇದು ಇಟ್ಕೊಂಡಿದ್ದೀವಿ, ಒಂದಷ್ಟು ಹಣ್ಣು ಹಂಪಲು, ಬ್ರೆಡ್ಡು, ಬಿಸ್ಕತ್ತು ಅಂತ ಇದೆ ಅಂತ. ಈ ತರಹದ ಒಂದು ಅಂದಾಜಿನ ವ್ಯವಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಹೊರತು ಬೇರೆ ಯಾವುದೂ ಅಲ್ಲ. ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತಾರಲ್ಲ, ಅದೇ ಅಡ್ಜಸ್ಟ್ಮೆಂಟ್ ಅಂತಂದರೆ ಅದೇನೆ. ಇದು ಮರ್ಯಾದೆ ಅಲ್ಲ, ಇದು ನಿಜವಾಗಿ ಧರ್ಮ ಅಲ್ಲ ಅಂತ ಅನ್ನಿಸಬಹುದು. ಆದರೆ ಇವೆಲ್ಲವೂ ಕೂಡ ಆಯಾ ಹೊತ್ತಿಗೆ ಬದಲಾಗತಕ್ಕಂಥ ವಿಶೇಷ ಧರ್ಮಗಳಾದ್ದರಿಂದ ಅಲ್ಲಿಗಲ್ಲಿಗೆ ನಿಶ್ಚಯ ಮಾಡಿಕೊಳ್ಬೇಕಾಗುತ್ತದೆ. ಎಲ್ಲ ವಿವರಗಳನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ನೋಡಿ, ಅಡಿಗೆ ಪುಸ್ತಕದಲ್ಲಿ ಪಾತ್ರೆಯಲ್ಲಿ ಕಾಯಿಸಿ ನೀರು ಅಂತ ಬರೀತಾರೆ. ಎಷ್ಟು ಪಾತ್ರೆ, ಯಾವ ಸೈಜಿನ ಪಾತ್ರೆ ಅಂತ ಹೇಳೋದಿಲ್ಲ. ಸ್ಟೀಲ್ ಪಾತ್ರೆನ, ಬೆಳ್ಳಿ ಪಾತ್ರೆನ ಅಂತ ಹೇಳೋದಿಲ್ಲ. ಅಷ್ಟೆಲ್ಲ ವಿವರ ಕೊಡ್ತಾ ಹೋದರೆ ಅಡಿಗೆ ಬರೀ ಮಾಡೋದಕ್ಕಿಂತಿರ್ತಕ್ಕಂಥದ್ದು 250 ಪುಟದ ಪುಸ್ತಕ ಹೋಗ್ಬಿಟ್ಟು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ತರಹ 28 ಸಂಪುಟ ಆಗಿಬಿಡುತ್ತೆ. ಅದಲ್ಲ, ಆಗಿಂದಾಗಿ ತಿಳ್ಕೊಳ್ಳಿ, ಕೈ ತೂಕ ಬಾಯಿ ಬಣ್ಣ ಮಾಡಿಕೊಳ್ಳಿ ಅಂತ. ಅದರಿಂದಲೇ ಅಥ ಇದಿತೆ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್. ಯಾರು ಯುಕ್ತ ಅಯುಕ್ತ ಅಲೂಕ್ಷಾ ಧರ್ಮ ಕಾಮಾಸ್ಯು ಅವ್ರನ್ನ ಕೇಳಿ. ಅವರು ಕಾಣಿಸೋಲ್ಲ, ಸರಿ, ನಿಮಗೆ ತೋರದಂತೆ ಒಂದಷ್ಟು ಮಾಡಿಕೊಳ್ಳಿ. ಆದರೆ ನಾನೇ ಧರ್ಮಜ್ಞ ಅನ್ನುವ ಅಹಂಭಾವ ಇಟ್ಟುಕೊಳ್ಬೇಡಿ. ನನಗೆ ತೋಚಿದಷ್ಟು ನಾನು ಮಾಡ್ತಾ ಇದ್ದೀನಿ ಅಂತ. ಯಾಕೆಂದರೆ ಈ ವ್ಯಕ್ತಿಗತವಾದ ಚರ್ಯೆಗಳ ಬಗ್ಗೆ ನಾವು ತುಂಬ ತೀರ್ಮಾನವಾಗಿ ಹೇಳುವುದು ಬಹಳ ಕಷ್ಟ. ಅಂತಹ ಸ್ಮೃತ್ಯಾದಿಗಳಲ್ಲಿ ಏನೇ ಸುರಾಪಾನಕ್ಕೆ ಏನೇನು ದಂಡನೆಗಳೆಲ್ಲ ವಿಧಿಸಿರುವಂಥ ಮನ್ವಾದಿ ಸ್ಮೃತಿಗಳಲ್ಲಿಯೇ ನಮ್ಮ ಮಾಂಸ ಭಕ್ಷಣೆ ದೋಷ ನ ಮಧ್ಯೆ ನಚ ಮೈಥುನೆ ಪ್ರವೃತ್ತಿರೇಷ ಭೂತಾನಾಂ ನಿವೃತ್ತಿಸ್ತು ಮಹಾಫಲ ಅಂತಂದುಬಿಡುತ್ತಲ್ಲ. ನೋಡಿದ್ರೆ ನಿಮಗೆ ಬೆರಗಾಗ್ಬಿಡುತ್ತೆ, ಏನು ಹೀಗೆ ಹೇಳ್ತಾರಲ್ಲ, ಏನು ಮಾಡ್ತಾರಲ್ಲ ಅಂತ. ಈಗ ಟಾನಿಕ್ಗಳಲ್ಲೆಲ್ಲವೇ ಇರೋಲ್ವೇ ಮದ್ಯ, ಆಯುರ್ವೇದಗಳಲ್ಲಿ ಬರುತ್ತೆ ಆಸವಾದಿಗಳ ಪ್ರಯೋಗ ಬೇಕಾದಷ್ಟು. ಅದನ್ನು ಏನಂತ ಅನ್ನೋಣ, ಹೇಗೆ ಮಾಡೋಣ? ತುಂಬ ಕಷ್ಟ ತೀರ್ಮಾನ ಮಾಡುವಂಥದ್ದು. ಮತ್ತು ಯಾರನ್ನ ಕುಡುಕ ಅಂತ ಕರೀಬೇಕು? ದಿವಸ ಒಂದಿಷ್ಟು ಅಂತ ಕುಡಿಯೋನೆ, ಒಂದು ಬಾಟ್ಲು ಕುಡಿಯೋನೆ, ಅರ್ಧ ಬಾಟ್ಲು ಕುಡಿಯೋನೆ, ಕುಡಿತಕ್ಕಾಗಿ ಮನೆ ಮಂದಿನೆಲ್ಲ ಮಾರ್ಕೊಂಡವನ ಯಾರನ್ನು ಅನ್ನಬೇಕು? ಒಬ್ಬ ದಿವಸ ನಿಯಮಿತವಾಗಿ ಏನೋ ಕುಡಿತೀನಿ ಅನ್ನೋನು ನನಗಿಂತ ಅನುಕೂಲವಾಗಿ, ನನಗಿಂತ ಸುಖವಾಗಿ, ನನಗಿಂತ ಆರೋಗ್ಯವಂತನಾಗಿದ್ದಾನೆ, ನಾನೇನು ಮಾಡಬೇಕು? ನಾನು ಒಂಥರವೇ ಇರಬೇಕಾ? ಹೇಳುವುದು ಕಷ್ಟ. ಇಷ್ಟೇ. ಇದರೊಳಗೆ ನ ತತ್ರ ವಾಚ್ಯಂ, ನಾವು ಜಾಸ್ತಿ ಅಬ್ಬರ ಮಾಡುವಂತೆ ಇಲ್ಲ. ಸರ್ಕಾರ ಎಲ್ಲ ಕಡೆಗೂ ಹೋಗಿ ಹೋಗಿ ಹೇಗೆ ಕಾನೂನು ಮಾಡೋಕ್ಕಾಗಲ್ವೋ, ಈ ತುಂಬ ವ್ಯಕ್ತಿಗತವಾದ ಶೀಲ ಚಾರಿತ್ರ್ಯಗಳ ಬಗ್ಗೆನೂ ನಾವು ಹೊರಗಡೆ ದಂಡ ಇಟ್ಟುಕೊಂಡು ಹೇಳಿ ಮಾಡೋದಕ್ಕಾಗೋಲ್ಲ. ಒಂದು ಮಟ್ಟಿಗೆ ಅದನ್ನು ಹೇಳಬಹುದು, ಸ್ಮಾರಯೇ ನತು ಶಿಕ್ಷೆಯೇ. ನಿಮಗೆ ದೊಣ್ಣೆಯಿಂದ ಹೊಡೆದು ಪಾಠ ಹೇಳೋಕ್ಕಲ್ಲ, ನಿಮ್ಮ ನೆನಪಿಗೆ ತರುವುದಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಹೇಳ್ಬೋದು. ಕಾರಣ ಪ್ರಜಾಪ್ರಭುತ್ವದ ಮೌಲ್ಯಗಳ ರೀತಿ ಕೂಡ ಹಾಗೆ ಆಗಿಬಿಟ್ಟಿದೆ. ಪ್ರಜಾಪ್ರಭುತ್ವದಲ್ಲೆಲ್ಲ ಸ್ಮಾರಯೇ ನತು ಶಿಕ್ಷೆಯೇ. ನಮ್ಮ ದೇಶದಲ್ಲಿ ಸರಿಯಾಗಿಲ್ಲ. ಆ ಥರ ನೋಡಿದ್ರೆ ಯುರೋಪಿಯನ್ ದೇಶಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಾಂಘಿಕವಾದ ರೀತಿಯಲ್ಲಿ ಸರಿ ಇದೆ. ಆದರೆ ಈ ವ್ಯವಸ್ಥೆಯಿಂದ ಲೋಪ ಇಲ್ಲವೋ? ಈಗ ಕಾಣಿಸ್ತಾ ಇದೆ, ಅವ್ರಿಗೆ ಗೊತ್ತಾಗ್ತಾ ಇದೆ. ತಡವಾಗಿ ಆದರೂ ತಿಳಿತಾ ಇದೆ. ಕುಟುಂಬ ವ್ಯವಸ್ಥೆ ತುಂಬ ಛಿದ್ರವಾಗಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ಎಲ್ಲ ರೀತಿಯಲ್ಲಿಯೂ ವಿಶ್ವಾಸ ಭರವಸೆಗಳನ್ನು ಕಳ್ಕೊಳ್ತಾ ಇದ್ದೀವಿ. ಯಾರಿಗೆ ಯಾರೂ ನಿಲ್ಲಲ್ಲ ಅಂದರೆ ಏನು ಗತಿ? ಯಾರಿಗೆ ಯಾರೂ ಇರಬಹುದು. ಆ ಶ್ವೇತಕೇತುವಿನ ತಾಯಿಯ ಕಾಲದಲ್ಲಿದ್ದಂಥ ಪರಿಸ್ಥಿತಿ ಅಂತಂದರೆ ಗತಿ ಏನು? ಹಾಗೆ ಇರೋದಕ್ಕೆ ಸಾಧ್ಯವ? ಸಾಧುವ? ಕಡೆಗೆ ನಾವಿಷ್ಟನ್ನು ಹೇಳಬಹುದು, ಯಾವುದೇ ಆಗಲಿ ಒಂದು ಚೌಕಟ್ಟಿನಲ್ಲಿ, ಒಂದು ಮಿತಿನಲ್ಲಿ ಇರಬೇಕು. ಕನಿಷ್ಠ ಪಕ್ಷ ನಾವು ಮಾಡುವಂಥ ಯಾವುದೇ ಕೆಲಸವಾಗಲಿ ಸರಿಯಲ್ಲ ಅನಿಸಿದ್ರೆ ಅದನ್ನು ಮತ್ತೊಬ್ಬರೆದುರಿಗೆ ಹೇಳಿಕೊಂಡು ಪ್ರದರ್ಶನ ಮಾಡುವಷ್ಟು ದರ್ಪಕ್ಕಾದರೂ ಹೋಗಬಾರ್ದು. ಈ ನೋಡಿ, ನಮ್ಮ ಲೇಖಕರು, ಅವರು ಇವರು, ಚಲನಚಿತ್ರ ನಟರು, ಅವರೆಲ್ಲ ಹಿಂದೆ ಬೇಕಾದಷ್ಟು ಅಭ್ಯಾಸಗಳು ಇಟ್ಕೊಂಡವರು ಆಗಿದ್ದರೇನೋ, ಆದರೆ ಎಲ್ಲೂ ಅವ್ರ ಬರವಣಿಗೆಗಳಲ್ಲಿ ಹೇಳ್ಕೊಳ್ತಾ ಇರಲಿಲ್ಲ. ಈಗ ಅದನ್ನೊಂದು ವಿಶೇಷವಾದ ಲಕ್ಷಣದಂತೆ ಹೇಳ್ಕೊಳ್ತಾರೆ. ಅದು ಸ್ವಭಾವ ಅನ್ನುವಂತೆ ಅಲ್ಲದೆ ಅದೊಂದು ಸದ್ಗುಣ ಅನ್ನುವಂತೆ ಹೇಳ್ಕೊಳ್ತಾರೆ. ಸ್ವಭಾವ ಹೇಳ್ಕೊಳ್ಳದೆ ಇದ್ರೂ ಗೊತ್ತಾಗುತ್ತೆ. ಸದ್ಗುಣ ಹೇಳ್ಕೊಂಡಾಗ ಖಂಡಿತ ಸದ್ಗುಣವಾಗಿ ಉಳಿಯೋಲ್ಲ, ದುರ್ಗುಣವಾಗಿರುತ್ತೆ. ದುರ್ಗುಣ ಆ ಮಟ್ಟದಲ್ಲಿ ಆಗಿಬಿಡುತ್ತೆ. ಇವುಗಳನ್ನೆಲ್ಲ ನೋಡಿದಾಗ ನಾವು ಮೌಲ್ಯ ನಿರ್ಣಯ ಮಾಡುವುದು ಬಹಳ ಕಷ್ಟದ್ದು, ಸೂಕ್ಷ್ಮವಾದದ್ದು ಅಂತ ಅನಿಸುತ್ತೆ.
ಇಷ್ಟನ್ನು ಹೇಳ್ಬೋದು. ಎಲ್ಲ ಚೆನ್ನಾಗಿದ್ರೆ ತುಂಬ ಸರಿನಪ್ಪ, ಪ್ರಯತ್ನ ಪಡೋಣ. ಒಬ್ಬ ಪ್ರಾಮಾಣಿಕನಾದವನು ಪತಿತನಾದರೆ ಅವನು ಎಷ್ಟು ಅಸಹಾಯಕತೆಯಿಂದ, ಎಷ್ಟು ಒತ್ತಡದಿಂದ ಆದ ಅನ್ನುವುದನ್ನು ನೋಡೋಣ. ಡಿ ವಿ ಜಿಯವರು ಇದಕ್ಕೆ ಅನನ್ಯವಾದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ರಾವಣನ ಹಳಿವವನೇ ಜೀವವನೇ ಬೆಸುಡಿಸುವ ಲಾವಣ್ಯವೆಂತು, ಬೇಬಸವ ಪಟ್ಟು ತಿಳಿ ಹಳಿ ಒಡೆ ತಿಳಿದು ಹಳಿ, ಗಾವಿಲನ್ನ ಗಳಹೇನು ಮಂಕುತಿಮ್ಮ ಅಂತ. ರಾವಣನ ಬೈಯೋಕ್ಕೆ ಮುಂಚೆ ಸೀತೆಯ ಪ್ರಲೋಭನೆ ಅವನಿಗೆ ಈ ಮಟ್ಟದ ಸ್ಥಿತಿ ಅಂತಂತು ಅಂದರೆ ಅದರ ಬೈಕೆಯ ರೀತಿ ಎಂಥದ್ದು ಅಂತ ತಿಳ್ಕೊಂಡ್ಯಾ, ನೋಡ್ಕೊಂಡ್ಯಾ, ಯೋಚನೆ ಮಾಡಿದ್ಯಾ ಅಂತ ಅನ್ನೋದು ಬೇಕಾಗುತ್ತದೆ ಅಂತ. ಹೀಗಾಗಿ ಮತ್ತೊಬ್ಬರ ಚಾರಿತ್ರ್ಯ ವಧೆಯನ್ನು ಮಾಡೋದಕ್ಕೆ ಮುಂಚೆ ಇದನ್ನು ನೋಡಬೇಕು. ವಿಚಾರಗಳಿಗೆ ತೊಂದರೆ ಇಲ್ಲ, ಭಾವನೆಗಳಿಗೆ ಬರೋದು ತೊಂದರೆ. ಮನುಷ್ಯ ಭಾವನೆಗಳಿಗೇ ಬಲಿಯಾಗಿ ಬದುಕುವುದು. ವಿಚಾರಗಳಿಗೆ ಅವನು ಬಲಿಯಾದರೆ ಆಚೆಗೆ ಬಂದ್ಬಿಡ್ಬೋದು, ಭಾವನೆಗಳಿಗೆ ಬಲಿಯಾದರೆ ಕಷ್ಟ ಬರುವಂಥದ್ದು. ಕಾರಣ ಅವನ ಭವವೇ ಭಾವನೆಯಲ್ಲಿರುವಂಥದ್ದು. ವಿಶ್ವರೂಪಾಚಾರ್ಯನಂಥವನು ತ್ವಷ್ಟೃ ಪ್ರಜಾಪತಿಯ ಮಗ, ದ್ವಾಮುಷ್ಯಾಯಣ, ನಿರಂತರ ವೇದಾಧ್ಯಯನಶೀಲ, ದದೀಚಿ ಮಹರ್ಷಿ ಪ್ರದತ್ತವಾಗಿ ಪೈತೃಕವಾಗಿ ಪೈತಾಮಹೀಯವಾಗಿ ಬಂದಂಥ ನಾರಾಯಣ ಕವಚವನ್ನು ತನ್ನ ಸ್ವಾಧೀನ ಮಾಡಿಕೊಂಡು ಇಂದ್ರನಂಥವನಿಗೆ ದೇವಗುರುವಿಂದ ದೂರವಾದವನಿಗೆ ರಕ್ಷಣೆಯನ್ನು ಕಲ್ಪಿಸಿಕೊಡಬಲ್ಲ ಸಮರ್ಥನಾದವನಿಗೆ ಮದ್ಯಪಾನದ ಒಂದು ಚಾಪಲ್ಯವನ್ನು ಮೀರಕ್ಕಾಗ್ತಾ ಇಲ್ಲ. ಅದನ್ನು ಕಂಡು ನಗುವುದ, ನಮ್ಮ ಬದುಕು ಹೇಗೋ, ನಮ್ಮ ಚಾಪಲ್ಯಗಳ ಬಗೆ ಏನೋ, ನಾಲಿಗೆಗೆ ಒಂದು ಸ್ವಲ್ಪ ರುಚಿಯಾಗಿರೋದು ಸಿಗದೇ ಇದ್ದರೆ ಕೋಪ ಬಂದುಬಿಡುತ್ತಲ್ಲ, ನಮಗೆ ಬೇಸರ ಆಗ್ಬಿಡುತ್ತಲ್ಲ. ಈ ಥರ ಇದ್ದಾಗ ಹೇಗೆ ನಾವು ಮುಂದುವರಿಯೋದು? ಇದನ್ನು ಅಷ್ಟು ಸೂಕ್ಷ್ಮವಾಗಿ ಧ್ವನಿಸ್ತಾ ಇದ್ದಾರೆ. ಆಮೇಲೆ ಇಂದ್ರ ಬರ್ತಾನೆ. ಬಂದಾಗ ಆಶೀರ್ವಾದ ಮಾಡಿ ಕುಶಲವೇ ಅಂತ ಕೇಳ್ತಾನೆ. ಶಚೀಪತಿಯ ಅನುಗ್ರಹ ತಾನೇ ತಾನಾಗಿರಲು ನಮಗೆ ಯಾವ ರೂಪದಲ್ಲಿ ತಾನೇ ಕೊರತೆ ಕಾಣಿಸಿಕೊಳ್ಳುವುದು? ನೋಡಿ, ಇದೆಲ್ಲ ಫಾರ್ಮಲ್ ಆದ ಮಂದಹಾಸದ ಜೊತೆಗೆ ನಗಿಯೋದು. ಇವತ್ತು ದೇವೇಗೌಡರು ರಾಮಕೃಷ್ಣ ಹೆಗಡೆಯವರ ಬಗ್ಗೆ ದೊಡ್ಡದಾದ ಲೇಖನ ಬರೆದಿದ್ದಾರೆ ವಿಜಯ ಕರ್ನಾಟಕದಲ್ಲಿ. ಆದರೆ ಅವರ ನಡುವೆ ಹೇಗಿತ್ತೋ ಸಂಬಂಧಗಳು, ಎಲ್ಲ ವಿರೋಧ ಪಕ್ಷಗಳವರು ವೇದಿಕೆ ಮೇಲೆ ನಿಂತಾಗ ಕೈ ಕುಲುಕೊಂಡು ಎಲ್ಲ ಮಾಡ್ತಾರೆ. ಅದು ನಿಜವೂ ಇರ್ಬೋದು, ವಿರೋಧ ನಮಗೆ ತೋರಿಸೋದು ಇರ್ಬೋದು, ಅಥವಾ ವಿರೋಧ ಒಳಗೂ ಇರ್ಬೋದು, ಕೈ ಕುಲುಕೋದು ಹೊರಗೂ ಇರ್ಬೋದು, ನಮಗೆ ಯಾವುದೂ ಗೊತ್ತಿಲ್ಲ. ಲಾಯರ್ಗಳು ಕೋಲಾಹಲವಾಗಿ ವಾದ ಪ್ರತಿವಾದಗಳನ್ನು ಮಾಡ್ಕೊಳ್ತಾ ಇದ್ರೆ ಕಕ್ಷಿದಾರರು ನಮ್ಮ ಲಾಯರ್ವನ್ನು ಬಡಿದು ಬಿಡ್ತಾನೆ ಅಂತಾರೆ. ಅವರಿಬ್ಬರು ಒಟ್ಟಿಗೆ ಸಂಜೆ ಸೆಂಚುರಿ ಕ್ಲಬ್ಬಲ್ಲಿ ಹೋಗಿ ಪಾರ್ಟಿನಲ್ಲಿರ್ತಾರೆ. ಅವ್ರ ಪರವಾಗಿ ನಾವು ಮಾಡಿದ್ದು ಆಟ ಆಡಿದ್ದಷ್ಟೇನೆ. ವಿಲನ್ನು ಹೀರೋ ವೇಷ ಹಾಕಿ ಆ ಸೆಟ್ಟಿಂದ ಆಚೆಗೆ ಬಂದಿದ್ದನುವೆ ನಾವು ಹಾಯಾಗಿ ಗಪ್ಪಂಗ ಹೊಡಿತಾ ಇದ್ವಿ, ಪಟ್ಟಂಗ ಆಡ್ತಾ ಇದ್ವಿ ಅಂತ ಗೊತ್ತಾಗತ್ತಲ್ಲ. ಆ ರೀತಿಯಾಗಿ ಇಂದ್ರ ಮತ್ತೆ ಅವನದು ಒಂದು ಫಾರ್ಮಲ್ ಆದ ಅಂಟದಂತ ಮಾತು ನಡೆಯುತ್ತೆ. ಅವನು ಹೇಳ್ತಾನೆ, ಸಮಾಧಾನದ ನಗೆಯನ್ನು ನಕ್ಕು ಆಚಾರ್ಯ, ದೇವಕುಲದ ಪ್ರಾರ್ಥನೆಯನ್ನು ತಮ್ಮಲ್ಲಿ ಸಲ್ಲಿಸಲು ಬಂದಿದ್ದೇನೆ. ವರವೆಂದು ಅದನ್ನು ಅನುಗ್ರಹಿಸಿ ನಮ್ಮನ್ನು ಕಾಪಾಡಬೇಕು. ಅವನ ಮಾತಿನ ರೀತಿ ನೋಡಿ, ನಮ್ಮನ್ನು ತಮಗೆ ಒಪ್ಪಿಸಿಕೊಂಡಿದ್ದೇವೆ, ಆದ್ದರಿಂದ ನಮ್ಮ ಅಸ್ತಿತ್ವಕ್ಕೆ ಲೋಪ ಬರದಂಥ ಏನನ್ನೂ ಕೇಳಬಹುದು, ಸಂಕೋಚವಿಲ್ಲ. ಇವರು ತನ್ನ ಅಸ್ತಿತ್ವವೇ ಮದ್ಯಪಾನದಲ್ಲಿದೆ ಅಂದ್ಕೊಂಡಿದ್ದಾನೆ. ಅದಕ್ಕೆ ನಮ್ಮ ಅಸ್ತಿತ್ವಕ್ಕೆ ಭಂಗ ಬರುವಂಥದ್ದು ಬಿಟ್ಟು ಇನ್ನು ಯಾವುದಾದ್ರೂ ಸರಿ ಅಂತ. ದೇವ, ತಾವು ಗುಪ್ತವಾಗಿ ದಾನವರಿಗೆ ಆವಿರ್ಭಾಗಗಳನ್ನು ಸಲ್ಲಿಸುತ್ತಿರುವುದಾಗಿ ವದಂತಿ ಬಂತು. ದಾನವರು ದೇವತೆಗಳ ಶತ್ರುಗಳು, ತಾವು ದೇವತಾಚಾರ್ಯರು, ಅದರಿಂದ ಶತ್ರುಬುದ್ಧಿ ಬಯಸಬಾರದು. ಅದಕ್ಕೆ ಅವನು ಹೇಳ್ತಾನೆ, ಹೌದು, ನಾವು ದ್ವಾಮುಷ್ಯಾಯಣರು, ಇಬ್ಬರಿಗೂ ಒಳ್ಳೇದು ಮಾಡಬೇಕು. ನಾವು ದೇವಾನಾಂ ಸ್ವಸ್ತಿ ದಾನವಾನಾಂಚ ಅಂತನ್ನುವರು, ಹಾಗಾಗಿ ಮಾಡ್ತಾ ಇದ್ದೀನಿ. ಆದರೂ ಹೇಳ್ತೀವಿ, ನಾವು ಮಾಡುತ್ತಿರುವ ಹವ್ಯದಾನದಿಂದ ಲಭಿಸುವ ದಾನ ತೇಜಸ್ಸು ಏನಿದ್ದರೂ ನಮ್ಮ ಅನಂತರ ಫಲಿಸುವುದು. ಈ ವಿಷಯವನ್ನು ಅಷ್ಟಕ್ಕೆ ಬಿಡಬೇಕು. ಅಂದರೆ ಏನರ್ಥ? ನೀನು ಎಲ್ಲಿವರೆಗೂ ನನ್ನನ್ನು ಪುರೋಹಿತನಾಗಿ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೂ ಅದು ಫಲ ಇಲ್ಲ ಅವರಿಗೆ ಅಂತ. ಹೀಗಾಗಿ ತನ್ನ ಜಾಬ್ ಸೆಕ್ಯೂರಿಟಿನ ಈತಾನೇ ಹಾಕದಂತೆ ಆಯ್ತು. ನಿಮ್ಮ ಫ್ಯಾಕ್ಟ್ರಿಯಲ್ಲಿ, ನಿಮ್ಮ ಕಂಪನಿಯಲ್ಲಿ ನಾವು ಡೆಪಾಸಿಟ್ ಮಾಡಿರ್ತೀವಿ ಎಲ್ಲಿವರೆಗೂ ನನ್ನ ಕೆಲಸ ಕೊಟ್ಟಿರೋವರೆಗೂ. ನನ್ನ ಕೆಲಸ ಹೋದ ಮೇಲೆ ನಾವು ಡೆಪಾಸಿಟ್ ವಿಡ್ರಾ ಮಾಡ್ಕೊಳ್ತೀವಿ ಅಂತಂದಂಗೆ. ಆಗ ಮತ್ತೆ ಈ ವಿಚಾರವನ್ನು ಅಷ್ಟಕ್ಕೆ ಬಿಡಬೇಕು, ಒತ್ತಬಾರದು. ಅಲ್ಲದೆ ನಮ್ಮ ಕರ್ತವ್ಯ ಮಾಡಿಕೊಂಡು ಹೋಗೋದ್ರೊಳಗೆ ಅಡ್ಡಿಯಾಗಿ ವ್ಯಥೆಗೆ ಗುರಿಯಾಗಬಾರದು. ಸರಿ, ಇಂದ್ರನಿಗೆ ಗೊತ್ತಾಗುತ್ತೆ, ಆತನು ಮಾಡುವ ಕಾರ್ಯಕ್ಕೆ ಯಾರೂ ಅಡ್ಡಿ ಮಾಡಬಾರದು. ಅದು ಪ್ರಾರ್ಥನೆಯಲ್ಲ, ಆಜ್ಞೆ. ಅಡ್ಡಿ ಬಂದರೆ ನಿಗ್ರಹಿಸದೇ ಇರುವುದಿಲ್ಲ. ಆ ನಿಗ್ರಹದಿಂದ ವ್ಯಥೆಗೆ ಗುರಿಯಾದರೆ ತಾನು ಹೊಣೆಯಲ್ಲ. ಇದಿಷ್ಟನ್ನೂ ಕೊಂಚವೂ ಒರಟುತನವಿಲ್ಲದೆ ಸಹಜವಾಗಿ, ಸರಳವಾಗಿ, ದೃಢವಾಗಿ ಹೇಳಿರುವ ಆಚಾರ್ಯನ ಭಂಗಿಯನ್ನು ನೋಡಿ ಕಡ್ಡಿ ತುಂಡಾದಂತೆ ಖಡಾಖಡಿಯಾಗಿ ಹೇಳಿದರೂ ವಿರಸವಾಗದಂತೆ ನುಡಿದ ಆತನ ಮನೋದಾರ್ಢ್ಯವನ್ನು ಕಂಡು ಸಂತೋಷಪಟ್ಟನು.
ಇದು ನೋಡಿ, ಆ ಪೊಲಿಟಿಕಲ್ ವೇ ಅಂತಿದೆಯಲ್ಲ, ಆ ನಯ, ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಪಾಪ ಪೂತಿ ನರಸಿಂಹಾಚಾರ್ಯರು ಇಂಥದ್ದು ಬರೆದಿದ್ರೆ ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಅವರು ಈ ಬದುಕಿನ ಅಗಟ ವಿಗಟಗಳನ್ನು, ಈ ಕೆಣಕು ತಿಣುಕುಗಳನ್ನೆಲ್ಲ ಕಂಡವರಲ್ಲ. ದೇವರು ಅವರು ಸಾರ್ವಜನಿಕ ಜೀವನದಲ್ಲಿದ್ದವರು. ಸೊಸೈಟಿ, ಎಲೆಕ್ಷನ್ನು, ಸ್ಕೂಲು, ಕಾಲೇಜು, ಸಿನಿಮಾ, ನಾಟಕ ಅಂತ ಸಮಸ್ತ ವ್ಯವಹಾರಗಳಲ್ಲಿ ಕೈ ಹಾಕಿದವರು. ಹಾಗಾಗಿ ಅವರಿಗೆ ಮಾನವ ಸ್ವಭಾವದ ಎಲ್ಲ ಹಂತಗಳ ಪರಿಚಯವೂ ಚೆನ್ನಾಗಿತ್ತು. ಆಮೇಲೆ ಅವನು ಹೇಳ್ತಾನೆ, ಅದರ ಜೊತೆಯಲ್ಲೇ ಇರುವ ವರಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಿ ಅದನ್ನು ಮಾತಿನಲ್ಲೂ ಹೇಳುತ್ತಾ, ತಾವು ಕೊಟ್ಟ ವರದಿಂದ ದೇವತೆಗಳು ತೃಪ್ತರಾದರು, ಕೃತಜ್ಞತೆ ಒಪ್ಪಿಸುವರು, ಆದರೂ ವಿಷಾದದ ಬೀಜ ಅಳಿಯಲಿಲ್ಲ. ಆಗ ವಿಶ್ವರೂಪ ನಗ್ತಾನೆ, ದೇವತೆಗಳು ಅಜರರು ಅಮರರು ಎಂದು ಪ್ರಖ್ಯಾತಿ. ಆ ಖ್ಯಾತಿಯು ದೇವಾಚಾರ್ಯರಾದ ನಮಗೂ ಅನ್ವಯಿಸಿದರೆ ವಿಷಾದದ ಬೀಜವು ಇದ್ದರೂ ಇಲ್ಲದಂತೆ ತಾನೆ. ಅಲ್ಲದೆ ದೇವತೆಗಳು ಹೂಡುವ ಯಾವ ಆಟದಲ್ಲಿ ತಾನೇ ವಿಷಾದವಿಲ್ಲ. ಆದ್ದರಿಂದ ನಾವಾಡುವ ಮಾತು ಸಹಜವೇ ಆಯಿತು ತಾನೆ. ನೋಡಿ, ಆ ಕೂದಲನ್ನು ಬೆಣ್ಣೆಯಿಂದ ತೆಗೆಯುವಂತೆ. ಆಗ ಇಂದ್ರ ಹೇಳ್ತಾನೆ, ದೇವಾಚಾರ್ಯರು ಕೊಟ್ಟವರ ದೇವತೆಗಳ ವರದಂತೆ ಸಗರ್ಭವಾಗಿದೆ, ಆದ್ದರಿಂದ ಏನನ್ನೂ ಹೇಳುವಂತಿಲ್ಲ, ನೋ ಕಾಮೆಂಟ್ಸ್. ಆಯಿತು, ಇನ್ನೊಂದು ವಿಚಾರ ಅಪ್ಪಣೆ ಆದರೆ ಮನಸ್ಸುವನು ಅಂತಾನೆ. ವಿಶ್ವರೂಪನಿಗೆ ಅವನ ವಿನಯ ನೋಡಿ ಸಂತೋಷವಾಗಿಬಿಡುತ್ತೆ. ದೇವರಾಜನ ವಿನಯ ನೋಡಿ ಕರಗಿ ಹೋದನು. ಆ ವಿನಯವರ್ತನವನ್ನು ನೋಡಿ ವಶನಾಗಿ ಅಷ್ಟೇ ವಿನಯದಿಂದ ಆಗಬಹುದು, ಸಿದ್ಧವಾಗಿದ್ದೇನೆ ಎಂದು. ಇದೂ ದೇವಗಣದ ಪ್ರಾರ್ಥನೆ. ದೇವಾಚಾರ್ಯರಾದ ತಾವು ಸಂತತವಾಗಿ ಸುರಾಪಾನ ಮಾಡುತ್ತಿರುವುದು ದೇವಗಣಕ್ಕೆ ಸಮ್ಮತವಲ್ಲ. ಆದ್ದರಿಂದ ತಾವೆಲ್ಲರೂ ತಮಗೆ ಬೇಕಾದರೆ ಸೋಮರಾಜನನ್ನು ಪ್ರಾರ್ಥಿಸುತ್ತಾರೆ ಅಂತಂದುಬಿಡ್ತಾರೆ. ಇದಕ್ಕೆ ದೇವಪತಿ ಎಂಬ ಅಹಂಕಾರವಿರಲಿಲ್ಲ. ತನ್ನ ಅಪ್ಪಣೆ ಇದನ್ನು ನಿರಾಕರಿಸಿದರೆ ಶಿಕ್ಷೆಗೆ ಗುರಿಯಾಗಬೇಕೆಂಬ ಭಯವ್ಯಂಜನವಿರಲಿಲ್ಲ. ಮಾತು ಸಹಜವಾಗಿತ್ತು. ಚಿಕ್ಕವರು ದೊಡ್ಡವರಲ್ಲಿ ಭಿನ್ನಿಸಿಕೊಳ್ಳುವ ರೀತಿ ಇತ್ತು. ಆದರೂ ವಿಶ್ವರೂಪನು ವ್ಯಗ್ರನಾದ ದೇವರಾಜ. ಇದೆಲ್ಲವೂ ಸಹಜವಾಗಿ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರಲ್ಲಿ ಇರಬೇಕಾದ ಗುಣಗಳು. ದೇವತೆಗಳಿಗೆ ಹೇಳಿ, ವಿಶ್ವರೂಪನು ಏನಿದ್ದರೂ ತಾತ್ಕಾಲಿಕ ದೇವಾಚಾರ್ಯ. ಆತನು ತಾನಾಗಿ ಬೇಡವೆಂದರೂ ಆಯಿತು, ದೇವರಾಜರಾದ ತಾವು ಬೇಡವೆಂದರೂ ಆಯಿತು. ಹೀಗಿರುವಾಗ ಮಲ್ಲಿಗೆಯಲ್ಲಿ ಪಾರಿಜಾತದ ಸೌರಭವನ್ನು ಬಯಸುವ ಈ ಬಯಕೆಯಿಂದ ಫಲವಿಲ್ಲ ಎಂದು ಬಿಡಿ. ನಾನು ಟೆಂಪ್ರರಿ ಅಪಾಯಿಂಟ್ಮೆಂಟ್ ಫುಲ್ ಫ್ಲೆಜ್ಡ್ ಆದದ್ದಲ್ಲ. ಮುಂದ್ಗಡೆ ಅದು ಫಿಕ್ಸ್ ಮಾಡಿಕೊಂಡು ಬಿಟ್ಟಿದ್ದಾನೆ. ಇನ್ನೊಂದು ಕಡೆ ಹೀಗೂ ಹೇಳ್ತಾ ಇದ್ದಾನೆ, ತರ್ಕ ನೋಡಿ ಹೇಗೆ ಅಡಕತ್ತರಿಯಲ್ಲಿ ಸಿಕ್ಕಾಕ್ಸುತ್ತೆ ಅಂತ. ಅವನು ಮತ್ತೆ ಹೇಳ್ತಾನೆ, ಸುರಾಪಾನ ತಮೋಗುಣ ಬೆಳೆಸುತ್ತೆ, ಸೋಪಾನವು ಸತ್ವವಾಗುವ ರಜೋಗುಣ ಬೆಳೆಸುತ್ತದೆ ಅಂತ. ತಕ್ಷಣ ಕೋಪ ಬರುತ್ತೆ, ಹುಬ್ಬುಗಂಟು ಹಾಕ್ತಾನೆ. ಇದನ್ನು ನಾನು ತಿಳಿಯನೆನ್ನುವೆಯಾ ದೇವರಾಜ? ಇದನ್ನೆಲ್ಲ ನಾನು ಬಲ್ಲೆ. ಅಷ್ಟೇ ಅಲ್ಲದೆ ಸುರಿಯು ಸೋಮಕ್ಕಿಂತ ಬಲವಾದದ್ದು. ಅದು ಪ್ರಾರ್ಥಿಸಿಕೊಳ್ಳದಿದ್ದರೆ ಸೋಮವನ್ನು ತನ್ನಂತೆ ಮಾಡಿಕೊಳ್ಳಬಲ್ಲದು. ಏನೆಂದರೆ, ಸೋಮವನ್ನು ಹಾಗೆ ಇಟ್ಟುಬಿಟ್ಟರೆ ಹುಳಿತು ಬಂದು ಅದು ಸುರೆ ಆಗುತ್ತೆ. ವೇದದಲ್ಲಿ ಒಂದು ಕಡೆ ಬರುತ್ತೆ, ಇಂದ್ರ ಆ ಥರ ಹುಳಿತು ಹೋದ ಸೋಮವನ್ನು ಕುಡಿದು ಹುಚ್ಚಾಗಿಬಿಟ್ಟಿದ್ದ ಅಂತೆಲ್ಲ ಕೂಡ ಕಥೆಗಳು ಬರುತ್ತವೆ. ಅದೆಲ್ಲ ನನಗೆ ಗೊತ್ತು ಅಂತ ಅವರೇ ವಿಶ್ವರೂಪಾಚಾರ್ಯರ ಬಾಯಿನಲ್ಲಿ ಹೇಳಿಸ್ತಾರೆ. ನಾವು ಬಲ್ಲೆವಾಗಿ ಆ ತಮೋಗುಣವನ್ನು ಸತ್ವ ರಜಸ್ಸುಗಳಾಗಿ ಪರಿಣಮಿಸಿಕೊಳ್ಳ ವಿದ್ಯೆ ನಮಗೆ ಗೊತ್ತಿದೆಯಾಗಿ ಆ ವಿಚಾರವನ್ನು ಮತ್ತೆ ಯಾರು ಹೇಳಬೇಕಾಗಿಲ್ಲ. ಬೇಕಾದರೆ ನಮ್ಮನ್ನು ಆಚಾರ್ಯರನ್ನಾಗಿ ಇಟ್ಟುಕೊಳ್ಳಬಹುದು, ಇಲ್ಲದಿದ್ದರೆ ಬೇಡ ಅಂತ ಬಿಡ್ತಾರೆ. ಆಗ ಇಂದ್ರ ಹೇಳ್ತಾನೆ, ನಿಮ್ಮ ಈ ಸುರಾಪ್ರೇಮವೇ ದಾನವ ಪ್ರೀತಿಯನ್ನು ಬೆಳೆಸಿಕೊಂಡಿದೆ. ಅದು ತಮೋಗುಣವನ್ನು ವರ್ಧಿಸಿ ಪಕ್ಷಪಾತಿಗಳನ್ನಾಗಿ ಮಾಡಿದೆ. ನಿಮಗೆ ವಿಚಾರ ಸತ್ಯ ಈಗ ಕಾಣಿಸ್ತಾ ಇಲ್ಲ, ತಮೋಗುಣ ಬೆಳೆದಿದೆ ಅಂತ. ಆಗಲೇ ಹೇಳಿದೆ, ಇದು ಸ್ವಂತ ವಿಚಾರ. ಇದನ್ನು ನಾವು ಅಂಗೀಕರಿಸಿಕೊಂಡಿದ್ದೇವೆ. ಹಸುವನ್ನು ಒಪ್ಪಿಕೊಂಡಾಗ ಅದರ ಬಾಲ ಕೊಂಬುಗಳನ್ನು ಒಪ್ಪಿಕೊಂಡಂತೆ ನಮ್ಮನ್ನು ಅಂಗೀಕರಿಸಿದವರು ನಮ್ಮ ಕೆಟ್ಟ ಚಾಳಿಗಳನ್ನೂ ದುರ್ಗುಣಗಳನ್ನು ಅಂಗೀಕರಿಸಬೇಕು. ನಾವು ಪ್ರಾಣವನ್ನಾದರೂ ಬಿಟ್ಟೇವು, ಇದನ್ನು ಬಿಡುವುದಿಲ್ಲ. ಇಲ್ಲಿ ನಮಗೆ ಸೌಖ್ಯವಿದೆ, ಅದರಲ್ಲಿ ವಿಶ್ವಾಸವಿದೆ. ಇನ್ನೊಮ್ಮೆ ಹೇಳ್ತೇನೆ, ಪ್ರಾಣ ಬಿಟ್ಟರೂ ಸರಿ, ಸುರೆಯನ್ನು ಬಿಡುವುದಿಲ್ಲ ಅಂತ. ನೋಡಿ, ಅಂದರೆ ಈಗ ಈ ಪುರಾಣ ಕಥೆಗೂ ಈ ಸಮಕಾಲೀನ ಜೀವನಕ್ಕೂ ಏನು ಸಂಬಂಧ ಅಂತಂದರೆ, ನಾವು ದೇಶ ವಿದೇಶದ ಕಂಪನಿಗಳನ್ನೆಲ್ಲ ಬನ್ನಿ 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 ಅಂತ ಕೇಳೋದು, ನಮ್ಮ ಯಡಿಯೂರಪ್ಪನವರು ಸೂಟ್ ಹಾಕ್ಕೊಂಡು ಬಿಡೋದು. ನಮ್ಮ ಇನ್ಯಾವುದು ವಾಣಿಜ್ಯ ಮಂತ್ರಿ ಯಾರೋ ಇದ್ದಾರಲ್ಲಪ್ಪ, ಅವ್ರ ಹೆಸರು ಮರ್ತೋಗ್ಬಿಡ್ತಾರೆ, ಅಲ್ಲ ನಮ್ಮ ರಾಜ್ಯದವರು, ನಿರಾಣಿಯವರು, ಇವರೆಲ್ಲ ಎಂದೂ ಕಾಣದೇ ಇದ್ದ 3P ಸೂಟ್ಗಳನ್ನು ಹಾಕ್ಕೊಂಡು 2 ಲಕ್ಷ ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ ಸಿಕ್ತು ಅಂತ 37 ಹಲ್ಲುಗಳನ್ನು ಗಿರೀತಕ್ಕಂಥದ್ದು. ಹೀಗೆಲ್ಲ ಮಾಡ್ತಾ ಇದ್ದಾರೆ. 32 ಅಲ್ಲ 37, ಇನ್ನೂ ಎಕ್ಸ್ಟ್ರಾ ಅಂತ ನಾನು ಹೇಳ್ತಾ ಇದ್ದೀನಿ. ಹೀಗೆಲ್ಲ ಕಿರಿಯೋದು ಮಾಡ್ತಾ ಇದ್ರೆ ಅವರುಗಳು ಬಂದ ಮೇಲೆ ಆ ಸಂಸ್ಕೃತಿಯನ್ನು ತರದೇ ಇರ್ತಾರ? ಅವುಗಳು ಬರದೇ ಇರುತ್ತಾ? ಒಮ್ಮೆ ಅದನ್ನು ಒಪ್ಕೊಳ್ಬೇಕಲ್ಲ. ಹಸು ಬಂದ ಮೇಲೆ ಕೊಂಬು ಬರದೇ ಇರುತ್ತಾ? ಬಾಲ ಬರದೇ ಇರುತ್ತಾ? ಅದರ ಒದೆಯುವ ಕಾಲ್ಗುಣ ಬರದೇ ಇರುತ್ತಾ? ಇವನು ಹೇಗೆ ನಾವು ಬಿಡೋಕ್ಕಾಗುತ್ತೆ? ಅಲ್ಲಿಯ ಕಂಪನಿಗಳು ಬಂತು ಅಂತಂದ್ರೆ ಅಲ್ಲಿ ಅನುಕೂಲ ಬೇಕು ಅಂತಾರೆ. ನಮ್ಮ ರಸ್ತೆಗಳು ಸಾಕಾಗಲ್ಲ ಅಂತಾರೆ, ದೊಡ್ಡದಾಗಿ ರಸ್ತೆಗಳು ಮಾಡಿಸ್ತೀವಿ. ಮಾಡಿಸಿದ್ರೆ ಅಲ್ಲಿ ಟೋಲ್ ಫೀ ಬಂದೇ ಬರುತ್ತೆ.
ಒಂದು ಸೈಕಲ್ ತಳ್ಕೊಂಡು ಹೋಗ್ತೀನಿ ಇನ್ನೂ ಬರುವುದಾಗುತ್ತೆ, ಏನು ಮಾಡೋದು? ಹಾಗೆ ಅಂತ ಇವನ್ನೆಲ್ಲ ಒಪ್ಪಿಕೊಳ್ಳೋಣವಾ? ಆಗ್ತಾ ಇಲ್ವೇ? ಮೈ ಪರಚಿಕೊಳ್ಳೋದು ಒಂದೇ ದಾರಿ. ಹಾಗೋ ಹೀಗೋ ಮಾಡಿಕೊಳ್ಳಬೇಕು. ಆಮೇಲೆ ಅವನು ಹೇಳ್ತಾನೆ, ಇಂದ್ರನಿಗೆ ಕೋಪ ಬರುತ್ತೆ. ದೇವ ಆದರೂ ಸಮಾಧಾನ ಮಾಡಿಕೊಳ್ತಾನೆ. ತಾವು ದೊಡ್ಡವರು, ನೀತಿಗೆ ಭಂಗ ತರಬಾರದು. ಆಚಾರ್ಯರಾಗುವ ಮುಂಚೆ ಯಥೇಷ್ಟಾಚಾರವು ಶೋಭಿಸುತ್ತಿತ್ತು, ಈಗ ನೀತಾಚಾರವು ಮಾತ್ರ ಶೋಭಿಸುವುದು. ಯು ಹ್ಯಾವ್ ಕಮ್ ಟು ಎ ರೆಸ್ಪಾನ್ಸಿಬಲ್ ಪೊಸಿಷನ್, ಯು ಕಾಂಟ್ ಆಕ್ಟ್ ಅಲೂಫ್ ಅಂತ ಹೇಳ್ಬಿಟ್ಟಂತಾನೆ. ವಿಶ್ವರೂಪ ಗಹಗಹಿಸಿ ನಕ್ಕ. ಈ ಪ್ರಶ್ನೆಗೆ ಆಗಲೇ ಉತ್ತರ ಕೊಟ್ಟಾಗಿದೆ. ಸ್ವೇಚ್ಛೆಯಿಂದ ಬಯಸಿ ಪಡೆದ ಪದವಿಯಾಗಿ ಯಥೇಷ್ಟಾಚಾರವನ್ನು ಬಿಡಬೇಕು. ಯಾದೃಚ್ಛಿಕವಾಗಿ ನಮಗೆ ಬಂದಿರುವ ಪದವಿಯ ಮೋಹ ನಮಗಿಲ್ಲ, ಆದ್ದರಿಂದ ಇದಕ್ಕೆ ನಾವು ನಿಯಂತ್ರಿತರಲ್ಲ. ನಾನು ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ನೀವು ಹೇಳ್ದಂಗೆ ಕೇಳಬೇಕು. ನೀವೇ ಬಲವಂತವಾಗಿ ತಗೊಂಡೋಗಿ ಕೂಡಿಸಿದ್ದೀರ. ನನ್ನ ಉದ್ಯೋಗದ ಬಗೆಗಳು ಹಾಗೇನೆ. ನಾನು 10 ವರ್ಷದಿಂದ ಇಲ್ಲಿಯೂ ಅಪ್ಲಿಕೇಶನ್ ಹಾಕಿಲ್ಲ, 10-12 ವರ್ಷದಿಂದ. ಅವ್ರಿಗೆ ಅದೇ ಹೇಳೋದು, ನಾನೇನು ಅಪ್ಲಿಕೇಶನ್ ಹಾಕಿಲ್ಲ, ನೀವು ಬೇಕು ಅಂದಿದ್ದೀರಾ, ಹಾಗಾಗಿ ನನಗೆ ಬೇಡ ಅಂದಾಗಲೂ ಬಿಡ್ತೀನಿ, ನೀವು ಬೇಡ ಅಂದಾಗಲೂ ಬಿಡ್ತೀನಿ, ನಿಮ್ಮ ಮಿಕ್ಕಿದ್ದೆಲ್ಲ ರೂಲ್ಸ್ ಆಗೋದಿಲ್ಲ ಅಂತ ವಿಶ್ವರೂಪತ್ವ. ಅಂದರೆ ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ. ನೀನೇ ತಾನೇ ಬಯಸ್ಕೊಂಡು ಮಾಡ್ಕೊಂಡಿದ್ದು ಮದುವೆ, ಮತ್ತೆ ನೀನೇ ಹೀಗೆ ಲೊಂಗುಲಸ್ಕುಂತೀಯ ಅಂತಂದ್ರೆ, ನೀವೇ ತಾನೇ ಬನ್ನಿ ಇನ್ವೆಸ್ಟ್ ಮಾಡಿ ಅಂದ್ರೆ. ಮನಮೋಹನ್ ಸಿಂಗು, ವಿ ಪಿ ಸಿಂಗು, ಅದಕ್ಕೆ ಮುಂಚೆ ನರಸಿಂಹರಾವ್, ರಾಜೀವ್ ಗಾಂಧಿ ಅವರುಗಳೆಲ್ಲ ಓಪನ್ ಮಾರ್ಕೆಟ್ ತಂದರು, ಲಿಬರಲೈಸೇಷನ್ ಮಾಡಿದ್ರು ಅಂತಂತೀವಿ. ಹಾಗೆ ಮಾಡಿದ ಮೇಲೆ ಇನ್ನು ಗತಿ ಏನು? ಆಮೇಲೆ ನಿಯತಿಯು ನಿಯಮ ತಿರಸ್ಕಾರಗಳನ್ನು ಸಹಿಸುವುದಿಲ್ಲ. ನಿಯತಿ ಎಂದು ನಿಯಮ ತಿರಸ್ಕಾರವನ್ನು ಸಹಿಸೋಲ್ಲ ಅಂತ. ದಿ ಕಾಸ್ಮಿಕ್ ಆರ್ಡರ್ ವಿಲ್ ನಾಟ್ ಟಾಲರೇಟ್ ಸಚ್ ವೈಲೇಷನ್ಸ್ ಅಂತ. ಈ ಬೆದರಿಕೆ ನಮಗಿಲ್ಲ. ನಿಯತಿಯ ನಿಯಮ ನಮಗಲ್ಲ. ಅಲ್ಲದೆ ಶಿಕ್ಷೆ ಯಾರಿಗೆ? ರಕ್ಷಾರಹಿತರಿಗೆ. ಇತರರಿಗೆ ರಕ್ಷೆಯನ್ನು ಕೊಡಬಲ್ಲವರು ಆತ್ಮರಕ್ಷೆಯನ್ನು ಮಾಡಿಕೊಳ್ಳಬಲ್ಲರು. ಅದು ವಿದಿತವಷ್ಟೇ. ನಿನಗೇ ರಕ್ಷಣೆ ಕೊಟ್ಟವನಯ್ಯ ನಾನು, ನೀನೇನು ನನ್ನದನ್ನು ಕತ್ತರಿಸ್ತೀಯ, ನನಗೇನು ಪ್ರಾಣ ತೆಗಿತೀಯ ಅಂತ. ಮಾಡಬಾರದನ್ನು ಮಾಡಿ ಅನರ್ಥ ಪರಂಪರೆಗೆ ಕಾರಣವಾಗುವುದು ಸರಿಯಲ್ಲ ಇಂದ್ರ ಹೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ, ಹೌದು ಅನರ್ಥವಾಗುವುದು, ಆದರೆ ಅದು ನಮಗಲ್ಲ. ಅನರ್ಥವೆಂದವರು ಯಾರಿಗೆ ಎಂದುಕೊಂಡಿದ್ದರೆ ಅದು ತಿಳಿದರೆ ಒಳ್ಳೆಯದು ಅಂತಾನೆ. ನನ್ನನ್ನು ಕೊಂದರೆ ನನ್ನ ಹತ್ಯಾದೋಷವೇ ನಿನ್ನನ್ನು ಕಾಡುತ್ತೆ ಅಂತ ಅರ್ಥ. ನೋಡಿ, ಈ ಪುರಾಣ ಕಥೆಗೆ ಅತ್ಯಂತ ವೈಶ್ವಿಕವಾದ ಒಂದು ತೊಳಲಾಟದ ಸಂಬಂಧ ಇದೆ. ಇಟ್ ಈಸ್ ಎಟರ್ನಲ್ ಪ್ರಾಬ್ಲಮ್ ವಿತ್ ಆರ್ಡರ್ ಅಂಡ್ ಡಿಸಾರ್ಡರ್, ಲಾ ಅಂಡ್ ಔಟ್ಲಾ ಅಂತನ್ನುವುದನ್ನು ದೇವರವರು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇದು ವೇದ ಕಥೆಯಲ್ಲಿ ಇದೆಯಾ ನಮಗೆ ಗೊತ್ತಿಲ್ಲ. ನನಗಂತೂ ಇದನ್ನೆಲ್ಲ ಓದಿದೆ ಅದು ಆಗ್ತಾ ಇರಲಿಲ್ಲ. ಇವತ್ತು ಪುಟ ತಿರುಗಿಸ್ತಾ ಇದ್ದಾಗ ಈ ಹೊತ್ತಿನ ನನ್ನ ಅನುಭವದಲ್ಲಿ ಅದೆಲ್ಲ ಕಾಣ್ತಾ ಇತ್ತು. ಎ ಕ್ಲಾಸಿಕ್ ಎವರ್ ಗ್ರೋಸ್, ನಾಟ್ ದಟ್ ಇಟ್ ಗ್ರೋಸ್ ಇನ್ ಅಸ್. ನಮ್ಮೊಳಗೆ ಅದು ಬೆಳೀತಕ್ಕಂಥದ್ದು. ಈ ಕೃತಿ ಹೊರಗೇನು ಬೆಳೆಯೋಲ್ಲ, ನಮ್ಮೊಳಗೆ. ಬೀಜ ಹೊರಗಡೆ ಇಟ್ಟರೆ ಅದು ಮರವಾಗುತ್ತಾ? ಮಣ್ಣೊಳಗೆ ನಾಟಿದಾಗ ಅದು ಮರವಾಗಿ ಬೆಳೆಯುತ್ತೆ. ನಮ್ಮೊಳಗೆ ನಮ್ಮ ಸಂಸ್ಕಾರದ ನೀರು, ಗೊಬ್ಬರ, ಗಾಳಿಗಳು ಸೇರಿದಂತೆ ಅದು ಮಹಾವೃಕ್ಷವಾಗುತ್ತದೆ. ವಿಪುಲಾಶ್ರಯವನೀವ ಸುಫಲ ಸುಮ ಭರಿತ ಪಾದಪದಂತೆ ಆಗುತ್ತದೆ. ಅದನ್ನು ನಾಳೆ ನಾಡಿದ್ದು ನೋಡೋಣ. ನಮಸ್ಕಾರ.